ಇವೆಲ್ಲನೂ US, UK, ಆಸ್ಟ್ರೇಲಿಯಾಗೆಲ್ಲ ಹೋಯ್ತು. ಅವರು ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಅಂತ ಹಾಕಿ ಕಳಿಸಿದ್ರು. ಇವತ್ತು ಒಂದು ಚಾಲೆಂಜ್ ಬಂದ್ರೆ ನಾಳೆ ಅದಕ್ಕಿಂತ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುವಂತಹ ಒಂದು ಚಾಲೆಂಜ್ ಬರುತ್ತೆ. ಇವ್ರು ಏನಾಗೋಗಿರ್ತಾರೆ, ಗಾರ್ಡಲ್ಲಿ ಕೂತ್ಬಿಟ್ಟಿರ್ತಾರೆ, ಯಾವಾಗಲೇ ಒಂಥರ ಚಾಕು ಇಟ್ಕೊಂಡೇ ಕೂತಿರ್ತಾರೆ. ಈ ಸೋಲ್ಸ್ ಅಂತ ಹೇಳ್ತಾರೆ, ಸೋಲ್ಸ್ ಅಂಡ್ ಜೀವ ಅಂತ. ಸೊ ಇವೆಲ್ಲಾನು ಅವರು ಚಕ್ರಗಳದ್ದು ಇದೆಲ್ಲಾನು ಅಫೆಕ್ಟ್ ಆಗುತ್ತೆ ನಮಗೆ. ನಮ್ಮ ಒಂದು ಲಲಿತಾ ಸಹಸ್ರನಾಮದಲ್ಲಿ ಒಂದು ಬರುತ್ತೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಸೊ ಏನಕ್ಕೆ ಅಂತಂತಂದ್ರೆ, ವೆನ್ ಯು ಥಿಂಕ್ ಲೈಕ್ ಅ ಕಿಂಗ್, ವೆನ್ ಯು ವ್ಯಾಲ್ಯೂ ಯುವರ್ ಸೆಲ್ಫ್ ಪ್ರಾಪರ್ಲಿ, ಈ 5 ಚಕ್ರ ನೀವು ಇಟ್ಕೊಂಡಿದ್ದೀರ ಚೆನ್ನಾಗಿ ಅಂತಂದ್ರೆ ನಿಮ್ಮ ಈ ಒಂದು ಏನ್ ಸಿಸ್ಟಮ್ ಇದೆ ಇಟ್ ವಿಲ್ ಬಿ ಫಂಕ್ಷನಿಂಗ್ ಸೂಪರ್ಬ್ಲಿ. ಅವ್ರುಗಳು ಏನು ಅಂತಂತಂದ್ರೆ ದೇ ವುಡ್ ಹ್ಯಾವ್ ಮಾಸ್ಟರ್ಡ್ ಆಲ್ ದೀಸ್ ಚಕ್ರಸ್. 5 ಚಕ್ರ ಅಲ್ದಲೆ ಈ ಚಕ್ರನ ಅವ್ರು ಓಪನ್ ಮಾಡ್ಕೊಂಡಿರ್ತಾರೆ. So today chakras or energy scanning, crystals ತುಂಬಾ ವಿಚಾರ ಇದೆ ಮಾತಾಡೋದಕ್ಕೆ. ಮೊದಲನೇದಾಗಿ ರಾಮ್ ಅವರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ನಮಸ್ಕಾರ ರ್ಯಾಪಿಡ್ ರಶ್ಮಿ ಅವರೇ. ಈ ಒಂದು ವೇದಿಕೆ ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿರೋಕ್ಕೆ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಪ್ಲೆಷರ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ನಿಮ್ಮನ್ನು ತುಂಬಾ ಮಾತಿಗೆ ಎಳೆಯೋದಿದೆ. ನಮ್ಮ ಜನಕ್ಕೆ ಈಗ ಚಕ್ರ ಗೀಕ್ರ ಅಲ್ಲ ಅಂತಂದ್ರೆ ಗಾಡಿ ಚಕ್ರ ಗೊತ್ತು, ಸುದರ್ಶನ್ ಚಕ್ರ ಗೊತ್ತು. ಇತ್ತೀಚಿನ ದಿನದಲ್ಲಿ ಇವೆಲ್ಲ ಶುರು ಆಗಿರೋದು. ಏನೋ ಪ್ರತಿ ಮನುಷ್ಯನ ದೇಹದಲ್ಲೂ ಚಕ್ರಾಸ್ ಎಲ್ಲ ಇದೆ, ಒಂದೊಂದು ಚಕ್ರಕ್ಕೂ ಒಂದೊಂದು ಜಾಗ ಇದೆ, ಅದ್ರ ಮೂಲಕ ಎನರ್ಜಿ ಎಲ್ಲ ಫ್ಲೋ ಆಗುತ್ತೆ. ಇವೆಲ್ಲ ಮೇ ಬಿ ಒಂದಷ್ಟು ಜನಕ್ಕೆ ಹೆಚ್ಚು ಗೊತ್ತಿರ್ಬೋದು, ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ತಲೆ ಕೂಡ ಗೊತ್ತಿಲ್ಲದೆ ಇರ್ಬೋದು. ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ, ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಅ ಪ್ಯಾಕ್ಡ್ ಶೋ ವಿಚ್ ಇಸ್ ಜಸ್ಟ್ ಹಿಟ್ಟಿಂಗ್ ದೆಮ್ ವಿತ್ ಇನ್ಫಾರ್ಮೇಶನ್. ಸೊ ಫಸ್ಟ್ಲಿ ಚಕ್ರ ಅಂದ್ರೆ ಏನು? ಈಗ ಫಸ್ಟು ಚಕ್ರ ಬರಕ್ ಮುಂಚೆ ನಮ್ಮ ಯೋಗಿಕ್ ಸ್ಕ್ರಿಪ್ಚರ್ಸ್ ಅಲ್ಲಿ ಈ 3 ಎನರ್ಜೀಸ್ನ ಮಾತಾಡ್ತಾರೆ. ಒಂದು ಈಡ, ಇನ್ನೊಂದು ಪಿಂಗಳ, ಇನ್ನೊಂದು ಸುಷುಮ್ನ ಅಂತ. ಈಡ, ಪಿಂಗಳ, ಸುಷುಮ್ನ ಅಂತ. ಸುಷುಮ್ನ, ಓಕೆ. ಈಡ ಅನ್ನೋದು ಈ ಪಾರ್ಟ್, ಲೆಫ್ಟ್ ಸೈಡ್. ಈ ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ ಫೆಮಿನೈನ್ ಎನರ್ಜೀಸ್. ಫೆಮಿನೈನ್ ಎನರ್ಜೀಸ್ ಅಂದ್ರೆ ಏನು? ಇಮೋಷನಲ್ಲು, ರಿಸೆಪ್ಟಿವ್, ಪೇಷನ್ಸು, ಸಮಾಧಾನ, ಎಲ್ರಿಗೂ ಥರನೂ ನಾನು ಒಂಥರ ಒಂದು ಒಳ್ಳೆಯ ರೀತಿಯಲ್ಲಿ ಬಿಹೇವಿಯರ್ ಇಲ್ಲಿ ಇರುತ್ತೆ. ಇದು ಈಡಾ ಎನರ್ಜೀಸ್ ಅಂತ ಹೇಳ್ತೀವಿ. ಇದು ಪಿಂಗಳ ಎನರ್ಜೀಸು. ಪಿಂಗಳ ಎನರ್ಜೀಸ್ ಎಲ್ಲ ಏನಂದ್ರೆ ಮ್ಯಾಸ್ಕ್ಯುಲೈನ್ ಎನರ್ಜೀಸು. ಅಂದರೆ ನನಗೆ ಇವಾಗಲೇ ಮಾಡಬೇಕು, ರೋಷ, ಡೈನಾಮಿಸಮ್, ನಾ ಈಗಲೇ ಎಲ್ಲ ಮಾಡಬೇಕು, ಅಟ್ಯಾಕಿಂಗ್ ನೇಚರು, ವೆರಿ ಒಂಥರ ಅಗ್ರೆಸಿವ್. ಸೊ ಇದನ್ನ ಪಿಂಗಳ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಸನ್, ಈಡಾ ಈಸ್ ಅಸೋಸಿಯೇಟೆಡ್ ವಿತ್ ಮೂನ್. ಈ 2 ಸೇರಿ ಈ ನಮ್ದು ಆಜ್ಞಾ ಚಕ್ರ ಇದೆಯಲ್ಲ, ಇಲ್ಲಿ ವಾಸವಾಗಿರುತ್ತೆ. 2 ಎನರ್ಜೀಸು ಇದು ಪೂರ್ತಿ ಇಲ್ಲಿ ಕೆಳಗಿಂದ ಮೇಲೆ ಹೋಗ್ತಾ ಇರುತ್ತೆ, ಇಲ್ಲಿ ಒಂದು ಯೂನಿಯನ್ ಆಗತ್ತೆ. ಓಕೆ. ನೆಕ್ಸ್ಟ್ ಈ ಸುಷುಮ್ನ ಅನ್ನೋದೇನು ಅಂತಂತಂದ್ರೆ ಇದೊಂದು ಎನರ್ಜಿ ಚಾನಲ್ ಮಧ್ಯದಲ್ಲಿ. ಈ ಎನರ್ಜಿ ಚಾನಲ್ಲು ಎಲ್ರಿಗೂ ಇವತ್ತು ಸುಮಾರು ಮಿಸ್ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ನಾವೆಲ್ಲರೂ ಕುಂಡಲಿ ಅವೇಕನಿಂಗ್ ಮಾಡಿಸ್ಬಿಡ್ತೀವಿ, ಆಜ್ಞಾ ಚಕ್ರ ರೀಡಿಂಗ್ಸ್ ಕೊಟ್ಬಿಡ್ತೀವಿ, ಆಜ್ಞಾ ಚಕ್ರ ಓಪನ್ ಮಾಡಿಬಿಡ್ತೀವಿ ಅಂತ. ಯೋಗಿಗಳು, ಮಹರ್ಷಿಗಳು ವರ್ಷಾನ್ಗಟ್ಲೆ ಕೂತಿದ್ದಾರೆ ತಪಸ್ಸಲ್ಲಿ. ಇದನ್ನ ಸ್ಮಾಲ್ ಪರ್ಸೆಂಟೇಜ್ ಓಪನ್ ಮಾಡೋಣ ಅಂತ ಕೂತಿದ್ದಾರೆ. ಓಪನ್ ಆಗಿರೋರು ಟಿವಿಲೂ ಇಲ್ಲ, ಎಲ್ಲೂ ಅವ್ರದ್ದು ವಿಷಯನೂ ಗೊತ್ತಿಲ್ಲ. ಇವತ್ತು ಯಾರು ಕೂತ್ಕೊಂಡು ಸುಮ್ಮನೆ ನಾವು ಅದ್ ಮಾಡ್ಬಿಡ್ತೀವಿ. ಇದು ಇಟ್ಸ್ ಅ ವೆರಿ ವೆರಿ ಸೀಕ್ರೆಟ್ ಚಾನಲ್. ಈ ಚಾನಲ್ ಓಪನ್ ಮಾಡ್ಬೇಕಾದ್ರೆ ಇದರಲ್ಲಿ ಈ ಸುಷುಮ್ನ ಏನು ಚಾನಲ್ ಇದೆ, ಈ ಚಾನಲ್ ನಲ್ಲಿ ಈ ಎಲ್ಲಾ ಚಕ್ರಗಳು ವಾಸ. ಎಲ್ಲಾ ಚಕ್ರಗಳ ಒಂದು ಮೂಲ ಕುಂಡಲಿನಿ ಅಲ್ಲ, ಅದು ಇದು ಸುಷುಮ್ನ ಚಾನಲ್. ಇದೊಂದು ಪೈಪ್ ಅಂತ ಅನ್ಕೊಂಡು ಆಯ್ತು. ಇದು ಇಲ್ಲಿಂದ ಟಾಪ್ ಇಂದ ಇಲ್ಲಿಂದ ಕೆಳಗವರೆಗೂ ಇದೆ. ಇದು ಒಂದು ಚಾನಲ್. ಇಲ್ಲಿ ಇದ್ರ ಒಳಗಡೆ ಎಲ್ಲಾ ಚಕ್ರಗಳು ಒಂದೊಂದು ಲೊಕೇಶನ್ ಅಲ್ಲಿ ವಾಸವಾಗಿದೆ. ನೀವು ಯಾವಾಗ ಈ ನಾ ಚಕ್ರಗಳ ಬಗ್ಗೆ ಮಾತಾಡಿದಾಗ ಇದನ್ನು ಹೇಳ್ತೀನಿ. ಚಕ್ರಗಳು ಫಸ್ಟ್ ನೀವು ಯಾವಾಗ ಓಪನ್ ಮಾಡ್ಕೋತೀರಾ, 5 ಚಕ್ರಗಳಿರುತ್ತೆ. ರೂಟ್ ಚಕ್ರ, ಮೂಲಾಧಾರ ಚಕ್ರ, ಅದಾದ್ಮೇಲೆ ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ. ಈ 5 ನಮ್ಮ ಒಂದು ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇದೀವಲ್ಲ ನಾವು, ಇದರಲ್ಲಿ ಇರೋರಿಗೆ ಈ 5 ಚಕ್ರ ಓಪನ್ ಮಾಡ್ಕೊಂಡ್ರೆ ಬಹುತೇಕವಾಗಿ ಅವರು ಸಮತೋಲನವಾಗಿ ಇದ್ದಾರೆ. ಅವ್ರು ಕೊಟ್ಟಿರೋ ಪವರ್ಸ್ ನ ಫುಲ್ ಎಫಿಷಿಯಂಟ್ ಯೂಸೇಜ್ ಆಗ್ತಾ ಇದೆ. 5 ಚಕ್ರಕ್ಕೆ ಇಂಗ್ಲಿಷ್ ಅಲ್ಲಿ ರೂಟ್, ಸೇಕ್ರಲ್, ಸೋಲಾರ್ ಪ್ಲೆಕ್ಸಸ್, ಅದಾದ್ಮೇಲೆ ಹಾರ್ಟ್ ಚಕ್ರ, ಅದಾದ್ಮೇಲೆ ಥ್ರೋಟ್ ಚಕ್ರ, ಅದಾದ್ಮೇಲೆ ಲಾಸ್ಟ್ ಒನ್ ಇಸ್ ಕ್ರೌನ್. ಇದು ಆಜ್ಞಾ ಚಕ್ರ ಆರ್ ಥರ್ಡ್ ಐ ಚಕ್ರ. ದಿಸ್ ಇಸ್ ಕಾಲ್ಡ್ ಆಸ್ ಕ್ರೌನ್ ಚಕ್ರ. ಇದ್ರ ಮೇಲೆ ಒಂದಿದೆ. ಇದು ನಮ್ಗೆ ಇಲ್ಲಿಗೆ ಇಷ್ಟು ಓಪನ್ ಮಾಡ್ಕೊಂಡ್ರೆ, ಈ ಥ್ರೋಟ್ ಚಕ್ರ ಓಪನ್ ಮಾಡ್ಕೊಂಡ್ರೆ ಯು ಆರ್ ಆಲ್ರೆಡಿ ವೆರಿ ಎಫಿಷಿಯಂಟ್.
ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀರಾ ಒಂದು ಸ್ಮಾಲ್ ಪರ್ಸೆಂಟೇಜ್, ನಾಟ್ ಇವನ್ 1%, ಯು ಹ್ಯಾವ್ ಒಂಥರ ನಿಮ್ಮ ಜೀವನದ ಒಂದು ಗುರಿನ ನೀವು ಅಚೀವ್ ಮಾಡಾಗೋಗಿದೆ. ಬೇರೆಯವ್ರು ಇವತ್ತು ಹೇಳ್ತಾರೆ ನಾನು ಆಡಿ ಕಾರ್ ತೊಗೊಂಡೆ, ಲ್ಯಾಂಬೋರ್ಗಿನಿ ತಗೊಂಡೆ, ಇದನ್ನು ಒಂದ್ಸಲಿ ತೆಗೆದಿರೋರ್ನ ಕೇಳಿ, ದೇ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಆ್ಯಂಡ್ ಮೋಸ್ಟ್ ನಾನ್ ಮೆಟೀರಿಯಲಿಸ್ಟಿಕ್ ಆಲ್ಸೋ ಪ್ರಾಬ್ಲಮ್. ಅವ್ರ ಮುಂದೆ ನೀವು ಬೇಕಾದ್ರೆ ಈ ವಿಶ್ವದ ಒಂದು ಐಶ್ವರ್ಯ ಅವ್ರ ಮುಂದೆ ಇಟ್ಟರು ನನಗಿದು ಸಾಸಿವೆ ಕಾಳಷ್ಟು ಸಮ ಅಂತ ಹೇಳ್ಬಿಟ್ಟು ಹೊಡೋಗ್ತಾರೆ. ಸೊ ಅವ್ರು ಒಂಥರ ವೆರಿ ಬ್ಯಾಲೆನ್ಸ್ಡ್, ಒಂಥರ ಲೇಕ್ ಥರ ಇರ್ತಾರೆ. ನಿಮ್ಗೆ ಅವ್ರಿಗೆ ದುಃಖನೂ ಗೊತ್ತಾಗಲ್ಲ, ಸುಖನೂ ಗೊತ್ತಾಗಲ್ಲ. ತುಂಬಾ ಮುಂದೆ ಹೊಡೋದ್ವಿ ಅಂದ್ರೆ. ಸೊ ಇದು ಈ ಸುಷುಮ್ನ ಏನಿದೆ, ಈ ಎನರ್ಜಿ, ಈ 3 ಎನರ್ಜಿ, ಇದು ನಾವು ಚಕ್ರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ತುಂಬಾ ವರ್ಷ ಹಳೇ ಕಥೆಗಳು. ಇದು ಏನು ಅಂತಂದ್ರೆ 1000 ವರ್ಷದ ಹಿಂದೆ ಆದಿಶಂಕರಾಚಾರ್ಯರು ಸೌಂದರ್ಯ ಲಹರಿ ಅಂತ ಒಂದು ಬರೀತಾರೆ. ಆ ಸೌಂದರ್ಯ ಲಹರಿನಲ್ಲಿ ಇದರದ್ದೆಲ್ಲ ಪ್ರಸ್ತಾಪ ಮಾಡ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಇಲ್ಲಿ ಪ್ರಸ್ತಾಪ ಇದೆ. ಸಂಖ್ಯಾಶಾಸ್ತ್ರ ಅಂತ ಒಂದು ಬಂದಿದೆ. ಇದು ಕಪಿಲ ಮಹರ್ಷಿಗಳು ಬರೆದಿರುವಂತಹ ಒಂದು ಸಂಖ್ಯಾಶಾಸ್ತ್ರ. ಅದರಲ್ಲಿ ಅವರು ಪುರುಷ ಮತ್ತು ಪ್ರಕೃತಿಯ ಒಂದು ಇಂಟರಾಕ್ಷನ್ ಹೇಗಿರಬೇಕು ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಅವರು 24 ತತ್ವನ ತರ್ತಾರೆ. ಆ 24 ತತ್ವದಲ್ಲಿ ಇದು ಬೇಸಿಕ್. ನಾನು ಹೇಳ್ತಾರೆ ಚಕ್ರಕ್ಕೆ ಬರಕ್ ಮುಂಚೆ ಈ 24 ತತ್ವನು ನಮಗೆ ವೆರಿ ಇಂಪಾರ್ಟೆಂಟ್. 3 ಗುಣಗಳು, ಸತ್ವ, ರಜಸ್, ತಮಸ್. ನೆಕ್ಸ್ಟು 5 ನಮ್ಮ ಸೆನ್ಸಸ್, ಪಂಚೇಂದ್ರಿಯಗಳು, ಐಸು, ನೋಸು, ಇಯರ್ಸು, ಟಂಗ್, ಸ್ಕಿನ್. ನೆಕ್ಸ್ಟು ಪಂಚ ಮಹಾಭೂತಗಳು ಅಂದರೆ ಎಲಿಮೆಂಟ್ಸ್, ಅರ್ತ್, ವಾಟರ್, ಫೈರ್, ಏರ್, ಈಥರ್. ಅದಾದಮೇಲೆ ಮೈಂಡ್, ಈಗೋ, ಇಂಟಲೆಕ್ಟ್. ಅದಾದಮೇಲೆ ಇಷ್ಟಾದಮೇಲೆ ಅವರು ಈ ಸೋಲ್ಸ್ ಅಂತ ಹೇಳ್ತಾರೆ, ಸೋಲ್ಸ್ ಆ್ಯಂಡ್ ಜೀವ ಅಂತ. ಸೊ ಇವೆಲ್ಲನೂ ಅವರು ಚಕ್ರಗಳದ್ದು ಇದೆಲ್ಲನೂ ಅಫೆಕ್ಟ್ ಆಗುತ್ತೆ ನಮಗೆ ಚಕ್ರಗಳಿಗೆ. ಸೊ ಇದನ್ನೆಲ್ಲನೂ ಅವರು ಯಾವಾಗಲೂ ಬರೆದ್ಬಿಟ್ಟಿದ್ದಾರೆ. ಬರ್ದಿರೋದು ಏನಾಯಿತು, ನಮ್ಮ ಇಂಡಿಯಾದಲ್ಲಿ ಅದಕ್ಕೆ ಒಂದು ಗೌರವ, ಅದಕ್ಕೆ ಒಂದು ಆದ್ಯತೆ ಏನೂ ಇಲ್ಲ. ಇವೆಲ್ಲನೂ US, UK, ಆಸ್ಟ್ರೇಲಿಯಾಗೆಲ್ಲ ಹೋಯ್ತು. ಅವರು ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಅಂತ ಹಾಕಿ ಕಳಿಸಿದ್ರು. ನಾವು ಅದನ್ನ ಇವಾಗ ಅಯ್ಯೋ US ಅಲ್ಲಿ ಇವರೆಲ್ಲ ಏನೇನೋ ಮಾಡ್ಬಿಟ್ಟಿದ್ದಾರೆ, ನಾವು ಇವಾಗ ಅದೇನೋ ಸೋಲಾರ್ ಪ್ಲೆಕ್ಸಸ್ ಅಂತೆ, ರೂಟ್ ಚಕ್ರ, ಇವೆಲ್ಲ ನಮ್ಮಲ್ಲೇ ಇದ್ದಿದ್ದು ಎಲ್ಲ. ಇವೆಲ್ಲ ಇವಾಗ ನಮ್ಮ ಗಣೇಶ ಅಥರ್ವ ಶೀರ್ಷದಲ್ಲಿ ಒಂದಿದೆ, ಮೂಲಾಧಾರೆ ಸ್ಥಿತೋಸಿ ನಿತ್ಯಂ. ಅಂದ್ರೆ ಮಹಾಗಣಪತಿ ಈ ರೂಟ್ ಚಕ್ರದಲ್ಲಿ ಅದರದ್ದು ಅಧಿಪತಿ. ನಿಮ್ಮ ರೂಟ್ ಚಕ್ರ ನೀವು ಅದನ್ನ ಓಪನ್ ಆಗಿ ಎಫಿಷಿಯಂಟ್ ಆಗಿ ಇಡಬೇಕು ಅಂತಂದ್ರೆ ಮಹಾಗಣಪತಿ ಆಶೀರ್ವಾದ ಇದೆ ಅಂದ್ರೆ ನಿಮ್ ರೂಟ್ ಚಕ್ರ ನೀಟಾಗಿ ಇದೆ ಅಂತ ಅರ್ಥ. ಈಗ ಒಂದ್ ಚೂರ್ ಹಿಂದಕ್ಕೆ ನಿಮ್ಗೆ ಕರ್ಕೊಂಡ್ ಬರ್ತಾ ರಾಮ್ ಅವರೇ, ಬಹಳ ಚೆನ್ನಾಗಿ ಚಕ್ರಗಳ ಒಂದು ಇಂಟ್ರೊಡಕ್ಷನ್ಗೂ ಮುಂಚೆ ಇದರ ಉಲ್ಲೇಖದ ಬಗ್ಗೆ ಮಾತಾಡಿದ್ರಿ. ಇದು ಈ ಎನರ್ಜಿ, ಫೆಮಿನೈನ್, ಮೇಲ್ ಎನರ್ಜಿ, ಅವೆರಡು ಅದರ ಯೂನಿಯನ್, ಇದೆಲ್ಲ ಹೇಳಿದ್ರಿ. ನಾವು ಲೆಟ್ಸ್ ಟಾಕ್ ಅಬೌಟ್ ಒಂದೊಂದು ಚಕ್ರಗಳ ಒಂದು ಇಂಟ್ರೊಡಕ್ಷನ್, ಮತ್ತೆ ಯಾವ್ಯಾವ ಚಕ್ರ ಮನುಷ್ಯರ ಮೇಲೆ ಏನ್ ಮಾಡುತ್ತೆ. ಡೆಫಿನೆಟ್ಲಿ. ಸೊ ಇವಾಗ ರೂಟ್ ಚಕ್ರ ಅಥವಾ ಮೂಲಾಧಾರ ಚಕ್ರದಿಂದ ಶುರು ಮಾಡ್ತೀವಿ. ಇದು ನಿಮ್ಗೆ ಫೌಂಡೇಶನ್. ಇದು ಎಲ್ಲಿರುತ್ತೆ? ಇದು ನಿಮ್ಮ ಟಿಪ್ ಆಫ್ ಸ್ಪೈನ್, ಇದು ಮಧ್ಯದಲ್ಲಿದೆ. ಸೊ ನಿಮ್ ಟಿಪ್ ಆಫ್ ಸ್ಪೈನ್ ನಿಮ್ದು ಎಲ್ಲಿ ಕೊನೆಯ ತುದಿನಲ್ಲಿ ಕೂತಿದೀವಿ, ಆ ತುದಿನಲ್ಲಿ ಇದೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. ಇದು ಓಪನ್ ಮಾಡ್ಕೊಂಡು ಎಫಿಷಿಯಂಟ್ ಆಗಿ ಇಟ್ಕೊಂಡಿದ್ರೆ ಎಲ್ಲ ಚಕ್ರನೂ ಓಪನ್ ಇರುತ್ತೆ. ವೆದರ್ ಇಟ್ ಈಸ್ ಎಫಿಷಿಯಂಟ್ ಆರ್ ವೆದರ್ ಇಟ್ ಈಸ್ ಇನ್ಎಫಿಷಿಯಂಟ್, ದಟ್ ಈಸ್ ದ ಮೇನ್ ಇಶ್ಯೂ. ಎಫಿಷಿಯಂಟ್ ಆಗಿ ಇದ್ದಾಗ ಹೇಗಿರ್ತಾರೆ ಅಂದ್ರೆ ವೆರಿ ಬ್ಯಾಲೆನ್ಸ್ಡ್. ಇವತ್ತು ನಾನು ತುಂಬಾ ಸೋಲ್ನ ನೋಡಿದ್ದೀನಿ, ತುಂಬಾ ಲಾಸಸ್ ನೋಡ್ಬಿಟ್ಟಿದ್ದೀನಿ, ಬಟ್ ನನ್ನ ಮೆಂಟಲ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿದೆ. ಗಟ್ಟಿ ಜೀವ, ಗಟ್ಟಿ ಮನ್ಸು. ಇದನ್ನೆಲ್ಲಾನು ನಾನು ಏನ್ ಮಾಡ್ತೀನಿ, ನನ್ನ ಹತ್ರ ಏನೇನು ರಿಸೋರ್ಸಸ್ ಇದೆ ಅಂತ ನೋಡ್ತೀನಿ, ನನ್ನಲ್ಲಿ ವೀಕ್ನೆಸಸ್ ಏನಿದೆ ಅಂತ ಅಬ್ಸರ್ವ್ ಮಾಡ್ತೀನಿ, ನನ್ನ ವೀಕ್ನೆಸಸ್ ಮೇಲೆ ವರ್ಕ್ ಮಾಡಕ್ ಶುರು ಮಾಡ್ತೀನಿ. ಎಲ್ಲೆಲ್ಲಿ ನಾನು ಸೋಲ್ ಅನುಭವಿಸಿದೀನಿ ಅಲ್ಲೆಲ್ಲ ವಿಜಯಕ್ಕೆ ನಾನು ಬರ್ತೀನಿ. ಇದು ರೂಟ್ ಚಕ್ರ ಬ್ಯಾಲೆನ್ಸ್ಡ್ ಆಗಿರುವಂತಹ ವ್ಯಕ್ತಿಗಳು. ಯಾರ್ಯಾರು ಇಂಬ್ಯಾಲೆನ್ಸ್ಡ್ ಆಗಿರ್ತಾರೆ, ಮೊದಲನೇ ಹೆಜ್ಜೆ ಇಡಕ್ ಮುಂಚೆನೆ ನೆಗೆಟಿವ್ ಥಾಟ್ಸ್, ಆಗತ್ತಾ, ಇದೇನಾರ ಫೇಲ್ ಆಗ್ಬಿಟ್ರೆ ಜನ ಏನ್ ಮಾತಾಡ್ತಾರೆ, ನಮ್ಮ ಮನೆಯವ್ರು ಏನ್ ಮಾತಾಡ್ತಾರೆ, ನಾನು ಹೆಂಗ್ ಫೇಸ್ ಮಾಡ್ತೀನಿ ಇದನ್ನ. ಸೊ ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್, ಇದರಿಂದ 2 ಎಕ್ಸ್ಟ್ರೀಮ್ ಇಮೋಷನ್ಸ್. ಒಂದ್ ಕಡೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿರುತ್ತೆ ಅವ್ರ ಮೇಲೆ, ಅವರ ಸರೌಂಡಿಂಗ್ ಅಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ. ಒಂದ್ ಕಡೆ ಭಯ, ಫಿಯರ್. ಇದೆರಡೂ ಎಕ್ಸ್ಟ್ರೀಮ್ ಇಮೋಷನ್ಸ್ ಪುಟ್ ಟುಗೆದರ್, ಸ್ಟ್ರೆಸ್ಸು, ಟೆನ್ಷನ್ಸು, ನರ್ವಸ್ ಎನರ್ಜಿ. ಕೆಲಸ ಮಾಡಕ್ ಮುಂಚೆನೆ ಇಷ್ಟೊಂದು ನೆಗೆಟಿವ್ ಇಮೋಷನ್ಸ್.
ಸೊ ಏನಾಗತ್ತೆ, ಒಂದು ಯುದ್ಧದಲ್ಲಿ ತೊಡಗಿದ್ದಾರೆ ಅವರ ಮನಸ್ಸಿನ ಜೊತೆ. ಅವ್ರ ಮನಸ್ಸು ಹೇಳ್ತಿರುತ್ತೆ ಮಾಡೋದು ಬೇಡ, ತುಂಬಾ ಕಷ್ಟ, ನಾಳೆ ದಿವಸ ಹೀಗಾಗೋದ್ರೆ ಹೇಗೆ, ಹಾಗಾಗೋದ್ರೆ ಹೇಗೆ. ಸೊ ಇರೋ ಎಲ್ಲ ಎನರ್ಜಿಸುವೆ ಮನಸ್ಸನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ವೇಸ್ಟ್ ಆಗ್ತಾ ಇದೆ. ಮನಸ್ಸು ಕನ್ವಿನ್ಸ್ ಆದ್ಮೇಲೆ ನಿಮ್ಮ ಹತ್ರ ಏನು ಎನರ್ಜಿ ಇಲ್ಲ. ಸೊ ಏನು ಪ್ರೋಕ್ರಾಸ್ಟಿನೇಷನ್ ಅಂದ್ರೆ ಬೇಡ ಮಾಡೋಣ, ನಾಳಿದ್ ಮಾಡೋಣ, ಆಚೆ ನಾಳಿದ್ ಮಾಡೋಣ. ಲೇಸಿನೆಸ್. ನೀವು ಲೇಸಿನೆಸ್ ಇರಲ್ಲ ಎಲ್ರಿಗೂ, ಕೆಲವೊಬ್ಬರಿಗೆ ಮಾತ್ರ ಇರುತ್ತೆ. ಬಟ್ ಸುಮಾರು ಜನಕ್ಕೆ ಅವ್ರು ದೇ ಆರ್ ವೆರಿ ಆಕ್ಟಿವ್ ಆಗಿರೋರು ಲೇಸಿ ಆಗಿಬಿಡ್ತಾರೆ. ಇನ್ಡಿಸಿಪ್ಲಿನ್ ಬಂದ್ಬಿಡುತ್ತೆ. ಗೊತ್ತಿರುತ್ತೆ ಇಂಡಿಸಿಪ್ಲಿನ್ಡ್ ಆಗಿದ್ದೀನಿ, ಹಿಂಗೆ ಮಾಡಬೇಕು. ಕೆಲವೊಬ್ರು ಸೆಟ್ ರೂಟೀನ್ಸ್ ಇಟ್ಕೊಂಡಿರ್ತಾರೆ, ನಾ ಬೆಳಗ್ಗೆ ಎದ್ದಾಗ ಹೀಗೆ ನಾನು ಮಾಡಬೇಕು ಅಂತ. ಆ ಸೆಟ್ ರೂಟೀನ್ಸ್ ಇಂದ ದೇ ವಿಲ್ ಡಿವಿಯೇಟ್. ಡಿಪ್ರೆಷನ್, ಸಿಕ್ಕಾಬಟ್ಟೆ ಡಿಪ್ರೆಷನ್, ಸೂಸೈಡಲ್ ಥಾಟ್ಸ್, ಅವೆಲ್ಲ ರೂಟ್ ಚಕ್ರ ಇಂಬ್ಯಾಲೆನ್ಸಸ್ ಇಂದ ಬರುತ್ತೆ. ಇದು ಮಾನಸಿಕ ನೋವುಗಳು. ಫಿಸಿಕಲ್ ಆಗಿ ಫಸ್ಟು ಮಾನಸಿಕವಾಗಿ ಬರುತ್ತೆ. ನಿಮ್ಗೆ ಮಾನಸಿಕವಾಗಿ ಅದು ನಿಮ್ಗೆ ಇಂಡಿಕೇಶನ್ಸ್ ಕೊಡುತ್ತೆ. ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಚಕ್ರ ಅಂತ ಹೇಳುತ್ತೆ. ನೀವು ವರ್ಕ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಲೆಗ್ ಪೇನ್ ಶುರು ಆಗತ್ತೆ, ಬ್ಯಾಕ್ ಪೇನ್ ಶುರು ಆಗತ್ತೆ, ನೀ ಪೇನ್ ಶುರು ಆಗತ್ತೆ. ಸೊ ಇದು ನೆಕ್ಸ್ಟ್ ಫಿಸಿಕಲ್ ಏಲ್ಮೆಂಟ್ ಶುರು ಆಗುತ್ತೆ. These are all indications. Because I'm sure ಇವತ್ತಿನ ಎಪಿಸೋಡ್ ಎಷ್ಟೊಂದ್ ಜನ ಇವತ್ತಿಗೆ ಈ ತರ ಏನೇ ಆದ್ರೂ ಇದನ್ನ ಪ್ರಶ್ನೆ ಮಾಡೋರು, ಇದನ್ನ ಟೀಕೆ ಮಾಡೋರು, ಇವೆಲ್ಲ ನೋಡ್ಬಿಟ್ಟಿಲ್ವಾ ಬಾ ಅಂತ ಸೈಡ್ಗೆ ಹಾಕೋರ್ಗೆ ಎಜುಕೇಶನ್ ಆಗ್ಬೋದು, ಅಥವಾ ಅದು ನಂಬಿಕೆನೇ ದೇವರು ಅಂತಾನೆ ಮಾತಿದೆ. ಇನ್ ಕ್ರಿಸ್ಟಲ್ ಎಲ್ಲಿ ಎಲ್ಲವೂ ಅದೇ ರೀತಿಗೆ ಬಿಡೋಣ. ಸೊ ಯು ಆರ್ ಎಕ್ಸ್ಪ್ಲೇನಿಂಗ್ ರೂಟ್ ಚಕ್ರದ ಮೆಂಟಲ್ ಎಫೆಕ್ಟ್ಸು ವೆನ್ ಇಟ್ ಇಸ್ ಬ್ಲಾಕ್ಡ್, ವೆನ್ ಇಟ್ ಇಸ್ ಬ್ಯಾಲೆನ್ಸ್ಡ್ ಏನು, ಹಾಗೆ ಫಿಸಿಕಲ್ ಸಿಂಪ್ಟಮ್ಸು. ಸೊ ಪ್ರತಿಯೊಂದು ಚಕ್ರದ್ದು ಸಂಕ್ಷಿಪ್ತವಾಗಿ, ಬಿಕಾಸ್ ವಿ ಹ್ಯಾವ್ ಅ ಲಾಂಗ್ ವೇ ಟು ಗೋ, ಯು ಕ್ಯಾನ್ ಗಿವ್ ಅಸ್ ಸಮ್ 2-3 ಇದು ಸೊ ದಟ್ ವಿ ಕ್ವಿಕ್ಲಿ ಮೂವ್ ಟು ದ ನೆಕ್ಸ್ಟ್ ಚಕ್ರ. ಸೊ ಎಸ್ ರಾಮ್ಜಿ, ನೆಕ್ಸ್ಟ್ ಮುಂದಿನ ಚಕ್ರ ರೂಟ್ ಆದ್ಮೇಲೆ ಸ್ವಾದಿಷ್ಠಾನ ಚಕ್ರ ಅಥವಾ ಸೇಕ್ರಲ್ ಚಕ್ರ ಅಂತ. ಇದು 3 ಬ್ರಾಂಚಸ್ ಇದೆ ಇದಕ್ಕೆ. ಒಂದು ಸ್ವಾದಿಷ್ಠಾನ, ಒಂದು ಬಂದು ಕ್ರಿಯೇಟಿವಿಟಿ. ಈಗ ನಿಮ್ಗೆ ಏನೋ ಒಂದು ಚಾಲೆಂಜ್ ಬಂದಿದೆ ನಿಮ್ ಮುಂದೆ, ನೀವು ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಇದನ್ನ ಓವರ್ಕಮ್ ಮಾಡಕ್ಕೆ. ಯಾಕಂದ್ರೆ ಎಲ್ಲಾ ಚಾಲೆಂಜಸ್ ಒಂದೇ ತರ ಬರಲ್ಲ. ಇವತ್ತು ಒಂದ್ ಚಾಲೆಂಜ್ ಬಂದ್ರೆ ನಾಳೆ ಅದಕ್ಕಿಂತ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರುವಂತಹ ಒಂದು ಚಾಲೆಂಜ್ ಬರುತ್ತೆ. ಇದನ್ನ ಓವರ್ಕಮ್ ಮಾಡಕ್ಕೆ ನಾನು ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ಔಟ್ ಆಫ್ ದ ಬಾಕ್ಸ್ ಅಪ್ರೋಚಸ್ ಏನಾದ್ರು ಅಪ್ಲೈ ಮಾಡ್ತಾ ಇದ್ದೀನ, ಏನಾಗತ್ತೆ ಅದಿದ್ದಾಗ ಯು ವಿಲ್ ಬಿ ಲೈಕ್ ಡೂಯಿಂಗ್ ಎವ್ರಿಥಿಂಗ್ ವೆರಿ ನಾರ್ಮಲಿ ಬಿಕಾಸ್ ಯು ಆರ್ ಥಿಂಕಿಂಗ್ ವೆರಿ ಕ್ರಿಯೇಟಿವ್ಲಿ. ಇದು ಒಂದು ಬ್ರಾಂಚ್. ಚೆನ್ನಾಗಿರೋರು ದೇ ವಿಲ್ ಡೂ ಕ್ರಿಯೇಟಿವ್ ಆಗಿ ದೇ ವಿಲ್ ಥಿಂಕ್. ಇದರಲ್ಲಿ ನಮ್ಮ ಒಂದು ಲಲಿತಾ ಸಹಸ್ರನಾಮದಲ್ಲಿ ಒಂದು ಬರುತ್ತೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಈ 3 ಶಕ್ತಿಗಳು. ಫಸ್ಟು ಇಚ್ಛಾಶಕ್ತಿ ಅಂತಂದ್ರೆ ಯು ಹ್ಯಾವ್ ಅ ಡಿಸೈರ್, ನನಗಿದು ಮಾಡಬೇಕು ಅಂತ ನನಗೆ ಆಸೆ ಬಂದಿದೆ. ನೆಕ್ಸ್ಟ್ ಸ್ಟೆಪ್ಪು ಜ್ಞಾನಶಕ್ತಿ, ನನಗೆ ಜ್ಞಾನ ಪ್ರಾಪ್ತಿ ಮಾಡಬೇಕು. ಇವತ್ತು ನನಗೆ ಈ ಫೀಲ್ಡಲ್ಲಿ ಇವತ್ತು ನಾ ಕ್ರಿಕೆಟ್ ಓಡಬೇಕು ಅಥವಾ ಒಂದು ಸೈಕಲೇ ಓಡಿಸ್ಬೇಕು, ಫಸ್ಟ್ ಹ್ಯಾಂಡಲ್ ಇಟ್ಕೊಳ್ಳೋದು ಬರಬೇಕು, ಪೆಡಲ್ ಮಾಡೋದು ಕಲಿಬೇಕು. ಸಿಂಪಲ್. ಫಸ್ಟ್ ಅದು ಯಾರಿಗೂ ಬರಲ್ಲ, ಯಾರು ಹಿಡ್ಕೊಂಡು ಕಲಿಬೇಕು, ನಿಧಾನಕ್ಕೆ ಬ್ಯಾಲೆನ್ಸ್ ಬರುತ್ತೆ. ಕ್ರಿಯಾಶಕ್ತಿ, ಆಕ್ಷನ್ಸ್ ತಗೋಬೇಕು. ಜ್ಞಾನ, ಕ್ರಿಯಾ ಅಂತಂದ್ರೆ ನನಗೆ ಸೈಕಲ್ ಕಲಿಬೇಕು, ಅದ್ರ ಬಗ್ಗೆ ಎಲ್ಲ ಓದ್ಕೋತೀವಿ. 2 ಟೈರ್ ಇದೆ, ಹೀಗೆ ಓಡಿಸ್ತಾರೆ, ಇಷ್ಟಿಷ್ಟು, ಅದೆಲ್ಲ ಕೆಲವೊಬ್ರು ಎಲ್ಲರೂ ನಾಲೆಡ್ಜ್ ಪ್ರಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ಕ್ರಿಯಾಶಕ್ತಿ. ಸೊ ಅದೇ ತರ ಇಲ್ಲಿ ನಾವು ನಾಲೆಡ್ಜ್, ಯು ಹ್ಯಾವ್ ದ ನಾಲೆಡ್ಜ್ ಬಟ್ ಯು ಹ್ಯಾವ್ ಟು ಗೇನ್ ದ ನಾಲೆಡ್ಜ್ ಅಂಡ್ ಯು ಹ್ಯಾವ್ ಟು ಸ್ಟೇ ಇನ್ವೆಸ್ಟೆಡ್. ನಿಮ್ ನಾಲೆಡ್ಜ್ ಕಂಪ್ಲೀಟ್ ಆಗಿದ್ದಾಗ ಯು ವಿಲ್ ಸ್ಟೇ ಇನ್ವೆಸ್ಟೆಡ್. ನೆಕ್ಸ್ಟ್ ಇದ್ರದ್ದು ಇನ್ನೊಂದು ಬ್ರಾಂಚ್ ಏನು ಅಂತಂದ್ರೆ ಈ ಸ್ವಾದಿಷ್ಠಾನ ಚಕ್ರದ್ದು ಇಮೋಷನಲ್ ಸೆನ್ಸಿಟಿವಿಟಿ. ಏನಾಗತ್ತೆ, ಕೆಲವೊಬ್ರು ಅನ್ಹೆಲ್ದಿ ರಿಲೇಷನ್ಸ್ ಅಲ್ಲಿ ಇರ್ತಾರೆ, ಚಿಕ್ಕ ವಿಷಯಕ್ಕೆ ಮನಸ್ಸಿಗೆ ತಗೋತಾ ಇರ್ತಾರೆ. ಅಯ್ಯೋ ನಂಗೆ ಹೀಗೆ ಅಂದ್ಬಿಟ್ರು, ನಾನು ಏನೆಲ್ಲ ಮಾಡಿದ್ದೀನಿ, ಇವ್ರಿಗೆ ತುಟಿಗೆ ತುಪ್ಪ ಹಿಡಿದು ಕುಡಿಸಿದ್ದೀನಿ, ಯಾಕೆ ಇವ್ರ ಸಮಾಧಾನ ಆಗ್ತಾ ಇಲ್ಲ. ಇಟ್ ಕುಡ್ ಬಿ ಲೈಕ್ ಮದರ್ ಇನ್ ಲಾ, ಡಾಟರ್ ಇನ್ ಲಾ, ಅಥವಾ ಗಂಡ ಹೆಂಡತಿ ಇರ್ಬೋದು, ಅಥವಾ ಮಕ್ಳು ಇರ್ಬೋದು, ಆ ತಂದೆ ತಾಯಿ. ಇದೆಲ್ಲ ಏನಾಗುತ್ತೆ, ಇಮೋಷನಲ್ ಸೆನ್ಸಿಟಿವ್ ಆಗ್ಬಿಡ್ತಾರೆ. ಆ ಸೆನ್ಸಿಟಿವ್ ಆದಾಗ ಏನಾಗುತ್ತೆ, ಒಂದೊಂದು ವಿಷಯಕ್ಕೂ ಅವ್ರು ಕೊರಗಕ್ಕೆ ಶುರು ಮಾಡ್ಬಿಡ್ತಾರೆ. ಸೆಕೆಂಡ್ ಬ್ರಾಂಚ್ ಇದು. ಸೆನ್ಸಿಟಿವ್ ಆಗಲ್ಲ, ನೀವು ನಾರ್ಮಲ್ ಆಗಿದ್ದ ಅಯ್ಯೋ ಬಿಡಪ್ಪ ಆಯ್ತು ಇಟ್ಸ್ ಓಕೆ ಅಂತ ಯು ಜಸ್ಟ್ ಮೂವ್ ಆನ್. ಸೆನ್ಸಿಟಿವ್ ಆಗಿ ಇಲ್ದಿದ್ದಾಗ ವೆನ್ ಯು ಆರ್ ಬ್ಯಾಲೆನ್ಸ್ಡ್ ಯು ಬಿ ಲೈಕ್ ಏನೋ ಅಂತಾರೆ. ಇವಾಗ ಯಾರೋ ತುಂಬಾ ರೂಢಾಗಿ ಏನೋ ಹೇಳ್ತಾರೆ, ಅಯ್ಯೋ ಬಿಡು ಅವ್ರು ಏನೋ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು, ಅವ್ರಿಗೇನೋ ಪಾಪ ಇವತ್ತು ಮನಸ್ಸು ಸರಿ ಇಲ್ಲ ಅನ್ಸುತ್ತೆ, ಏನೋ ಹೇಳಿದ್ರು, ಇಲ್ಲಿ ಬಿಡು. ಆಮೇಲೆ ಅವರೇ ಬಂದು ಕ್ಷಮೆ ಯಾಚಿಸ್ತಾರೆ ನಮ್ಮ ಹತ್ರ. ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ನಾವು ತುಂಬಾನೇ ಒಂದೊಂದು ದಿವಸ ಒಂದೊಂದು ವಾರ ವಿಲ್ ಬಿ ಥಿಂಕಿಂಗ್ ಅಬೌಟ್ ಇಟ್. ಸೊ ಇದು ಇಮೋಷನಲ್ ಸೆನ್ಸಿಟಿವಿಟಿ ಬಗ್ಗೆ ಹೇಳುತ್ತೆ. ಇನ್ನೊಂದು ನೆಕ್ಸ್ಟ್ ಥರ್ಡ್ ಇದು ಸೆಕ್ಷುವಲ್ ಆಕ್ಟಿವಿಟಿ ಬಗ್ಗೆ ಹೇಳುತ್ತೆ. ಅಂದ್ರೆ ಇವಾಗ ಏನಾಗುತ್ತೆ, ಗಂಡ ಹೆಂಡತಿ ಫಾರ್ ದ ನೇಮ್ ಸೇಕ್ ದೇ ಆರ್ ಗಂಡ ಹೆಂಡತಿ, ಸೆಕ್ಷುವಲ್ ಆಕ್ಟಿವಿಟಿನೇ ಇರಲ್ಲ. ಅಥವಾ ಸಮನ್ ಇಸ್ ನಾಟ್ ಗೆಟಿಂಗ್ ಸ್ಯಾಟಿಸ್ಫೈಡ್. ಇಲ್ಲ ಗಂಡ ಸ್ಯಾಟಿಸ್ಫೈ ಆಗಿರಲ್ಲ, ಇಲ್ಲ ಹೆಂಡತಿ ಸ್ಯಾಟಿಸ್ಫೈ ಆಗಿರಲ್ಲ. ಯಾತಕ್ಕೆ,
ಈ ಪರ್ಟಿಕ್ಯುಲರ್ ಸೇಕ್ರಲ್ ಚಕ್ರ ಈಸ್ ನಾಟ್ ವರ್ಕಿಂಗ್ ಎಫಿಷಿಯೆಂಟ್ಲಿ. So sacral chakra has three parts: creative, sex drive, creative and emotional sensitivity. Okay, now moving on, ಮುಂದಿನ ಚಕ್ರ solar plexus ಚಕ್ರ. ಓಕೆ, ಮೂರನೇ ಚಕ್ರ ಇದು ಮಣಿಪುರ ಚಕ್ರ. ಇದೇನು ಅಂತಂದ್ರೆ ನಿಮ್ಮ ಬಗ್ಗೆ ನಿಮಗೆ ನೀವು ಹೇಗೆ ನಿಮ್ಮನ್ನ ರೇಟ್ ಮಾಡ್ತೀರಾ ಅಂತ, ಸೆಲ್ಫ್ ಎಸ್ಟೀಮ್. ಇವತ್ತು ನನ್ನ ಹತ್ರ ನಾಲೆಡ್ಜ್ ಎಲ್ಲ ಇದೆ, ನನ್ನ ಹತ್ರ ಎಲ್ಲಾ ತರ ಟ್ಯಾಲೆಂಟ್ ಇದೆ. ಇವಾಗ ವಿರಾಟ್ ಕೊಹ್ಲಿ ತಗೊಳ್ಳಿ, he knows what he is. He thinks like a king. ನಾ ಕ್ಯಾಪ್ಟನ್ ಆಗಿಲ್ದೇ ಇದ್ರು he acts like a captain. I own this field ಅಂತ ಕೂತ್ಕೋತಾರ ಅವ್ರು. ಕೂತ್ಕೊಂಡು ನಾನು ಇವತ್ತು 100 ಹೊಡೆಯೋದು. ಸೊ ಏನಕ್ಕೆ ಅಂತಂತಂದ್ರೆ, ವೆನ್ ಯು ಥಿಂಕ್ ಲೈಕ್ ಅ ಕಿಂಗ್, ವೆನ್ ಯು ವ್ಯಾಲ್ಯೂ ಯುವರ್ ಸೆಲ್ಫ್ ಪ್ರಾಪರ್ಲಿ, ಕಾನ್ಫಿಡೆನ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಕಾನ್ಫಿಡೆನ್ಸ್ ಜೊತೆ ಏನಾಗುತ್ತೆ, ಆಕ್ಷನ್ ಟೇಕಿಂಗ್ ಎಬಿಲಿಟೀಸ್ ನೀಟಾಗಿ ಬಂದ್ಬಿಡುತ್ತೆ. ಯು ವಿಲ್ ಟೇಕ್ ಆಕ್ಷನ್ಸ್, ನಾಟ್ ಜಸ್ಟ್ ದಿಸ್ ಫೀಲ್ಡ್. ಇನ್ಯಾವುದೋ ನೀವು ಇನ್ನೊಂದು ಯಾವುದೋ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಂದ್ರಿ ಅಂತ ಅನ್ಕೊಳ್ಳಿ, ಯು ವಿಲ್ ಬಿ ವೆರಿ ಕಾನ್ಫಿಡೆಂಟ್. ಇದೊಂದು ಚೂರು ಆ ಕಡೆ ಕಲ್ತ್ಕೊಂಡ್ಬಿಟ್ರೆ ಐ ಆಮ್ ರೆಡಿ. ಇಲ್ದಿರೋರ್ಗೆ ಏನಾಗುತ್ತೆ ಅಂದ್ರೆ, ದೇ ಹ್ಯಾವ್ ಆಲ್ ದ ನಾಲೆಡ್ಜ್, ಮೆಂಟಲಿ ದೇ ವಿಲ್ ಬಿ ಥಿಂಕಿಂಗ್ ಲೈಕ್ ಅ ಸ್ಲೇವ್. ನಾನೊಬ್ಬ ಸರ್ವೆಂಟು. ಕಿಂಗ್ ತರ ಥಿಂಕ್ ಮಾಡ್ಬೇಕು ಅಥವಾ ಕ್ವೀನ್ ತರ ಥಿಂಕ್ ಮಾಡ್ಬೇಕು, ಒಂಥರ ಸರ್ವೆಂಟ್ ತರ ಥಿಂಕ್ ಮಾಡ್ತಿರ್ತಾರೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಅದು ಇಲ್ಲ, ಸೆಲ್ಫ್ ಎಸ್ಟೀಮ್ ಇಲ್ಲ. ಸೆಲ್ಫ್ ಎಸ್ಟೀಮ್ ಇಲ್ದಿದಾಗ ಏನಾಗುತ್ತೆ, ಕಾನ್ಫಿಡೆನ್ಸ್ ಝೀರೋ, ಲ್ಯಾಕ್ ಆಫ್ ಕಾನ್ಫಿಡೆನ್ಸ್. ಸೊ ಆಸ್ ವಿ ಸ್ಪೀಕ್, ನಮ್ಮನ್ನ ನೋಡ್ತಾ ಇರೋರಿಗೆ ಪ್ಯಾರಲಲ್ಲಿ ಇದೊಂಥರ ಚಕ್ರ ಸ್ಕ್ಯಾನಿಂಗ್ ಆಗ್ತಾ ಇದೆ. ಅಂದ್ರೆ ಇವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಿಮ್ದೆಲ್ಲಿ ಬ್ಲಾಕ್ ಇರುತ್ತೆ ಅಂತ, 7th ವರ್ಗೂ ನೋಡ್ಕೋಬೇಕು ಈಗ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ 4th ಚಕ್ರ. ಫೋರ್ತ್ ಬಂದು ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ ಅಂತ. ಈಗ ಇಲ್ಲಿ ಏನಾಗುತ್ತೆ, ಕೆಲವೊಂದು ನಮ್ಗೆ ಏನೇನೋ ಪಾಸ್ಟ್ ಅಲ್ಲಿ ಕೆಲವೊಂದು ನೋವುಗಳು ಯಾರೋ ಕೊಟ್ಬಿಡ್ತಾರೆ. ಇದು ಲವ್ ಅಲ್ಲಿ ಬ್ರೇಕಪ್ ಆಗಿರ್ಬೋದು, ಅಥವಾ ತಂದೆ ತಾಯಿ ನಮ್ಮನ್ನ ಸರಿಯಾಗಿ ನಡ್ಸ್ಕೊಂಡಿಲ್ದೇ ಇರ್ಬೋದು, ಅಥವಾ ಯಾರೋ ನಮ್ಮನ್ನ ಬುಲಿ ಮಾಡಿರ್ತಾರೆ, ಸ್ಕೂಲಲ್ಲಿ ಯಾರೋ ಬುಲಿ ಮಾಡಿರ್ತಾರೆ, ಅಥವಾ ಟೀಚರ್ಸು ನಮ್ಮನ್ನ ಏನೋ ಒಂಥರ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡಿರಲ್ಲ, ಅಬ್ಯೂಸ್ ಆಫ್ ಎನಿ ಸಾರ್ಟ್. ಇವ್ರು ಏನಾಗೋಗಿರ್ತಾರೆ, ಗಾರ್ಡಲ್ಲಿ ಕೂತ್ಬಿಟ್ಟಿರ್ತಾರೆ, ಯಾವಾಗ್ಲೇ ಒಂಥರ ಚಾಕು ಇಟ್ಕೊಂಡೇ ಕೂತಿರ್ತಾರೆ ಯಾವಾಗ್ಲೂ ಮನಸ್ಸಿನಲ್ಲಿ. ಫಿಸಿಕಲಿ ಇಲ್ಲ, ಮುಟ್ಟಿದ್ರೆ ನಾನು ಯಾರನ್ನೋ ಅವರು ಈ ಸ್ಪೇಸ್ ನಂದು, ಈ ಸ್ಪೇಸ್ಗೆ ನೀವು ಯಾರು ಎಂಟ್ರಿ ಇಲ್ಲ, ಆ ಎಂಟ್ರಿಗೇ ಕೊಡಲ್ಲ. ಅವ್ರು ಯಾವಾಗಲೂ ಏನಂತ ಮನಸ್ಸಿನಲ್ಲಿ, ನನ್ನ ಟ್ರಸ್ಟ್ನ ಇವ್ರ ಮೇಲೆ ನಾ ಟ್ರಸ್ಟ್ ಲೇ ಮಾಡಿದ್ರೆ, ನನ್ನ ಟ್ರಸ್ಟ್ ಬಿಟ್ರೆ ಆಗ್ಬಿಟ್ರೆ ನನ್ನ ಪರಿಸ್ಥಿತಿ ಏನು, ಆಗ್ಲೇ ಒಂದ್ಸಲಿ ಕೈ ಸುಟ್ಕೊಂಡ್ಬಿಟ್ಟಿದೀನಿ, ಈಗ ಇವ್ರನ್ನ ಬಿಟ್ಬಿಟ್ರೆ ನನ್ನ ಪೂರ್ತಿ ಜೀವನ ಹಾಳು ಮಾಡ್ಬಿಡ್ತಾರೆ, ಬೇಡ. ಕೋಟೆ ಕಟ್ಕೊಂಡು ಕೂತಿರ್ತಾರೆ. ಒಂದು ಇನ್ವಿಸಿಬಲ್ ವಾಲ್, ನಿಮ್ಮ ಮಧ್ಯೆ ಒಂದು ಇನ್ವಿಸಿಬಲ್ ವಾಲ್ ಇದೆ, ನಿಮ್ಮನ್ನ ನಾನು ಎಂಟರ್ ಮಾಡಕ್ ಬಿಡೋದೇ ಇಲ್ಲ. ಸೊ ಏನಾಗುತ್ತೆ, ಈ ವಾಲ್ ಇರೋದ್ರಿಂದ ನೀವು ಆಕ್ಚುಲಿ ಲವ್, ಕೇರ್ ಅಂಡ್ ಅಟೆನ್ಷನ್ ಕೊಡ್ತಾ ಇದ್ದೀರಾ ನನ್ಗೆ, ಬಟ್ ನನ್ಗೆ ಅದೇನು ಕಾಣಿಸ್ತಾನೆ ಇಲ್ಲ. ಅಂಡ್ ಅದೇ ರೀತಿ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ, ನನ್ಗೆ ಅನ್ಸ್ತಾ ಇದೆ ನಾ ಕೊಡ್ತಾ ಇದ್ದೀನಿ ಅಂತ, ಬಟ್ ಇಟ್ ಈಸ್ ನಾಟ್ ವಿಸಿಬಲ್ ಟು ಯು. ಸೊ ಏನಾಗ್ತಿರುತ್ತೆ, ಇಂಥ ಒಂದು ವ್ಯಕ್ತಿಗಳಿಗೆ ಜಲಸಿ, ಯಾರನ್ನ ನೋಡ್ತಾರೆ, ಏನಪ್ಪ ಅವ್ರಿಗೆಲ್ಲ ಎಲ್ಲ ಥರ ಲವ್ ಇದೆ, ಕೇರ್ ಇದೆ, ಅಟೆನ್ಷನ್ ಸಿಗ್ತಾ ಇದೆ, ವೈ ಆಮ್ ಐ ಬೀಯಿಂಗ್ ಡಿನೈಡ್ ಆಲ್ ದೀಸ್ ಥಿಂಗ್ಸ್. ಸೊ ಅವ್ರಿಗೇನಾಗುತ್ತೆ, ಅವ್ರ ಒಳಗೇನೆ ಒಂಥರ ಜೆಲಸಿ, ಹೇಟ್ರೆಡ್ನೆಸ್ಸು, ವೆಂಜ್ಫುಲ್ನೆಸ್ಸು. ಏನಾಗುತ್ತೆ, ಆ ಎಪಿಸೋಡ್ ಇರುತ್ತೆ, ಕೆಲವೊಂದು ಎಪಿಸೋಡ್ಗಳು ನಡೆದ್ಬಿಟ್ಟಿರುತ್ತೆ ಜೀವನದಲ್ಲಿ, ಆ ಎಪಿಸೋಡ್ನ ರಿವೈಂಡ್ ಮಾಡೋದು ಪ್ಲೇ, ಆ ಪರ್ಟಿಕ್ಯುಲರ್ ಎಪಿಸೋಡ್ಗೆ ಹೋಗೋದು, ಅವತ್ತು ನಾನು ಹಿಂಗೆ ಹೇಳಬೇಕಾಗಿತ್ತು, ಅವತ್ತು ನಾನು ಹಾಗೆ ಮಾಡಬೇಕಾಗಿತ್ತು, ಇಲ್ಲ ಆ ವ್ಯಕ್ತಿಗಳು ಇರ್ತಾರೆ ಆ ಎಪಿಸೋಡಲ್ಲಿ, ಅವತ್ತು ನೀವು ಯಾಕೆ ಹಿಂಗಂದ್ರಿ, ಅವತ್ತು ನೀವು ಯಾಕೆ ಹಿಂಗೆ ಮಾಡಿದ್ರಿ, ಇದೇ ಮನಸ್ಸಿನಲ್ಲಿ ಒಂದು ಫೈಟ್ ನಡೀತಾ ಇರುತ್ತೆ ಅವ್ರದ್ದು ಮನಸ್ಸಿನಲ್ಲಿ. ಇದರಿಂದ ಏನಾಗ್ತಿರುತ್ತೆ, ಅವರು ಬೇರೆಯವ್ರ ಬಗ್ಗೆ ಒಂಥರ ಒಂದು ಅಸಮಾಧಾನ, ಚೆನ್ನಾಗಿದ್ದಾರೆ ಅವರು, ನಾ ಯಾಕೆ ಹಿಂಗಿದ್ದೀನಿ, ಜಲಸಿ. ಇದು ಯಾರು ಚೆನ್ನಾಗಿರ್ತಾರೆ ಅವ್ರದ್ದು ಹೇಗಿರ್ತಾರೆ ಅಂತಂದ್ರೆ, ದೇ ವಿಲ್ ಬಿ ವೆರಿ ಹ್ಯಾಪಿ. ಅವ್ರು ಬಂದಿದ ತಕ್ಷಣ ಒಂಥರ ಎನರ್ಜಿ, ಬಂದಿದ ತಕ್ಷಣ ಎಲ್ಲಾರ ಹತ್ರನೂ ಒಂದೊಂಥರ ಫ್ರೆಂಡ್ಲಿ ನೇಚರಲ್ಲಿ, ಎಲ್ಲಾರ ಹತ್ರನೂ ದೇ ಮೇಕ್ ಫ್ರೆಂಡ್ಸ್ ವೆರಿ ಈಸಿಲಿ, ಒಂಥರ ವೆರಿ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ, ಏನಂದ್ರೂ ಜಾಸ್ತಿ ತಲೆಗೆ ಹಚ್ಕೊಳ್ಳಲ್ಲ, ಖುಷಿಯಾಗಿ ಎಲ್ಲರೂ ಕರ್ಕೊಂಡು ಒಂಥರ ಗ್ರೂಪಲ್ಲಿ ಅವರು ದೇ ವಿಲ್ ಬಿ ಅ ಲೀಡರ್. ಅವ್ರ ಬಗ್ಗೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇರುತ್ತೆ, ವೆರಿ ಸೆಕ್ಯೂರ್ ಆಗಿರ್ತಾರೆ. ನನ್ಗೆ ಗೊತ್ತು, ನಾನು ವಾಟ್ ಐ ಆಮ್, ಐ ನೋ ವೆರಿ ವೆಲ್. ನೀವು ಏನಾರಾಗಿರಿ, ಯು ಮೇ ಬಿ ದ ರಿಚೆಸ್ಟ್ ಪರ್ಸನ್ ಆರ್ ಯು ಮೇ ಬಿ ದ ಪೂರೆಸ್ಟ್ ಪರ್ಸನ್, ಯು ಮೇ ಬಿ ದ ಮೋಸ್ಟ್ ನಾಲೆಜಬಲ್ ಪರ್ಸನ್ ಆರ್ ದ ಮೋಸ್ಟ್ ಡಂಬೆಸ್ಟ್ ಪರ್ಸನ್, ಮೈ ಇಮೋಷನ್ಸ್ ಅಂಡ್ ಮೈ ಲವ್ ವಿಲ್ ರಿಮೈನ್ ದ ಸೇಮ್. ಆ ಥರ ಇರ್ತಾರೆ. ಆಪೋಸಿಟ್ ಆಫ್ ಸೆಲ್ಫ್ ಎಸ್ಟೀಮ್ ಅಂಡ್ ಇದರಲ್ಲಿ ಸೆಲ್ಫ್ ಅವೇರ್ ಇದು ಬಿಡ್ತಾರಲ್ಲ, ಅಂದ್ರೆ ಇವಾಗ ಇದನ್ನ ಹೇಳಿದ್ರೆ ಜೆಲಸಿ ಆಗಿರ್ಬೋದು, ಹೇಟ್ರೆಡ್ನೆಸ್ ಆಗಿರ್ಬೋದು, ಅಥವಾ ವೆಂಜ್ಫುಲ್ನೆಸ್ ಆಗಿರ್ಬೋದು, ಇದನ್ನ ಅವರು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಚೆಸ್ಟ್ ಇಶ್ಯೂಸ್, ಲಂಗ್ ಇಶ್ಯೂಸ್, ಹಾರ್ಟ್ ಇಶ್ಯೂಸ್. ನೀವು ನೋಡಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಬರ್ತಾರಲ್ಲ, ದೇ ವುಡ್ ಹ್ಯಾವ್ ಗಾನ್ ಥ್ರೂ ಆಲ್ ದೀಸ್ ಥಿಂಗ್ಸ್. ಫಸ್ಟ್ ನಮ್ಗೆ ಬರೋದು ಮೆಂಟಲ್ ಸಿಗ್ನಲ್ಸ್ ಬರುತ್ತೆ. ನಮ್ಮ ಬಾಡಿ ಇಟ್ಸ್ ಅ ವೆರಿ ಇಂಟೆಲಿಜೆಂಟ್ ಸಿಸ್ಟಮ್.
ಆ ಇಂಟೆಲಿಜೆನ್ಸ್ ಸಿಸ್ಟಮ್ ಇಟ್ ವಿಲ್ ಸೆಂಡ್ ಯು ಸಿಗ್ನಲ್ಸ್, ಇಲ್ಲಿ ನೀನು ತಪ್ಪಾಗ್ತಾ ಇದೆ, ಕೈಂಡ್ಲಿ ರೆಕ್ಟಿಫೈ, ಸರಿ ಮಾಡ್ಕೋ ಅಂತ. ಇವಾಗ ನಾ ಹೇಳ್ತಲ್ಲ, ಇವಾಗ ಜೆಲಸಿ ಬಂತು ಅಂತ ಅನ್ಕೊಳ್ಳಿ, ಇವಾಗ ಹೇಟ್ರೆಡ್ನೆಸ್ ಬಂತು, ಅಥವಾ ನಿಮಗೆ ಇವಾಗ ರೂಟ್ ಚಕ್ರದಲ್ಲಿ ನಿಮಗೆ ಬೆನ್ನೋವು ಬರ್ತಾ ಇದೆ, ಅಯ್ಯೋ, ಅಥವಾ ನಿಮಗೆ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀರಾ, ಯು ಶುಡ್ ರಿಯಲೈಸ್ ದಟ್ ಸಮಥಿಂಗ್ ಈಸ್ ರಾಂಗ್ ವಿತ್ ಮೈ ರೂಟ್ ಚಕ್ರ, ಐ ಹ್ಯಾವ್ ಟು ಡೂ ಸಮಥಿಂಗ್. ನೆಕ್ಸ್ಟ್ ಇದು ವಿಶುದ್ಧ ಚಕ್ರ, ಫೋರ್ ಆಯ್ತು. ಫಿಫ್ತ್ ಚಕ್ರ ಇಸ್ ದ ವಿಶುದ್ಧ ಚಕ್ರ ಆರ್ ದ ಥ್ರೋಟ್ ಚಕ್ರ. ಇದು ಏನು ಅಂತಂದ್ರೆ ಕಮ್ಯುನಿಕೇಶನ್. ಹೌ ಇಸ್ ಯುವರ್ ಕಮ್ಯುನಿಕೇಶನ್? ಇವಾಗ ಎಷ್ಟೋ ಜನ ಅಂದ್ರೆ ಇಂಟ್ರೋವರ್ಟ್ ಆಗಿ ಕೂತಿರ್ತಾರೆ, ಇನ್ ಕೆಲವೊಬ್ರು ಏನಾಗಿರ್ತಾರೆ, ದೇ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಸೇ. ನಾ ಹೇಳಿದ್ನಲ್ಲ ಸ್ಕಾರ್ ಅಂತ, ಯಾರೋ ಒಂದು ಗಾಢವಾದ ನೋವು ಕೊಟ್ಬಿಟ್ಟಿರ್ತಾರೆ, ಆ ನೋವಿನಲ್ಲೇ ಕೂತಿರ್ತಾರೆ. ಯಾವಾಗ್ಲೂ ನೋವಲ್ಲಿ ಕೂತ್ಕೊಂಡು ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಒಂದು. ನಮ್ ಜನ ಟೈಟಲ್ ಕೊಟ್ಟಿರ್ತಾರಲ್ಲ, 2 ತಲೆ ನಾಗರ, ಡಬಲ್ ಡೋಲ್ಗಿ, ಇಲ್ಲೊಂದು. ಅದು ನಾಟ್ ಜಸ್ಟ್ ಲೈಕ್ ದಟ್. ಇನ್ನು ಕೆಲವೊಬ್ರು ಏನಂದ್ರೆ ಜೆನ್ಯೂನ್ ಆಗಿ ಹರ್ಟ್ ಆಗಿರ್ತಾರೆ, ಅವ್ರಿಗೆ ಇಮೋಷನ್ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಿರಲ್ಲ, ಹೇಳಕ್ಕೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿರ್ತಾರೆ, ಬಾಯಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದೇನೋ ಹೇಳ್ತಾರೆ. ಅದು ಜೆನ್ಯೂನ್ ಪ್ರಾಬ್ಲಮ್ ಕೂಡ ಅಂತ. ಜೆನ್ಯೂನ್ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ. ಏನಂತಂದ್ರೆ ಟ್ರೂತ್ಫುಲ್ ಆಗಿರಲ್ಲ ಅವ್ರಿಗೆ ಟ್ರೂತ್ಫುಲ್ ಆಗಿರಲ್ಲ, ಬೇರೆಯವ್ರಿಗೂ ಟ್ರೂತ್ಫುಲ್ ಆಗಿರಲ್ಲ. ಫಸ್ಟ್ ನಮಗೆ ನಾವು ಟ್ರೂತ್ಫುಲ್ ಆಗಿರ್ಬೇಕು, ನಮ್ಮ ಆತ್ಮಸಾಕ್ಷಿಗೆ ನಾವು ಸತ್ಯಯುತವಾಗಿ ಇರಬೇಕು. ಅದೇ ಇರಲ್ಲ, ಹೊರಗಡೆವ್ರಿಗೂ ಆಗಲ್ಲ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಥ್ರೋಟ್ ಚಕ್ರ ಪ್ರಾಬ್ಲಮ್. ಸೊ ಅದೇನಾಗತ್ತೆ, ಇಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಿರ್ತಾರೆ, ಬಾಯಲ್ಲಿ ನೆಗೆಟಿವ್, ರಿಸಲ್ಟ್ ಹೆಂಗ್ ಪಾಸಿಟಿವ್ ಆಗಕ್ಕೆ ಸಾಧ್ಯ? ಸೊ ಇಲ್ಲಿ ಇದು ಈ ಮೆಂಟಲ್ ಪ್ರಾಬ್ಲಮ್. ಇದು ಫಿಸಿಕಲ್ ಪ್ರಾಬ್ಲಮ್ ಅಲ್ಲಿ ಥೈರಾಯ್ಡ್ ಇಶ್ಯೂಸ್. ಇದೇನಾಗತ್ತೆ, ಈ ನಾ ಹೇಳಿದ್ಮೇಲೆ ಸ್ಕಾರ್ ಬಿಟ್ಟಿರ್ತಾರೆ ಅಂತ ಅಂದ್ರಲ್ಲ, ಯಾರೋ ಇವಾಗ ಸ್ಕಾರ್ ಹಾಕಿ ಬಿಟ್ಟಿರ್ತಾರೆ, ಮನಸ್ಸಿನಲ್ಲಿ ಒಂದು ದೀರ್ಘವಾದ ಒಂದು ಗಾಯ ಕೊಟ್ಬಿಟ್ಟಿರ್ತಾರೆ. ಇದು ಏನಾಗುತ್ತೆ, ಸ್ಟ್ರೆಸ್ ಆಗ್ತಾ ಕೂತಿರುತ್ತೆ. ಅಂಟಿಲ್ ದೇ ಗೆಟ್ ಕ್ಲೋಜರ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್, ದೇ ವಿಲ್ ಬಿ ಗೋಯಿಂಗ್ ಥ್ರೂ ದಿಸ್ ಸ್ಟ್ರೆಸ್. ಈ ಸ್ಟ್ರೆಸ್ ಅಲ್ಲೇ ಕೂತಿರ್ತಾರೆ ಅವ್ರು. ಆ ಸ್ಟ್ರೆಸ್ಸಿಂದ ಹೊರಗಡೆ ಬಂದ ಮೇಲೆ ಅವ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿಲ್ ಬಿಕಮ್ ವೆರಿ ಗುಡ್. ಇದು 5 ಇಂಪಾರ್ಟೆಂಟ್ ಚಕ್ರಸ್. ಈ 5 ಚಕ್ರನ ನೀವು ಓಪನ್ ಮಾಡಿಕೊಂಡು ಎಫಿಷಿಯೆಂಟ್ ಆಗಿ ಇಟ್ಕೊಂಡಿದ್ದೀರಾ ಅಂತಂದರೆ, ಇನ್ ಅ ಮೆಟೀರಿಯಲಿಸ್ಟಿಕ್ ವರ್ಲ್ಡ್, ಅಂದರೆ ನಾವು ಇರುವಂತಹ ಈ ಜಗತ್ತಲ್ಲಿ ಯು ಆರ್ ಆಲ್ರೆಡಿ ವರ್ಕಿಂಗ್ ಟು ಯುವರ್ ಫುಲ್ ಪೊಟೆನ್ಷಿಯಲ್. ಈ 5 ಚಕ್ರ ನೀವು ಇಟ್ಕೊಂಡಿದ್ದೀರಾ ಚೆನ್ನಾಗಿ ಅಂತಂದರೆ, ನಿಮ್ಮ ಈ ಒಂದು ಏನು ಸಿಸ್ಟಮ್ ಇದೆ, ಇಟ್ ವಿಲ್ ಬಿ ಫಂಕ್ಷನಿಂಗ್ ಸೂಪರ್ಬ್ಲಿ. ಚಕ್ರ ಏನಂತ ನಾವು ಹೇಳಿದ್ವಿ, ಚಕ್ರ ಅಂದ್ರೆ ಇಟ್ ಈಸ್ ಅ ಸ್ಪಿನ್ನಿಂಗ್ ವೀಲ್ ಅಂತೀವಿ. ಇಟ್ಸ್ ಅ ಸ್ಪಿನ್ನಿಂಗ್ ವೀಲ್ ಇನ್ಸೈಡ್ ದ ಸುಷುಮ್ನಾ ಎನರ್ಜಿ ಚಾನಲ್. ಎನರ್ಜಿಲಿಂದ ಹಿಂಗ್ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಇಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಬರುತ್ತೆ, ಇಲ್ಲೇ ನಿಂತ್ಕೊಂಡ್ಬಿಡುತ್ತೆ, ತಿರ್ಗಾ ಇಲ್ಲೆಲ್ಲೋ ಕಷ್ಟ ಪಟ್ಕೊಂಡು ಮೇಲೆ ಹೋಗುತ್ತೆ. ಸೊ ನಿಮ್ಗೆ ಎನರ್ಜಿ ಫ್ಲೋ ಇಲ್ಲ ನೀಟಾಗಿ. ಎನರ್ಜಿ ಫ್ಲೋ ಇಲ್ದಿದಾಗ ಏನಾಗುತ್ತೆ, ಸಡನ್ ಆಗಿ ಉದ್ವೇಗ, ಆವೇಶ ಬರೋದು, ಕ್ರೋಧ, ಅಥವಾ ಬೇರೆ ತರ. ಇವಾಗ ಎಲ್ಲೋ ಒಂದ್ ಕಡೆ ತೋರ್ಸತ್ತೆ. ಈಗ 5 ಆದ್ಮೇಲೆ ನೀವು ಇನ್ನೂ 2 ಹೇಳಿದ್ರಿ, ಆಜ್ಞಾ ಚಕ್ರ. ಇದು ಯಾರು ಋಷಿ ಮುನಿಗಳಿದ್ದಾರೆ, ದೊಡ್ಡ ಯೋಗಿಗಳಿದ್ದಾರೆ. ಈಗ ನಾವು ಮಹಾವತಾರ್ ಬಾಬಾಜಿ ಅಂತ ಹೇಳ್ತೀವಿ, ಈಸ್ ಅ ಒನ್ ಬಿಗ್ ಸೈಂಟ್. ಅಥವಾ ನಮ್ಮ ಆದಿಶಂಕರಾಚಾರ್ಯರು ಇರ್ಬೋದು, ದೇ ಆರ್ ಆಲ್ ಬಿಗ್ ಸೈಂಟ್ಸ್. ರಮಣ ಮಹರ್ಷಿ ಇರ್ಬೋದು, ಇವರೆಲ್ಲ ದೊಡ್ಡ ಯೋಗಿಗಳು. ಅವ್ರ ಬಗ್ಗೆ ನಾವು ಹೇಳಕ್ಕೂ ನಮಗೆ ಆ ಯೋಗ್ಯತೆ ಭಗವಂತ ಕೊಟ್ಟಿದ್ದಾನೋ ಇಲ್ವೋ ಹೇಳ್ತಾ ಇದ್ದೀನಿ ನಾನು. ಅವ್ರುಗಳು ಏನು ಅಂತಂತಂದರೆ, ದೇ ವುಡ್ ಹ್ಯಾವ್ ಮಾಸ್ಟರ್ಡ್ ಆಲ್ ದೀಸ್ ಚಕ್ರಸ್. 5 ಚಕ್ರ ಅಲ್ದಲೆ ಈ ಚಕ್ರನ ಅವ್ರು ಓಪನ್ ಮಾಡ್ಕೊಂಡಿರ್ತಾರೆ. ಇದಕ್ಕೆ ತುಂಬ ಸ್ಪಿರಿಚುವಲ್ ಡೆಡಿಕೇಶನ್ ಬೇಕು. ಸ್ಪಿರಿಚುವಲಿ ನೀವು ಎಷ್ಟು ವರ್ಕ್ ಮಾಡ್ತೀರಾ ನಿಮ್ಮ ಮೇಲೆ ನೀವು, ಆವಾಗ ಇದು ಈ 5 ಚಕ್ರನೂ ಓಪನ್ ಆಗುತ್ತೆ, ಈ ಚಕ್ರನೂ ಓಪನ್ ಆಗುತ್ತೆ. ಈ ಚಕ್ರ ಏನು ಅಂತಂತಂದರೆ ಯೂನಿವರ್ಸಿಂದ ಒಂದು ಕಮಾಂಡ್. ಆಜ್ಞಾ ಅಂತಂದ್ರೆ ಏನು, ಒಂದು ಕಮಾಂಡ್ ಕೊಡ್ತಾ ಇದ್ದೀನಿ, ನಿನಗೆ ಕಮಾಂಡ್ ಕೊಡ್ತಾ ಇದ್ದೀನಿ, ನಿನ್ನಿಂದ ಈ ಕೆಲಸ ಆಗಬೇಕು, ಯುವರ್ ಪರ್ಪಸ್. ಇವಾಗ ಆದಿಶಂಕರಾಚಾರ್ಯರದು ಒಂದು ಕತೆ ಇದೆ. ಅವ್ರಿಗೇನು ಅಂತಂತಂದರೆ, ಅವ್ರ ಅಪ್ಪನಿಗೆ ಒಂದು ಕನಸಿನಲ್ಲಿ ಬಂದು ತ್ರಿಪುರ ಸುಂದರಿ, ಲಲಿತಾ ಸೌಂದರ್ಯ ಲಹರಿ ದೇವಿನೇ ಬಂದು ಹೇಳ್ತಾಳೆ, ಇವನು ನನ್ನ ಮಗ, ಇವನ್ನ ಬಿಟ್ಬಿಡು, ಇವನಿಗೆ ನನ್ನ ಒಂದು ಆದೇಶಗಳನ್ನ ಪರಿಪಾಲನೆ ಮಾಡಬೇಕು, ಅವನು ನನಗೋಸ್ಕರ ನನ್ನ ಒಂದು ಆದೇಶಕ್ಕೋಸ್ಕರ ಕಾಯ್ತಾ ಇದ್ದಾನೆ, ಬಿಟ್ಬಿಡು ಅನ್ನ. ಅವ್ರ ತಂದೆ ಮಾರನೇ ದಿವಸನೇ ಎದ್ದು, ಕನಸಿನಲ್ಲಿ ಬಂತು ಅವ್ರಿಗೆ, ಆದಿಶಂಕರಾಚಾರ್ಯರವ್ರ ತಂದೆಗೆ. ಆದಿಶಂಕರಾಚಾರ್ಯರು ಅವ್ರು ಇನ್ನೂ ಪುಟ್ಮಗು, ಅವರು ನಮಸ್ಕಾರ ಮಾಡ್ಬಿಟ್ಟು, ಆಯ್ತಪ್ಪ ನಿನಗೆ ಬೇರೆ ಉದ್ದೇಶ ಇದೆಯಂತೆ ಆ ಮಹಾತಾಯಿ ಹೇಳಿಯಾಳೆ, ನಿನ್ನ ಪ್ರಯಾಣ ಸಾಗಲಿ ಅಂತ ಹೇಳಿ ಅವ್ರು ಬಿಟ್ಕೊಡ್ತಾರೆ. ಸೊ ಅದು ಆಜ್ಞಾ, ಅದು ದೇವರ ಒಂದು ಬ್ಲೆಸ್ಸಿಂಗ್ ಇರಬೇಕು ನಿಮಗೆ. ಇಟ್ ಕುಡ್ ಬಿ ಎನಿವನ್. ಆ ಬ್ಲೆಸ್ಸಿಂಗ್ ಬಂತು ಅಂತಂದರೆ ನಿಮ್ಗೆ ಇವಾಗ ದೇವ್ರು ಏನೋ ಬ್ಲೆಸ್ ಮಾಡ್ತಾರೆ, ಈ ಕಾರ್ಯಕ್ರಮ ಆಗಬೇಕು ಅಂದ್ರೆ ನಿಮಗೆಲ್ಲ ಬಿಟ್ಬಿಡ್ತೀರ,
ರೈಟಾ, ನಿಮ್ದು ಎಲ್ಲ ಬೇರೆದೆಲ್ಲ ಪಕ್ಕಕ್ಕೆ ಹಾಕ್ಬಿಡ್ತೀರ. ದೇವ್ರು ಬಂದು ಇವಾಗ ಆ ಥರ ಯಾರು ಬಂದರೆ ವಿಲ್ ಯು ಬಿ ಲೈಕ್, ಓ ನನಗೆ ಒಂದು ಆಸೆ ಇದೆ, ಒಂದು ಲ್ಯಾಂಬರ್ಗಿನಿ ಕೊಡಿಸ್ಬಿಡು ಭಗವಂತ ಅಂತ ನೀವು ಕೂತ್ಕೋತೀರಾ? ಸೊ ಇದು ಓಪನ್ ಆಗ್ಬೇಕಾದ್ರೆ ಯು ವಿಲ್ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಇದಕ್ಕೆ ಒಂದು ಪ್ಯಾರಲಲ್ ಕ್ವೆಶನ್ ಇದೆ. ಇತ್ತೀಚೆಗೆ ಹೀಗೆ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಈ ಅವಧೂತರ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಎಷ್ಟೊಂದು ಜನಕ್ಕೆ ಇವತ್ತು ಅವಧೂತರಾಗ್ತಾರೆ, ಆಗ್ನೇಯ ಆಗತ್ತೆ. ಇವತ್ತು ತುಂಬಾ ಜನ ಇದಾರೆ ಕರ್ನಾಟಕದಲ್ಲೂ, ಕೆಲವು ಹೆಸರುಗಳಿದೆ, ಇನ್ನು ಕೆಲವು ಸತಿ ಏನಿವೆಲ್ಲ ಹೇಳ್ತಾರೆ. ಸೊ ಇದು ಮತ್ತೆ ಅದು ಇಸ್ ಇಟ್ ದ ಸೇಮ್ ಕ್ಯಾಟಗರಿ? ಕೆಲವೊಬ್ರು ಹಿಂದೆ ಇದ್ದಂತಹ ಅವಧೂತರು ತುಂಬಾ ಪವಾಡ ಪುರುಷರು. ಈಗ ನೀವು ಇದಕ್ಕೆ ಹೋಗ್ತೀರಾ, ಸಕರಾಯಪಟ್ಟಣ ಅಂತಿದೆ, ನಾವು ಚಿಕ್ಕಮಗಳೂರಲ್ಲಿ ಸಕರಾಯಪಟ್ಟಣ ಅಂತಿದೆ, ಅಲ್ಲಿ ಶ್ರೀ ವೆಂಕಟಾಚಲ ಅವಧೂತರು ಅಂತ ಇದ್ರು. ಅವರು ಒಂಥರ ನೀವು ಹೇಳಿದ್ರೆ ಆಗ್ನೇಯ ಚಕ್ರ ಓಪನ್ ಮಾಡ್ಕೊಂಡಿದ್ದಾರೆ. ಅವ್ರು ಏನಂತ ನೀವು ನೋಡಿ, ಅವ್ರ ಫೋಟೋಗಳು ಇರೋದೇ 2-3, ಒಂದು ಟವಲ್ ಸುತ್ಕೊಂಡಿರೋರು. ಟವಲ್ ಸುತ್ಕೊಂಡು ನಿಮ್ಗೇನು ಎಲ್ಲ ಜೀವನದ್ದು ಎಲ್ಲಾನು ಹೇಳೋರು. ಅವ್ರಿಗೇನು ನಿಮ್ಮ ದುಡ್ಡು ಕಾಸು ಏನೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನೀವು ಬಂದಿದ್ದೀರಾ ನನ್ನ ಹತ್ರ, ಏನೋ ವಿಷಯ ಕೇಳ್ಕೊಂಡ್ ಬಂದಿದ್ದೀರಾ, ತಗೊಳ್ಳಿ, ನಿಮ್ಗೆ ಇದು ಮಾಡಿ ನಿಮ್ಮ ಜೀವನ ಸೆಟ್ ಆಗತ್ತೆ. ನಿಮ್ಗೇನು ಲೌಕಿಕ ಸುಖ ಬೇಕು, ನಿಮಗೆ ಬೇರೆದು ಸ್ಪಿರಿಚುವಲ್ ಗ್ರೋತ್ ಎಲ್ಲ ನಿಮ್ಗೆ ಬೇಕಾಗಿಲ್ಲ. ನಿಮ್ಗೆ ಬೇಕಾಗಿರೋದು ಮೆಟೀರಿಯಲಿಸ್ಟಿಕ್ ಗ್ರೋತ್. ತಗೊಳ್ಳಿ, ಇದು ಏನು ಗ್ರೋತ್ ಬೇಕೋ ತಗೊಳ್ಳಿ. ಯಾಕೆ ಈ ಪ್ರಶ್ನೆ ಕೇಳಲಿ ಅಂದ್ರೆ, ಹಂಗಿದ್ರೆ ನೀವು ಮೊದಲೇ ಹೇಳಿದ್ರಿ ಈ 5 ಚಕ್ರಗಳು ಕರೆಕ್ಟಾಗಿ ಆಪರೇಟ್ ಆಗ್ತಾ ಇದೆ ಅಂದ್ರೆ, ನೀವು ಈ ಒಂದು ಏನೊಂದು ಪದ ಉಪಯೋಗಿಸಿದ್ರಿ, ಸಮತೋಲನದಲ್ಲಿ ಈ ವ್ಯವಹಾರಿಕ ಈ ಪ್ರಪಂಚದಲ್ಲಿ ಇದೀರಾ ಅಂತ. ಇನ್ನ 2 ಓಪನ್ ಮಾಡ್ಕೊಂಡಾಗ ದೆನ್ ಅದೆಲ್ಲದಕ್ಕೂ ಮೀರಿ ಮುಂದಿನ 2 ಫೇಸ್ಗೆ ಹೋಗ್ತಾ ಇದೀರಾ ಅಂತ. ನೀವು ಏನಂತಾರೆ ಎಲ್ಲರನ್ನೂ ಹಿಂದೆ ಬಿಟ್ಬಿಡ್ತೀರಾ. ನೀವು ಇಲ್ಲಿ ಬಂತು ಅಂತಂದ್ರೆ ನಿಮ್ಗೆ ಪ್ರತಿ ದಿವಸ ಇವತ್ತಿನ ದಿವಸ ಹೇಗಿದೆ, ಇವತ್ತು ದಿವಸ ಚೆನ್ನಾಗಿದೆಯೋ ಇಲ್ವೋ, ನಿಮ್ ಮುಂದೆ ಯಾರೋ ವ್ಯಕ್ತಿ ಬಂದು ನಿಂತ್ಕೋತಾರೆ, ಇವ್ರು ನಿಜ ಹೇಳ್ತೀಯಾರೋ ಸುಳ್ಳು ಹೇಳ್ತೀಯಾರೋ, ಬರೀ ಒಂಥರ ಮಿರರ್ ಎಲ್ಲ ರೀಡ್, ಒಂಥರ ನಿಮ್ ಮುಂದೆ ಒಂದು ಈ ಪ್ರಾಂಪ್ಟರ್ ಬರುತ್ತಲ್ಲ, ಟೆಲಿಪ್ರಾಂಪ್ಟರ್, ಆ ಥರ ನಿಮ್ಗೆ ಅಲ್ಲಿ ಮುಂದೆ ಬರ್ತಾರೆ. ಸುಮ್ಮನೆ ನೀವು ಓದ್ಕೊಂಡು ಹಿಂಗೆ ಆಗ್ತಿದೆ ಅಂತ ಹೇಳ್ಬೇಕಷ್ಟೆ. ಸೊ ಬೇಸಿಕ್ಲಿ ಅವಧೂತರು ಕೆಲವು ಸತಿ ನಾವು ಪ್ರಶ್ನೆಗಳು ಕೇಳ್ತೀವಿ, ಏನಪ್ಪ 2024 ಇವೆಲ್ಲ ನಿಜಾನ, ಏನೋ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮ್ಮ ಲೈಫ್ ಡಿಸಿಷನ್ಸ್ ಎಲ್ಲ ಹೇಳ್ಬಿಡ್ತಾರೆ ಅನ್ನೋ ಪ್ರಶ್ನೆ ಕೇಳುವವ್ರಿಗೆ ಇದು ಚಕ್ರದ ಆಂಗಲ್ ಇಂದ ನೋಡಿದಾಗ ಇದು ಓಪನ್ ಆದವ್ರಿಗೆ ಆ ಶಕ್ತಿ ಅನ್ನೋದು ಬರುತ್ತೆ ಅನ್ನೋದು. ದೇ ವುಡ್ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್. ಆ ಜಾಗಕ್ಕೆ ರೀಚ್ ಆಗೋದು ಸುಲಭದ ಮಾತು. ಇಟ್ ಇಸ್ ನಾಟ್ ದಟ್ ಯಾರಿಗೋ ಒಬ್ರಿಗೆ ಅದು ಬ್ಲೈಂಡ್ ಆಗಿ ಅವರು ಇವಾಗ ಅವಧೂತರು ಯಾರ್ದೋ ಒಬ್ರು ಟೈಮ್ ಬಂದಾಗ ಅವ್ರು ಹೋಗ್ಬಿಟ್ಟು ಇನ್ನೊಬ್ರಿಗೆ ಯಾರೋ ದೀಕ್ಷೆ ಕೊಡ್ತಾರಂತೆ, ಅದ್ ಹಂಗ್ ಪಾಸ್ ಆಗಲ್ಲ. ಅದು ಅವ್ರು ಮಾಡ್ಲಿ, ಅದು ಅವರವರ ಒಂದು ಅಂದ್ರೆ ಎಲ್ಲಾ ಕಡೆ ಏನಿರತ್ತೆ ಗೊತ್ತಾ, ಐ ವಾಂಟ್ ಟು ನೋ ನಿಮ್ಮ ಪರ್ಸ್ಪೆಕ್ಟಿವ್. ಇದು ತುಂಬಾ ಕಮ್ಮಿ ಜನಕ್ಕೆ ಸಿಗತ್ತೆ. ಇದು ಒಂಥರ ಚೋಸನ್ ಒನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅಂದ್ರೆ ನೀವು ಸೆಲೆಕ್ಟ್ ಆಗಿರುವಂತಹ ಒಂದು ಬಹುಮುಖ್ಯ ವ್ಯಕ್ತಿ. ಅದು ವಾಟ್ ಡಿಸೈಡ್ಸ್ ದಟ್? ಅದು ಯೂನಿವರ್ಸ್ ಡಿಸೈಡ್ ಮಾಡೋದು. ನೀವೇನು ಇಲ್ಲಿ ಅದು ನಿಮ್ ಎಲ್ಲೋ ಒಂದು ಬರ್ದಿರುತ್ತೆ. ಇವತ್ತು ನೀವು ನಿಮ್ಮ ಒಂದು ಜಾತಕದಲ್ಲಿ ಬರ್ದಿರ್ಬೋದು, ಅಥವಾ ನಿಮ್ಮ ಏನೋ ಒಂದು ಬರ್ದಿರುತ್ತೆ. ಇವಾಗ ನೋಡಿ, ಓಶೋ ಅಂತ ಹೇಳ್ತೀವಿ, ಓಶೋ ಅವರ ತತ್ವಗಳು ಇವತ್ತಿಗೂ ಇಟ್ ಈಸ್ ವೆರಿ ವ್ಯಾಲಿಡ್. ಒಂದು ಪಾರ್ಟ್ ಬಿಟ್ಬಿಡೋಣ, ಹೌದು, ಅವ್ರದ್ದು ತತ್ವಗಳು ನೀವು ಇವತ್ತು 2024 ಇದ್ದೀವಿ. ಅವ್ರು 1960, 1970s, 80s ಹಿ ವಾಸ್ ಇನ್ US. ಅವ್ರು ಅವತ್ತು ಹೇಳಿದ್ದಂತಹ ಕೆಲವೊಂದು ವಿಷಯಗಳು ಇಟ್ ಈಸ್ ರೆಲೆವೆಂಟ್ ಈವನ್ ಟುಡೇ. ನಾನು ಡಾಕ್ಯುಮೆಂಟ್ರಿ ನೋಡಿದ್ದೀನಿ. ಅಂದರೆ ಅದು ನೋಡಿದಾಗ ನನಗೆ ಅನಿಸಿದ್ದು, ನೀವು ಹೇಳಿದಾಗೇನೆ ಒಳ್ಳೇದು ಕೆಟ್ಟದ್ದು ಎಲ್ಲ ಒಂದು ತೂಕಕ್ಕೆ ಅಂತ ಹಾಕಿದಾಗ ಕೆಟ್ಟದು ಹಾಗೆ ನಮ್ಮ ಪರ್ಸ್ಪೆಕ್ಟಿವ್ ಅದು. ಯಾವುದು ರೈಟು ಕೆಟ್ಟದು ಯಾವುದು ಇಲ್ಲ, ಅದು ಇನ್ನೊಂದು ಥಿಯರಿನೇ ಅದು. ಸೊ ಬಟ್ ಅವರ ಒಂದು ಆಲೋಚನೆಗಳು ಕೆಲವುದು ವೆರಿ ಫ್ಯೂಚರಿಸ್ಟಿಕ್ ಥಿಂಕಿಂಗ್ ಅಂತೆಲ್ಲ ನೋಡಿದಾಗ ನನಗನ್ಸಿದ್ದು ಕಾಲಕ್ಕೂ ಆ ಥರ ಒಬ್ಬರು ಇರ್ತಾರೆ. ಈಗ ಉದಾಹರಣೆಗೆ ಇವತ್ತಿಂದು ಇಫ್ ಹ್ಯಾವ್ ಟು ಗಿವ್ ಸಮ್ ಪಾಪ್ಯುಲರ್ ನೇಮ್, ಸದ್ಗುರು ಇದ್ದಾರೆ. ಅವ್ರು ಇವಾಗ ನೋಡಿ, ಅವರು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲರ ಮೇಲೆ, ಅಂದರೆ ಪಾಸಿಟಿವ್ ಇಂಪ್ಯಾಕ್ಟ್. ಇವತ್ತು ಯಾರ್ಯಾರೋ ಒಂಥರ ಬರೀ ಮೆಟೀರಿಯಲ್ ರ್ಯಾಟ್ ರೇಸಲ್ಲಿ ತೊಡಗಿದ್ದೀವಿ. ಇವತ್ತು ನಾ ಯಾಕೆ ಇನ್ನೊಂದು ಪ್ರಶ್ನೆಗೆ ನಾನೊಂದು ಹೇಳ್ತೀನಿ, ವೈ ಆರ್ ಚಕ್ರಾಸ್ ಗೆಟಿಂಗ್ ಬ್ಲಾಕ್ಡ್ ಆರ್ ಇನ್ಎಫಿಷಿಯಂಟ್? ಯಾತಕ್ಕೆ ಅಂತಂತಂದ್ರೆ, ಒಂದು ನಮ್ಮ ಲೈಫ್ ಸ್ಟೈಲ್ ಇವತ್ತು ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗೋಗಿದೆ. ಎಲ್ಲರೂ ರ್ಯಾಟ್ ರೇಸ್, ದೇರ್ ಇಸ್ ನೋ ಲಿಮಿಟ್ಸ್ ಆರ್ ಬೌಂಡ್ರೀಸ್ ಫಾರ್ ಎನಿಥಿಂಗ್. ಇವತ್ತು ನಾನು ಒಂದು 20 ಲಕ್ಷದ ಕಾರ್ ತಗೊಂಡೆ. 20 ಲಕ್ಷದ ಕಾರ್ ತಗೊಂಡೆ, ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್. ಸಮಾಧಾನ ಇಲ್ಲ. ನಾನು ಯಾವಾಗ 60 ಲಕ್ಷದ ಕಾರ್ ತಗೋತೀನಿ, 60 ತಗೊಂಡೆ, ನೆಕ್ಸ್ಟ್ 3 ಕೋಟಿ ಕಾರ್ ಯಾವಾಗ ತಗೋತೀನಿ, ನೆಕ್ಸ್ಟ್ ಆಮೇಲೆ ಹೆಲಿಕಾಪ್ಟರ್ 3 ಕೋಟಿ ತೊಗೊಂಡ್ಬಿಟ್ಟಿದ್ದೀನಿ, ಹೆಲಿಕಾಪ್ಟರ್ ತೊಗೊಳ್ಳೋಣ. ಐ ವಾಂಟ್ ಟು ಸ್ಟೇ ಅಬೌವ್ ಎವ್ರಿ ಒನ್. ನೆಕ್ಸ್ಟು ಈ ಇಮೋಷ್ನಲ್ ಕೆಲವೊಂದು ಅನ್ಹೆಲ್ದಿ ರಿಲೇಷನ್ಶಿಪ್ಸಲ್ಲಿ ಕೂತಿರ್ತಾರೆ. ಆ ಅನ್ಹೆಲ್ದಿ ರಿಲೇಷನ್ಶಿಪ್ಸಿಂದನೂ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇವೆಲ್ಲ ಚಕ್ರಸ್ಗೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಎಸ್ಪೆಷಲಿ ನಾವು ಬ್ಯಾಂಗ್ಳೂರಲ್ಲಿ ಕೂತಿದ್ದೀವಿ, ಎಲ್ಲರೂ ಪಾಪ IT ಸೆಕ್ಟರ್ಲ್ಲೇ ಕೂತಿರೋದು. ಎಲ್ಲರೂ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಕೂತಾಗ ಏನಾಗುತ್ತೆ, ಚಕ್ರಾಸ್ ವಿಲ್ ಇನ್ವೇರಿಯಬ್ಲಿ ಗೆಟ್ ಅಫೆಕ್ಟೆಡ್. ಸೊ ಇದೇನಾಗುತ್ತೆ, ನಿಮ್ಮ ಒಂದು ಬಾಡಿ ಮೇಲೆ ಅದು ದುಷ್ಪರಿಣಾಮಗಳು ಬೀರ್ತಾನೆ ಇರುತ್ತೆ. ನಾವು ಎಲ್ಲಾರ ಒಂದು ಕಡೆ ಸ್ಟೆಪ್ ಇನಿಷಿಯೇಟಿವ್ ಮಾಡಬೇಕು.
ಲೈಕ್ ವಾಟ್? ಸ್ಟೆಪ್ಸ್ ಅಂದರೆ ನೇಚರ್ ಜೊತೆ ಇಂಟ್ರಾಕ್ಷನ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ನಾವು ನೇಚರ್ ಜೊತೆ ಇಂಟ್ರಾಕ್ಟೇ ಮಾಡ್ತಿಲ್ಲ. 12 ಗಂಟೆ ಕಾಲ 16 ಗಂಟೆ ಕಾಲ ಆಫೀಸು, 4 ಗೋಡೆ, ಒಂದು ಕಂಪ್ಯೂಟ್ರು, ಇಲ್ಲ ಒಂದು 10 ಕಂಪ್ಯೂಟರ್ ಕೊಟ್ಬಿಟ್ಟಿರ್ತಾರೆ, ಕೂತಿರ್ತಾರೆ, ಟಕ ಟಿಕಿ ಮುಗೀತು. ಇಲ್ಲ ಗಿಡ ಮರದ ವಾಲ್ಪೇಪರ್, ಅಲ್ಲೇ ಮುಗೀತು. ಸೊ 4 ಗೋಡೆಗಳ ಮಧ್ಯ ಇದ್ದೀವಿ. ಮುಂಚೆ ಏನಾಗೋದು, ಒಂದು ಜಾಯಿಂಟ್ ಫ್ಯಾಮಿಲಿಲಿ ಇರ್ತಿದ್ವಿ. ಅಲ್ಲಿ ಅಪ್ಪ ಅಮ್ಮ ದೊಡ್ಡಪ್ಪ ಅತ್ತೆ ಮಾವ ಎಲ್ಲರೂ ಇರೋರು. ಉಗಿದು ಬಿಟ್ಟು ನಿನ್ ಯಾವುದು ಬೇಕಾಗಿಲ್ಲ, ಡಿಪ್ರೆಷನ್ ಬೇಕಾಗಿಲ್ಲ ನಡಿ ಅಂತ ಎಲ್ಲ ಕರ್ಕೊಂಡು ಹೋಗಿ ದೇ ಯೂಸ್ ಟು ಮೇಕ್ ಅಸ್ ಪಾಸಿಟಿವ್. ಸರಿಯಾಗಿರುವಂತ ಫ್ಯಾಮಿಲಿ ಸೆಟಪ್ ಹೇಳ್ತಾ ನೀವು, ಅನ್ಹೆಲ್ದಿ ಫ್ಯಾಮಿಲಿ ಸೆಟಪ್ ಬೇಡ ನಮ್ಗೆ. ಸೊ ಇದು ಇವಾಗ ಇಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೇಚರ್ ಜೊತೆ ಇಂಟರಾಕ್ಷನ್. ಹೋಗಿ ಉಸಿರಾಟ ತಗೊಳ್ಳಿ, ಒಳ್ಳೆ ಒಂದು ಆಕ್ಸಿಜನ್ ತಗೊಳ್ಳಿ. ಆಕ್ಸಿಜನ್ ತಗೊಳಕ್ಕೆ ಮನ್ಸಿಲ್ಲ, ಹೇಳೋದೇ 9 ಗಂಟೆ. ನೀವು ಇವಾಗ ಲೇಟ್ ನೈಟ್ ಆಗೋಗಿದೆ, ಅಟ್ಲೀಸ್ಟ್ ವಾಕ್ ಇನ್ ದ ಈವ್ನಿಂಗ್. ಸನ್ಲೈಟೇ ಬೀಳ್ತಲ್ಲ ಅಂದ್ರೆ ಹೌ ವಿಲ್ ಯು ಗೆಟ್ ದ ಪಾಸಿಟಿವ್ ಎನರ್ಜಿ? ಸನ್ ಇಸ್ ದ ಸೋರ್ಸ್ ಆಫ್ ಪಾಸಿಟಿವ್ ಎನರ್ಜಿ. ವಿಟಮಿನ್ ಡಿ ಅಂಡ್ ಸೈನ್ಸ್ ಕರಿಬಹುದು, ಬಟ್ ಇದು ಸೈನ್ಸ್ ಬಿಹೈಂಡ್ ಚಕ್ರಾಸ್ ಅಂಡ್ ಸನ್ ಇಸ್ ಕನೆಕ್ಟೆಡ್ ದಿಸ್ ವೇ. ನಾವು ಸನ್ ಅನ್ನ ನಾವೇನಂತೀವಿ ಅಂದ್ರೆ ಅಸ್ಟ್ರಾಲಜಿ ಪ್ರಕಾರವಾಗಿ ಸನ್ ಇಸ್ ದ ಸಿಇಒ ಆಫ್ ದ ವರ್ಲ್ಡ್. ಈಗ ನೀವೇ ಸಿಇಒ ಆಗಿದ್ದೀರಾ, ನೀವು ಬರ್ತೀರಾ ಬೆಳಿಗ್ಗೆ ನಿಮ್ಮ ಆಫೀಸ್ಗೆ, ಎಲ್ಲರೂ ನಿದ್ದೆ ಹೊಡ್ಕೊಂಡು ಗೊರಕೆ ಹೊಡಿತಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ? ಒಂದು ದಿವಸ ಏನೋ ಪಾಪ ಹುಷಾರಿಲ್ಲ, ಅಯ್ಯೋ ಪಾಪಾಚೆ ಏನೋ ಹುಷಾರಿಲ್ಲ, ಮಲ್ಕೊಂಡು, ಇಟ್ಸ್ ಓಕೆ. ಒಂದು ವಾರ 10 ದಿವಸ ಆದಮೇಲೆ ಇರ್ಲಪ್ಪ ಬಿಡು, ನೀನು ಮಲ್ಕೊಂಡಿರೋ ಗೊರಕೆ ಹೊಡಿತೀರಿ, ನಿಂಗೆ ಸಂಬಳ ಕೊಡ್ತೀನಿ ಟೈಮ್ಗೆ ಅಂತ ನೀವು ಅಂತೀರಾ? ಆಚೆ ಆಗ್ತಿರ್ತೀವಿ ಅಲ್ವಾ? ದುಷ್ಪರಿಣಾಮ. ನೀವು ನೆಕ್ಸ್ಟ್ ಏನು ನಿಮ್ಮ ರೀತಿಲಿ ನೀವು ಏನು ಶುರು ಮಾಡ್ಕೋಬೇಕು. ಅದೇ ಥರ ಸಣ್ಣ. ಸೊ ಇವಾಗ ಏನಾಗಿದೆ, ಇನ್ಎವಿಟಬಿಲಿಟಿ ಆಗೋಗಿದೆ. ಬಿಕಾಸ್ ಎವ್ರಿ ಒನ್ ಈಸ್ ವರ್ಕಿಂಗ್ ಇನ್ US hours, UK hours, ಕೆಲವೊಬ್ರು ಆಸ್ಟ್ರೇಲಿಯಾ hours. ಸೊ ಬೆಳಗ್ಗೆ ಆಗ್ಲಿಲ್ವಾ, ಇಟ್ಸ್ ಓಕೆ. ಈವ್ನಿಂಗ್ ಅರೌಂಡ್ ಹಾಫ್ ಆನ್ ಅವರ್ 5 to 6:30 ಚೂರಾರ ಸನ್ಲೈಟ್ನ ಪಡ್ಕೊಳ್ಳಿ ನಿಮ್ಮ ಮೇಲೆ. ಸೊ ಇದು ವೆರಿ ಇಂಪಾರ್ಟೆಂಟ್. ನೇಚರ್ ಜೊತೆ ಇಂಟರಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಕಿಂಗ್ ಅಂತೀನಿ ನಾನು. ಇವಾಗ ಥೆರಪೀಸ್ಗೆ ಬಂದರೆ ನಾನು ಇವಾಗ 5 ಸೆನ್ಸಸ್ ಹೇಳಿದ್ನಲ್ಲ, ಈಗ ಐಸ್ಗೆ ವಿಜುವಲ್ ಥೆರಪಿ ಬರುತ್ತೆ. ವಿಜುವಲ್ ಥೆರಪಿ ಇಸ್ ನೇಚರ್ ಆರ್ ಕ್ರಿಸ್ಟಲ್ಸ್ ನೀವು ನೋಡ್ತಿದ್ರೇ ನಿಮ್ಗೊಂದು ಕೆಲವೊಂದು ಸೂದಿಂಗ್ ಎಫೆಕ್ಟ್ ಬರ್ತಾ ಇರುತ್ತೆ. ನೆಕ್ಸ್ಟು ನಮ್ಮ ಟೇಸ್ಟ್ ಥೆರಪಿ. ಕೆಲವರಿಗೆ ಇನ್ನಂಥರದವರು ಒಂಥರ ಸ್ವೀಟ್ಸ್ ಅಂದರೆ ಆಸೆ, ಅಥವಾ ಇನ್ನೇನೋ ಒಂದು ಪಾನಿಪುರಿ ಅಂದರೆ ಆಸೆ. ಸೊ ಅದು ಟೇಸ್ಟ್ ಥೆರಪಿ. ನಿಮಗೆ ಫುಡ್ಡಿಂದ ಫುಡ್ ಥೆರಪಿನೂ ಬರುತ್ತೆ. ನೀವು ಅದರಲ್ಲಿ ಏನು ಕೆಲವೊಂದು ಫುಡ್ನ ತಿಂದಾಗ ಇಟ್ ವಿಲ್ ಬಿಕಮ್ ಯುವರ್ ಮೆಡಿಸಿನ್. ನೆಕ್ಸ್ಟು ಫುಡ್. ನೆಕ್ಸ್ಟು ಸೌಂಡ್ ಥೆರಪಿ. ಸೌಂಡಿಂದ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್. ಇದು ಇಟ್ ಈಸ್ ನಾಟ್ ನೋನ್ ಟು ಮೆನಿ, ಬಟ್ ಎವ್ರಿಥಿಂಗ್ ಇಸ್ ಅ ಫ್ರೀಕ್ವೆನ್ಸಿ. ಬಟ್ ಟುಡೇ ಅದು ಸಮುದ್ರದ್ದು ನಾಯ್ಸು, ಅಲೆಗಳದ್ದು, ಲಾಟ್ ಆಫ್ ಮೆಡಿಟೇಷನ್ ಆ್ಯಪ್ಸ್ ಅಥವಾ ಲಾಟ್ ಆಫ್ ಈ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ದೀಸ್ ಥಿಂಗ್ಸ್ ಹ್ಯಾಪನ್. ಆ್ಯಂಡ್ ಆಲ್ಸೋ ಪ್ರಾಬ್ಲಿ ಮ್ಯೂಸಿಕ್ ಕೇಳಬೇಕಾದ್ರೂ ರ್ಯಾಂಡಮ್ಲಿ ವಿ ಫೀಲ್ ಗುಡ್. ದಟ್ ಈಸ್ ಆಲ್ಸೋ ಥೆರಪಿ. ಐ ಥಿಂಕ್ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ರಿಟೈರ್ ಆಗೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಮ್ಯೂಸಿಕ್ ಇಸ್ ಅ ಡಾಕ್ಟರ್ ವಿಚ್ ಇಸ್ ಆಫನ್ ಇಗ್ನೋರ್ಡ್. ಅವ್ರು ಹೇಳಿದಾರೆ ಅಂದ್ರೆ ಅದು ನಿಜಾನೇ. ಇಲ್ಲ, ಅದು ಇಟ್ಸ್ ಅ ಥೆರಪಿ. ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಎಲ್ಲರೂ ಒಂದೇ ಹೇಳಕ್ ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸ್ಟೈಲ್ಸ್ ಇದೆ. ಇದು ಇಟ್ಸ್ ಅ ಥೆರಪಿ. ಸೌಂಡ್ನ ಯೂಸ್ ಮಾಡಿಕೊಂಡು ಎಂತೆಂಥ ರೋಗಗಳನ್ನ ಬೇಕಾದ್ರೂ ನೀವು, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಮೆಂಟಲ್ ಇಶ್ಯೂಸ್. ನಿಮ್ಮ ಮಾನಸಿಕ ನೋವುಗಳನ್ನ ನೀವು ಗುಣಪಡಿಸ್ಕೊಂಬಿಟ್ರೆ ಫಿಸಿಕಲ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಅನ್ಲೆಸ್ ಇಟ್ ಈಸ್ ಹೆರಿಡಿಟ್ರಿಯಲ್ಲಿ ಏನೋ ಡಯಾಬಿಟೀಸ್ ಬಂದಿದೆ ಅಥವಾ BP ಬಂದಿದೆ ಅಥವಾ ಏನೋ ಬಂದಿದ್ದಾಗ ಅವಾಗ ಬರುತ್ತೆ. ಅದರಲ್ಲೂ ನೀವು ಸ್ವಲ್ಪ ಮುಂದುವರ್ಜಿತನ ತೊಗೊಂಡು, ಇಲ್ಲ ನಾನು ಐ ಟೇಕ್ ಆಲ್ ದ ಪ್ರಿಕಾಷನ್ಸ್ ಅಂತ ಇದ್ದರೆ ಯು ವಿಲ್ ಬಿ ಫೈನ್. ಸೊ ಇದು ಸೌಂಡ್ ಥೆರಪಿ ಆಯಿತು. ನೆಕ್ಸ್ಟು ಟಚ್ ಥೆರಪಿ. ಸ್ಕಿನ್ ಬರುತ್ತೆ. ಈ ನಮ್ಮ ಕ್ರಿಸ್ಟಲ್ಸ್ನ ಯು ಕ್ಯಾನ್ ಜಸ್ಟ್ ಹೋಲ್ಡ್ ದ ಕ್ರಿಸ್ಟಲ್ಸ್. ಇಟ್ ವಿಲ್ ಗಿವ್ ಯು ಆಲ್ ದ ಪಾಸಿಟಿವ್ ಎನರ್ಜಿ. We will come to crystals because the main conversation next is in today's world. ಈಗ ಆಸ್ಟ್ರಾಲಜರ್ಸ್ಗಳು ಸಜೆಸ್ಟ್ ಮಾಡೋ ಉಂಗುರಗಳು, ವಿಚ್ ಇಸ್ ಪ್ರೆಷಸ್ ಸ್ಟೋನ್ ವರ್ಸಸ್ ಕ್ರಿಸ್ಟಲ್ಸ್, ಇದ್ರ ಮಧ್ಯ ವಾಟ್ ಇಸ್ ದ ಬ್ರಿಡ್ಜ್ ಅಂಡ್ ವಾಟ್ ಆರ್ ದೀಸ್ ಕ್ರಿಸ್ಟಲ್ಸ್ ಎಲ್ಲ ಇಳಿತೀನಿ. ಬಟ್ ಬಿಫೋರ್ ವಿಚ್ ಐ ಥಿಂಕ್ ಲಾಸ್ಟ್ ಒಂದು ಚಕ್ರ, ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ ಅಂತ ಹೇಳ್ತಾರೆ. ಈಗ ಇಲ್ಲಿ ನೋಡಿ, ಇಲ್ಲಿ 5 ಎಲಿಮೆಂಟ್ ಇದೆ. ರೂಟ್ ಚಕ್ರ ಅರ್ತ್ ಎಲಿಮೆಂಟ್, ಸ್ವಾದಿಷ್ಠಾನ ಚಕ್ರ ಅಥವಾ ಸೇಕ್ರಲ್ ಚಕ್ರ ಇಟ್ ಇಸ್ ವಾಟರ್ ಎಲಿಮೆಂಟ್, ಸೋಲಾರ್ ಪ್ಲೆಕ್ಸಸ್ ಚಕ್ರ ದಿಸ್ ಇಸ್ ಫೈರ್ ಎಲಿಮೆಂಟ್. ಓಕೆ. ನೆಕ್ಸ್ಟ್ ಹಾರ್ಟ್ ಚಕ್ರ ದಿಸ್ ಇಸ್ ಏರ್ ಎಲಿಮೆಂಟ್. ಇದು ಥ್ರೋಟ್ ಚಕ್ರ ಇಸ್ ಈಥರ್, ಸ್ಪೇಸ್. ಇಲ್ಲಿ ಏನು ಸೆನ್ಸ್ ಇಲ್ಲ, ಇಲ್ಲಿ ಯಾವ್ದು ಸೆನ್ಸ್ ಇಲ್ಲ, ಎಲಿಮೆಂಟ್ ಏನೂ ಇಲ್ಲ. ಇಲ್ಲಿಗೆ ರೀಚ್ ಆಗಕ್ಕೆ ಇಲ್ಲೊಂಥರ ಇಲ್ಲಿ ಯಾವ್ದು ಸೆನ್ಸ್ ಇಲ್ಲ, ಎಲಿಮೆಂಟ್ಸ್ ಇಲ್ಲ. ಯು ಹ್ಯಾವ್ ಟು ವರ್ಕ್. ಆ ವರ್ಕ್ ಮಾಡೋದು ಏನಂದ್ರೆ ಸ್ಪಿರಿಚುವಲ್. ಇಲ್ಲಿಗೆ ವರ್ಕ್ ಮಾಡೋದೇ ಒಂದು ಕಷ್ಟ ಸಾಧನೆ. ನೆಕ್ಸ್ಟ್ ಇಲ್ಲಿಗೆ ಇದು ಇನ್ನೊಂದು ಡಿಫ್ರೆಂಟ್ ಲೆವೆಲ್ ಆಫ್ ವರ್ಕ್.
ಇದ್ರ ಬಗ್ಗೆ ಕ್ರೌನ್ ಚಕ್ರ ಹೂ ಅಟೈನ್ಸ್ ಹೂ ಯಾರಿಗದು ಓಪನ್ ಆಗಿರುತ್ತೆ. ಇವಾಗ ಮಹಾವತಾರ್ ಬಾಬಾಜಿ ಅಂತ ಇದ್ರು, ನೀವು ಎಲ್ಲ ಈ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಈಸ್ ಅ ಬಿಗ್ ಸೇಂಟ್. ಅವ್ರುಗಳೆಲ್ಲ ಬೇರೆ ಬೇರೆ ರೆಲ್ಮಲ್ಲಿ ಹೋಗ್ತಿದ್ರು ಅಂತ ಹೇಳ್ತಾರೆ. ಅಂದ್ರೆ ಇವತ್ತು ಇಲ್ಲಿದ್ದಾರೆ, ಇದೇ ವ್ಯಕ್ತಿ ನಾನು ಇಲ್ಲಿ ಕೂತಿದ್ದೀನಿ, ಇನ್ನೆಲ್ಲೋ ಕಾಶ್ಮೀರದಲ್ಲಿ ಎಲ್ಲೋ ಹೋಗಿ ಯಾರ ಹತ್ರನೂ ಮಾತಾಡ್ತಿರ್ತಾರೆ. ಇವತ್ತಿನ ಕಾಲಕ್ಕೆ ಇದು ಅನ್ಹರ್ಡ್ ಅನ್ಸೀನ್. ಅವ್ರು ಇದ್ರೂ ನಮ್ಮ ಕಣ್ಗೆಲ್ಲ ಅವ್ರು ಕಾಣಿಸ್ಕೊಳ್ಳೋದಿಲ್ಲ, ಬಂದರೂ ನಮ್ಗೆ ಅವ್ರು ಕಾಣಲ್ಲ. ಬಂದಿರ್ತಾರೆ, ಗೊತ್ತಿರಲ್ಲ ನಮಗೆ, ನಾವು ಒಂಥರ ಇಗ್ನೋರೆಂಟ್ ಆಗಿದ್ದೀವಿ. ಅಂದ್ರೆ ನೀವು ಹೇಳೋದು ಇನ್ಕಮಿಂಗ್ ಬರೋದಕ್ಕೂ ಇಲ್ಲಿ ರಿಸೀವರ್ ಕರೆಕ್ಟ್ ಇರಬೇಕಲ್ವ ಅನ್ನೋದನ್ನ. ಅದು ಹೆಂಗೆ ಅಂತಂದ್ರೆ, ಇಲ್ಲಿ ನೀವು ಆಗ್ನ ಚಕ್ರ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಆಂಟೆನಾ ರೈಸ್ ಆಗೋಗುತ್ತೆ, ನಿಮಗೆ ಫ್ರೀಕ್ವೆನ್ಸಿ ಕ್ಯಾಚ್ ಮಾಡ್ತಿರ್ತೀರಾ. ಇದನ್ನ ನಾ ಹೇಳಿದ್ರೆ ಬರೀ ಒಂದು ಸ್ಮಾಲ್ ಪರ್ಸೆಂಟೇಜ್ ಓಪನ್ ಮಾಡಿದ್ರೆ ಇಟ್ ಇಸ್ ಅನ್ ಅಚೀವ್ಮೆಂಟ್. ಇದನ್ನ ಓಪನ್ ಮಾಡ್ಕೊಂಡಿರೋರು ದೇ ಕ್ಯಾನ್ ಡೂ ಎನಿಥಿಂಗ್. Wake up to fresh ideas. Repose. ಸೊ ಹೀಗಾಗಿ ಇಷ್ಟು ಟೈಮ್ ತಗೊಂಡಿದ್ರೂ ಸ್ಕ್ಯಾನಿಂಗ್ ಜೊತೆಗೆ ಪ್ಲಸ್ ಈ ಚಕ್ರಗಳ ಇಂಟ್ರೊಡಕ್ಷನ್ ಆಗಿದೆ. ರಾಮ್ ಅವರೇ, ಇಲ್ಲೇ ನನಗೆ ಇಷ್ಟೆಲ್ಲ ಕ್ಯೂರಿಯಸ್ ಆಗಿರೋ ವಿಚಾರಗಳು ಅಂದರೆ ಕೆಲವುದು ಕನೆಕ್ಷನ್ಸ್ಗಳು ಸಿಕ್ತು, ಈಗ ಅವಧೂತರ ವಿಚಾರ ಅಥವಾ ಇದು ಕೆಲವು ಚಕ್ರ ಸ್ಕ್ಯಾನಿಂಗ್ದೆಲ್ಲ. ಈಗ ಮುಂದಕ್ಕೆ ಎಫೆಕ್ಟ್ಸ್ ಮಾತಾಡಿದ್ರಿ, ಕ್ರಿಸ್ಟಲ್ಸ್ ಅಂತ ಏನು ಮಾತು ಶುರು ಮಾಡಿದ್ರಿ. ಇನ್ಫ್ಯಾಕ್ಟ್ ನಿಮ್ಮ ಕಂಪ್ನಿನೂ ಟ್ರೂ ಕ್ರಿಸ್ಟಲ್ಸೇ. ಕ್ರಿಸ್ಟಲ್ಸ್ ಬಗ್ಗೆ ವೈಯಕ್ತಿಕವಾಗಿ ನಾನು ಒಂದು 3-4 ಕ್ರಿಸ್ಟಲ್ಸನ್ನು ಬಳಸಿದ್ದೀನಿ. ಆ್ಯಂಡ್ ನಾನು ಐ ಬಿಲೀವ್ ಇನ್ ಎನರ್ಜೀಸ್ ಆ್ಯಂಡ್ ಐ ಬಿಲೀವ್ ಇನ್ ಕ್ರಿಸ್ಟಲ್ಸ್, ವಿಚ್ ಇಸ್ ಆಲ್ಸೋ ದ ರೀಸನ್ ದಟ್ ಯು ಆರ್ ಆನ್ ದ ಶೋ ಟುಡೇ, ಬಿಕಾಸ್ ಐ ವಾಂಟೆಡ್ ಜನಗಳು ಟು ಅಂಡರ್ಸ್ಟ್ಯಾಂಡ್ ಇದು ನಿಮ್ಮ ಬಾಯಿಂದ ವಾಟ್ ಇಸ್ ದ ಸೈನ್ಸ್, ಕ್ರಿಸ್ಟಲ್ಸ್ ಅಂದರೆ ಏನು. ಅದು ಕೆಲವು ಸತಿ ಇವತ್ತೆಲ್ಲ ವಿತಂಡವಾದ ಮಾಡ್ತಾರಲ್ಲ, ಏನ್ರಿ ಉಂಗ್ರ ಹಾಕೊಂಡ್ಬಿಟ್ರೆ ಸರಿ ಹೋಗಂಗಿದ್ರೆ ಅವ್ರೇನಕ್ಕೆ ಹಂಗೆ ಇದ್ರೆ ಅವರೆಲ್ಲೆಲ್ಲೋ ಹೋಗ್ಬಿಡ್ಬೇಕಿತ್ತು ಕ್ರಿಸ್ಟಲ್ಲು, ಇವೆಲ್ಲ ಪ್ರಶ್ನೆ ಮಾಡೋರ್ಗು ನೋಡೋಣ ಎಷ್ಟು ಮಟ್ಟಿಗೆ ಉತ್ತರ ಕೊಡೋಕ್ಕೆ ಸಾಧ್ಯನು. ಮೊದಲನೇದಾಗಿ ಕ್ರಿಸ್ಟಲ್ಸ್ ಅಂದರೆ ಏನು? ಈಗ ಏನು ಅಂತಂದರೆ, ಹಲವಾರು ವರ್ಷ ಇವಾಗ ವಾಲ್ಕನಿಕ್ ಎರಪ್ಷನ್ಸ್ ಆಗುತ್ತೆ. ಎರಪ್ಷನ್ಸ್ ಆದಾಗ ಹಲವಾರು ವರ್ಷ ಅದು ಒಂದು ಗ್ರೌಂಡ್ ಒಳಗಡೆ ಹೀಟು, ಏರು, ಲಿಕ್ವಿಡ್, ಪ್ರೆಷರು, ಅಲ್ಲಿರೋ ಮಿನರಲ್ಸು, ಮೆಟಲ್ಸ್ ಜೊತೆ ಸೇರಿ ಹಲವಾರು ವರ್ಷ ಸಾಲಿಡಿಫಿಕೇಶನ್ ಆಗುತ್ತೆ. ಸಾಲಿಡಿಫಿಕೇಶನ್ ಆದಾಗ ಅಲ್ಲಿರೋ ಮೆಟಲ್ಸ್ ಅಥವಾ ಮಿನರಲ್ಸ್ ಜೊತೆ ಸೇರಿಕೊಂಡು ಒಂದು ಪ್ರತ್ಯೇಕವಾದ ಒಂದು ಬಣ್ಣನ ಹೊಂದತ್ತೆ. ಅದು ಆ ಹೊಂದಿದಾಗ ಅದಕ್ಕೆ ಅದರದ್ದೇ ಆದ ಒಂದು ಎನರ್ಜಿ ಮತ್ತೆ ಅದರದ್ದೇ ಆದ ಒಂದು ಫ್ರೀಕ್ವೆನ್ಸಿ ಬಂದಿರುತ್ತೆ. ಈಗ ನೀವು ಕೇಳಿದ್ರಿ ಜೆಮ್ ಸ್ಟೋನ್ಸ್ ಅಂದ್ರೇನು, ಈ ನೀವು ಮಾಡ್ತಿರೋ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಂದರೆ ಏನು ಅಂತ. ಇವೆಲ್ಲ ಹಳೆ ತತ್ವಗಳು ಅಂತ ನಾನು ಹೇಳಿದೆ. ನಾವು ಮುಂಚೆ ಏನಂತಿದ್ವಿ ಅಂದರೆ ರತ್ನಗಳು ಅಂತ ಹೇಳ್ತಾ ಇದ್ವಿ. ನಮ್ಮ ಕನ್ನಡ ಭಾಷೆಯಲ್ಲಿ ರತ್ನಗಳು, ಇದನ್ನ ಉಪರತ್ನಗಳು ಅಂತ ಹೇಳ್ತೀವಿ. ಜೆಮ್ ಸ್ಟೋನ್ಸು ತುಂಬ ಕಾಸ್ಟ್ಲಿ. ನಿಮಗೆ ನೋಡಿ, ಈ ಥರ ಇಷ್ಟಕ್ಕೆ 70,000, 80,000, 1 ಲಕ್ಷ ಹೇಳ್ತಾರೆ. ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಎಟಕಲಾರದ ಒಂದು ವಸ್ತು, ರೈಟಾ? ಈಗ ಇದು ಸೆಮಿ ಪ್ರೆಷಿಯಸ್ ಸ್ಟೋನ್ಸು. ನೀವು ಒಂದು ಬ್ರೇಸ್ಲೆಟ್ 1,000 ರೂಪಾಯಿ ಸಿಗುತ್ತೆ, ಒಂದು ರಿಂಗ್ ನಿಮ್ಗೊಂದು 1,500, 2,000 ಆ ಥರ ಎಲ್ಲ ಸಿಗತ್ತೆ. ಸೊ ಬರೀ ಒಂಥರ ವಿಶೇಷವಾಗಿರೋರ್ಗೆ ಮಾತ್ರ ಯಾಕೆ ಎಲ್ಲ ಬೆನಿಫಿಟ್ಸು, ನಮ್ಗೆ ಯಾಕೆ ಆ ಬೆನಿಫಿಟ್ಸ್ ಇಲ್ಲ? ಸೊ ಇದು ಉಪರತ್ನಗಳು ಅಂತ ಎಲ್ಲರಿಗೂ ರೀಚ್ ಆಗತ್ತೆ. ನೀವು ಅದನ್ನ ಬಳಸ್ಕೊಂಡು ಇವಾಗ ಏನು ಅಂತಂದ್ರೆ ಕ್ರಿಸ್ಟಲ್ಸ್ ಅಂತ ಅಥವಾ ಜೆಮ್ ಸ್ಟೋನ್ಸ್ ಅಂತಾನೆ ತಗೊಳ್ಳಿ. ಇವಾಗ ನೀವು ಹೇಳಿದ್ರಿ ಇದನ್ನ ಹಾಕೊಂಡ್ರೆ ನಾನು ರಾಜ ಆಗ್ಬಿಡ್ತೀನಿ ಅಂತ. ಇದರಿಂದ ನಿಮ್ಗೆ ಏನಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ನಿಮ್ಗೊಂದು ಎನರ್ಜಿ ಬರುತ್ತೆ. ಒಂದು ನಿಮಗೆ ಅಂತ ಒಂದು ಪಾತ್ ಅಂತ ಚೂಸ್ ಆಗಿರುತ್ತೆ, ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೆ ಈ ದಾರಿಲಿ ನಡ್ಕೊಂಡು ಹೋಗಪ್ಪ, ಈ ದಾರಿಲಿ ನಡ್ಕೊಂಡು ಹೋದ್ರೆ ನಿಂಗೆ ಸಕ್ಸಸ್ ಸಿಗುತ್ತೆ ಅಂತ ಭಗವಂತ ಒಂದು ಮಾರ್ಗ ಕೊಟ್ಟಿರ್ತಾರೆ ನಮಗೆ ಅಂತ. ನಮ್ಮ ಮೈಂಡು, ನಮ್ಮ ಫಿಸಿಕಲ್ ಬಾಡಿ ಆಗಿರ್ಬೋದು, ನಮ್ಮ ಮೆಂಟಲ್ ಸ್ಟೇಟ್ ಇರ್ಬೋದು, ಅದು ಇನ್ನೂ ಎಕ್ವಿಪ್ ಆಗಿಲ್ಲ. ಆ ಪಾತನ್ನ ನೋಡಕ್ಕೆ ಇನ್ನೂ ಎಕ್ವಿಪ್ ಆಗಿಲ್ಲ. ಇವು ಹೆಲ್ಪ್ ಮಾಡುತ್ತೆ ನೋಡಕ್ಕೆ. ಇದು ನಿಮಗೆ ಪಾಸಿಟಿವ್ ಎನರ್ಜಿ ಕೊಟ್ಟು, ಇದ್ರ ಜೊತೆಗೆ ನಾನು ಕೆಲವೊಂದು ಹೇಳ್ತೀನಿ. ನಮ್ಮ ಕನ್ಸಲ್ಟೇಷನ್ ಬಂದಾಗ ಪ್ರಾಕ್ಟಿಕಲ್ ಮೆಥಡ್ಸು, ಕೆಲವೊಂದು ಮಂತ್ರಗಳಿರುತ್ತೆ. ಇದನ್ನು ನೀವು ಹೇಳಿದಾಗ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರೋಕ್ಕೆ ಶುರು ಆಗುತ್ತೆ. ಎನರ್ಜಿನ ನೀವು ಎವ್ರಿ ಡೇ ನೀವು ಅದ್ರ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ಅಂತ ಸೆಲೆಕ್ಟ್ ಆಗಿರೋ ಪಾತು ನಿಮ್ಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಅಂದ್ರೆ ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಕೆಲವು ಸತಿ ನಿಮ್ ಕಣ್ಣಲ್ಲೇನೋ ಪವರ್ ಇರುತ್ತೆ, ಒಂದ್ ಕಾರಣಕ್ಕೆ ಹಾಕೊಂಡಾಗ ಅದು ಸೈಟ್ ಕ್ಲಿಯರ್ ಆಗತ್ತಲ್ಲ, ಅದೇ ತರ ಯು ಆರ್ ಸೇಯಿಂಗ್ ಕ್ರಿಸ್ಟಲ್ಸ್ ಆಗಿರ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ದಿಸ್ ಈಸ್ ಆಲ್ ದಟ್ ಕ್ರಿಸ್ಟಲ್ಸ್ ಡು. ಬಟ್ ಇದನ್ನ ಇಟ್ಕೊಂಡ್ಬಿಟ್ರೆ ನಾನು ನಾಳೆ ದಿವಸ ಇವತ್ತು ನಾನು ರೋಡ್ ಪತಿ ಆಗಿದ್ದೀನಿ, ನಾನು ಕರೋರ್ ಪತಿ ಆಗ್ತೀನಿ, ಈ ತರ ಮೆಂಟಲ್ ಸ್ಟೇಟಲ್ಲಿ ಇಟ್ಕೊಂಡ್ರೆ ದಯವಿಟ್ಟು ತಗೋಬೇಡಿ. ಯಾಕೆಂದ್ರೆ ನಿಮಗೂ ನೀವು ಮೋಸ ಮಾಡ್ಕೋತಾ ಇದ್ದೀರಾ, ಬೇರೆಯವ್ರಿಗೂ ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ಇದರಿಂದ ನಿಮಗೆ ಒಂದು ಎನರ್ಜಿ ಬರುತ್ತೆ. ಎನರ್ಜಿನ ನಾನು ಹೇಗೆ ಯೂಸ್ ಮಾಡ್ತೀನಿ ಅದು ನನ್ನ ಮೇಲೆ ಡಿಪೆಂಡೆಂಟು. ವರ್ಕ್ ಇದು ಹೆಂಗೆ ಅಂತಂದ್ರೆ, ವರ್ಕ್ ಆಯ್ತು ಅಂದ್ರೆ ನಾನು ತಗೊಂಡೆ, ನಾನು ಮಾಡಿದೆ, ನನಗೆ ಅವೆಲ್ಲ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ ಭಗವಂತ, ಯೂಸ್ ಮಾಡಿದ್ದೀನಿ. ಕೆಟ್ಟದಾಗ ಯಾವುದೋ ಕ್ರಿಸ್ಟಲ್ ತಗೊಂಡೆ, ಅದು ಯಾವುದೋ ಟ್ರೂ ಕ್ರಿಸ್ಟಲ್ ಕಂಪನಿದ, ಯೂಸ್ಲೆಸ್, ತೆಗೆದು ಬಿಸಾಕ್ತಾರೆ. ಸೊ ದಿಸ್ ಈಸ್ ನಾಟ್ ರೈಟ್. ಎಲ್ಲ ಒಳ್ಳೇದಕ್ಕೆ ನಾನು
ಕಾರಣಕರ್ತ, ಕೆಟ್ಟದಕ್ಕೆಲ್ಲ ಬೇರೆಯವರೆಲ್ಲರೂ ಪರರೆಲ್ಲರೂ ಕಾರಣಕರ್ತರು ಅಂತ ಬಂದ್ಬಿಡುತ್ತೆ. ಇದೆರಡೂ ಯೂಸ್ ಮಾಡ್ಕೋಬಹುದು. ಇದೇನಂದ್ರೆ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಥವಾ ಉಪರತ್ನಗಳೇನಿದೆ ಬೇಗ ಸಿಗತ್ತೆ ಎಲ್ರಿಗೂ. ಅಂಡ್ ಇದನ್ನೂ ಎಲ್ಲ ಅರ್ಥದಿಂದಾನೆ ತೆಗ್ದಿರೋದು. ಅರ್ಥದಿಂದ ತೆಗೆದು ಅದ್ರದ್ದು ಇತ್ತೀಚೆಗೆ ನೀವು ಹೇಳ್ದಂಗೆ ವೆಸ್ಟರ್ನ್ ವರ್ಲ್ಡ್ ಇದನ್ನ ಅವ್ರು ಸ್ಟ್ಯಾಂಪ್ ಹಾಕಿ ಮತ್ತೆ ಹಳೆದನ್ನೇ ಬಿಟ್ಟಿರೋದ್ರಿಂದಾಗಿ ಇವತ್ತು ಅವ್ರ ಕಡೆಯಿಂದ ನಮ್ಗೆ ಇವೆಲ್ಲ ಅಮೆಥಿಸ್ಟ್ ಅಂತೆ, ಆಮೇಲೆ ಟೈಗರ್ ಐ ಅಂತೆ ಈ ತರ. ಸೊ ನಾವು ಕ್ವಿಕ್ಲಿ ಐ ಆಮ್ ಕ್ಯೂರಿಯಸ್ ಟು ಟೆಲ್ ನಮ್ಮ ಆಡಿಯನ್ಸ್ ಟೈಪ್ಸ್ ಆಫ್ ಕ್ರಿಸ್ಟಲ್ ಏನು, ಯಾವ್ಯಾವ ಚಕ್ರಕ್ಕೆ ಯಾವ್ಯಾವ ಕ್ರಿಸ್ಟಲ್. ಈಗ ನಿಮ್ಮ ಒಂದು ರೂಟ್ ಚಕ್ರಕ್ಕೆ ರೆಡ್ ಜಾಸ್ಪರ್ ಗಣಪತಿ ಸಂಕೇತ ಅದು. ನೆಕ್ಸ್ಟ್ ಬ್ಲ್ಯಾಕ್ ಟೋಮಲೈನ್ ಅಂತ ಬರುತ್ತೆ, ಸ್ಮೋಕಿ ಕ್ವಾರ್ಡ್ಸ್ ಅಂತ ಬರುತ್ತೆ, ಅದಾದಮೇಲೆ ಸುಲೈಮಾನಿ ಹಕೀಕ್ ಅಂತ ಬರುತ್ತೆ. ತುಂಬ ಈ ನೆಗೆಟಿವಿಟಿ ಇರುತ್ತೆ ಕೆಲವೊಬ್ರಿಗೆ, ತುಂಬ ಇವಾಗೆಲ್ಲೋ ಹೋದರೆ ಅವ್ರಿಗೆ ನೆಗೆಟಿವ್ ನಜರ್ ಅಂತ ಹೇಳ್ತಾರೆ, ಕಾರಣ ಹಿಂದಿಲಿ ಇವಿಲ್ ಐ ಅಂತ ಹೇಳ್ತಾರೆ, ನಮ್ಮಲ್ಲಿ ಕೆಟ್ಟ ದೃಷ್ಟಿ ಅಂತ ಅಂದ್ಬಿಡ್ತಾರೆ. ಯಾರ್ದೋ ದೃಷ್ಟಿ ಬಿದ್ದುಬಿಡ್ತು, ಒಪ್ನಿ ಮಾಡಿಸ್ತೀವಲ್ಲ, ಪ್ರತಿ ದಿವಸ ಒಪ್ನಿ ಮಾಡ್ಸೋಕ್ಕಾಗಲ್ಲ. ಕೆಲವೊಬ್ರು ಇವಾಗ ನಿಮ್ಮಂಥ ಸೆಲೆಬ್ರಿಟಿಗಳೆಲ್ಲ ಹೋಗ್ತಿರ್ತೀರ, 28 ಇವೆಂಟ್ಗೆ ಹೋಗ್ಬೇಕಾಗಿರುತ್ತೆ, ಹೋದ ಕಡೆ ಎಲ್ಲ ತಿರ್ಗಾ ಮನೆಗೆ ಬಂದು ಜಗಳ ಆಡ್ತಿರ್ತೀರ. ಸೊ ಆ ಥರ ಆಗಬಾರ್ದು ಅಂತ ನೋಡಿ ಇವಾಗ ಇದನ್ನ ಹಾಕೊಂಡಿದ್ದೀನಿ. ನೀವು ಇವಾಗ ಇದನ್ನ ಕಾಣಿಸಿದ್ರೆ ಫಸ್ಟ್ ನಿಮ್ಮ ಕಣ್ಣು ಹೋಗೋದು ಇದ್ರ ಮೇಲೆ. ಸೊ ಈ ತರದ್ದು ನೀವು ಹಾಕೊಂಡು ನೋಡ್ತೇನೆ, ಇವಾಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನ ದಿಸ್ ಇಸ್ ಫಾರ್ ಯುವರ್ ಮೂಲಾಧಾರ ಚಕ್ರ ಆರ್ ದ ರೂಟ್ ಚಕ್ರ, ಆಯ್ತಾ? ಟು ಪ್ರೊಟೆಕ್ಟ್ ಅಂದ್ರೆ ಅದ್ರದ್ದು ಏನ್ ಎನರ್ಜೀಸ್ ಇದೆ, ಒಂದು ನೆಗೆಟಿವ್ ಇಂದ ಪಾಸಿಟಿವ್ ಬರೋದಕ್ಕೆ. ಇದು ಯಾರು ಬೇಕಾದ್ರೆ ಹಾಕೋಬೋದಾ? ಯೂನಿವರ್ಸಲ್ ಕ್ರಿಸ್ಟಲ್ ಇದು ಅಂತ ಕರಿಬೋದಾ? ಕನ್ಸಲ್ಟೇಷನ್ ಇಲ್ಲದೆ ಇದು ಕನ್ಸಲ್ಟೇಷನ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಈಗ ಕೆಲವೊಬ್ರಿಗೆ ಇವಾಗ ಸುಮ್ಮನೆ ರ್ಯಾಂಡಮ್ ಆಗಿ ತಗೋತಿರ್ತಾರೆ. ತಗೊಂಡಾಗ ಏನಾಗುತ್ತೆ, ಕೆಲವೊಂದು ಫುಲ್ ಎನರ್ಜಿ ಕೊಡಲ್ಲ ನಿಮಗೆ, ಅತಿರೇಕವಾಗಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಬಟ್ ನಿಮ್ಗೆ 100% ಯೂಟಿಲೈಸೇಷನ್ ಆಗ್ತಾ ಇರಲ್ಲ. ನಿಮ್ಗೆ ಅದ್ರದ್ದು 20% 30% ಬರ್ತಾ ಇರುತ್ತೆ. ನಿಮ್ಗೆ ಏನಾಗುತ್ತೆ, ಏನೋ ಯಾಕೋ ನಂಗೆ ಫುಲ್ ಎನರ್ಜಿ ಬರ್ತಾ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ದೀಸ್ ಆರ್ ಆಲ್ ಬೇಸಿಕ್ಲಿ ಸುಮ್ಮನೆ ನಿಮ್ ಸಂತೋಷಕ್ಕೆ ಓಕೆ ನೆಗೆಟಿವ್ ಎನರ್ಜಿ ಪ್ರೊಟೆಕ್ಷನ್ ಅಂತ ಆ ತರ ಡಿಸಿಷನ್. ಇದು ರೂಟ್ ಚಕ್ರನ ಬಹುತೇಕವಾಗಿ 99% ಹಾಕೋಬಹುದು. ಅಂಡ್ ಹಾಕೊಂಡ್ರೆ ತುಂಬಾ ಒಳ್ಳೇದು. ಯಾಕೆಂತಂದರೆ ನಿಮಗೆ ಕೆಲವೊಂದು ನೆಗೆಟಿವ್ ಥಾಟ್ಸ್ ಇದೆ, ಸ್ಟ್ರೆಸ್ ಇದೆ, ಮತ್ತು ನಿಮಗೆ ಅದೊಂಥರ ಆಂಗ್ಸೈಟಿ, ರೆಸ್ಟ್ಲೆಸ್ನೆಸ್ ಎಲ್ಲ ಬರ್ತಾ ಇರುತ್ತಲ್ಲ, ಇದಕ್ಕೆ ಈ ರೂಟ್ ಚಕ್ರ ನಾನು ಏನೇ ಹೇಳಿದೆ, ಬ್ಲ್ಯಾಕ್ ಟೋಮಲೈನ್ ಆಗಿರ್ಬೋದು, ರೆಡ್ ಜಾಸ್ಪರ್ ಆಗಿರ್ಬೋದು, ಇವೆಲ್ಲ ಪ್ರೊಟೆಕ್ಷನ್ ಕೊಡುತ್ತೆ, ಒಂದು ಶೀಲ್ಡ್ ಕೊಡುತ್ತೆ ನಿಮಗೆ. ಗುಡ್. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ, ಸೇಕ್ಲು ಚಕ್ರ. ಸೇಕ್ಲು ಚಕ್ರಗೆ ನೀವು ಯು ಕ್ಯಾನ್ ಗೋ ವಿತ್ ರೆಡ್ ಕಾರ್ನೇಲಿಯನ್ ಕ್ರಿಸ್ಟಲ್, ಆರೆಂಜ್ ಕಾರ್ನೇಲಿಯನ್ ಅಂತ ಬರುತ್ತೆ, ಆರೆಂಜ್ ಕ್ಯಾಲ್ಸೈಟ್ ಅಂತ ಬರುತ್ತೆ. ಸೊ ಇದನ್ನ ನೀವು ಹಾಕೊಂಡ್ರೆ ಇದು ಏನಾಗುತ್ತೆ ಗೊತ್ತಾ, ನಿಮ್ಮನ್ನ ಪುಷ್ ಕೊಡುತ್ತೆ. ನೀವು ಇವಾಗ ನಾಲೆಡ್ಜ್ಗೆ ನಿಮಗೆ ಒಂದು ಉತ್ಸಾಹನೇ ಬರ್ತಾ ಇಲ್ಲ, ನೀವೆಲ್ಲ ತೊಡಗಿದ್ದೀರ, ನಂಗೆ ನಾಲೆಡ್ಜ್ ಬೇಕು ಬಟ್ ಉತ್ಸಾಹ ಬರ್ತಾ ಇಲ್ಲ ಓದೋಕ್ಕೆ, ಅದು ಪುಷ್ ಕೊಡುತ್ತೆ. ಅಥವಾ ಕೆಲಸ ಮಾಡಬೇಕು, ನನಗೆ ಆ ಒಂದು ಇದು ಬರಬೇಕು, ನನಗೆ ಮೆಂಟಲಲ್ಲಿ ನಂಗೆ ಸ್ಟ್ರೆಂತ್ ಬರಬೇಕು, ಇದು ಈ ಕಲ್ಗಳು ನಿಮ್ಗೆ ಅದನ್ನು ಪುಷ್ ಕೊಡುತ್ತೆ. ಪ್ಲಸ್ ಇಮೋಷ್ನಲ್ ಸೆನ್ಸಿಟಿವಿಟಿಯನ್ನು ರೆಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಇದಕ್ಕೆ ಮಣಿಪುರ ಚಕ್ರಕ್ಕೆ ಸಿಟ್ರೀನು, ಪೈರೈಟು, ಟೈಗರ್ ಐ, ಇವೆಲ್ಲಾನು ನಿಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್ ಚಕ್ರ. ಅಂದರೆ ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡೋಕ್ಕೆ. ಫಿಯರ್ ಇರುತ್ತೆ, ಹಿಂಗಾಗ್ಬಿಟ್ರೆ ಏನು, ಹಂಗಾಗ್ಬಿಟ್ರೆ ಏನು, ನೆಗೆಟಿವ್ ಥಾಟ್ಸ್ಗಳು ಬರ್ತಿರುತ್ತಲ್ಲ, ಎಲ್ಲ ವ್ಯಾಲ್ಯೂಷನ್ಸ್ ಇದೆ, ಕಾನ್ಫಿಡೆನ್ಸ್ ಇದೆ, ಆ್ಯಕ್ಷನ್ ಟೇಕಿಂಗ್ ಎಬಿಲಿಟೀಸ್ ಬರ್ತಾ ಇಲ್ಲ, ತಗೋ ಆ್ಯಕ್ಷನ್ನು, ಏನಾಗುತ್ತೆ ನೋಡೋಣ. ಗೆದ್ರೆ ಯು ಆರ್ ಸಕ್ಸಸ್ಫುಲ್, ಸೋತ್ರೆ ಯು ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್, ಲೆಸನ್ ನಾಟ್ ಟು ಡೂ. ಸೊ ಅದಕ್ಕೆ ಈ ಟೈಗರ್ ಐ, ಪೈರೈಟು, ಸಿಟ್ರೀನ್ ಎಲ್ಲ ವರ್ಕ್ ಆಗುತ್ತೆ. ನೆಕ್ಸ್ಟ್ ಹಾರ್ಟ್ ಚಕ್ರಗೆ, ಈಗ ನೋಡಿ ನಾ ಹೇಳಿದ ಕಲರು ಇದೆ ಅದಕ್ಕೆಲ್ಲ ಪ್ರತ್ಯೇಕವಾಗಿ. ಈ ರೂಟ್ ಚಕ್ರಗೆ ಇಟ್ ಇಸ್ ಆಲ್ ರೆಡ್ ಆರ್ ಬ್ಲ್ಯಾಕ್, ಆಯ್ತಾ? ಈ ನೆಕ್ಸ್ಟ್ ಯು ಕಮ್ ಟು ಸೇಕ್ಲು ಚಕ್ರ, ಸ್ವಾದಿಷ್ಠಾನ ಚಕ್ರ, ಎಲ್ಲ ಆರೆಂಜ್ ಕಲರ್ ಇರುತ್ತೆ, ಆರೆಂಜ್ ಆರ್ ರೆಡ್ ಅಂತ ಆ ಒಂದು ಕಲರ್ ಕಾಂಬಿನೇಷನ್ಸ್ಗಳಲ್ಲೇ ಹೋಗುತ್ತೆ. ನೆಕ್ಸ್ಟ್ ಸೋಲಾರ್ ಪ್ಲೆಕ್ಸಸ್ ಚಕ್ರಕ್ಕೆ ಬನ್ನಿ, ಇಟ್ ಇಸ್ ಆಲ್ ಯೆಲ್ಲೋ ಬೇಸ್ಡ್, ಯೆಲ್ಲೋ ಆರ್ ಕಲರ್ಸ್ ಆಫ್ ಶೇಡ್ಸ್ ಆಫ್ ಯೆಲ್ಲೋ. ನಾವು ಇವಾಗ ಹಾರ್ಟ್ ಚಕ್ರಕ್ಕೆ ಬರ್ತೀವಿ, ಇಟ್ ಈಸ್ ಆಲ್ ಗ್ರೀನ್ ಅವೆಂಚುರೈನ್, ಗ್ರೀನ್ ಜೇಡ್, ಪೆರಿಡಾಟ್ ಅಂತ ಬರುತ್ತೆ, ಲಾರಿಮಾರ್ ಅಂತ ಬರುತ್ತೆ. ಈ ಲಾರಿಮಾರ್ ಅಂದ್ರೆ ವೆರಿ ಸ್ಟ್ರಾಂಗ್. ಈ ಲಾರಿಮಾರು, ಪೆರಿಡಾಟ್ ಇವೆಲ್ಲ ಸಿಗೋದು ತುಂಬ ಕಮ್ಮಿ. ವರ್ಲ್ಡ್ ಅಕ್ರಾಸ್ ಅಲ್ಲಿ ಇರೋದೇ 1-2 ಮೈನ್, ಅಲ್ಲಿಂದ ಮೈನ್ ಮಾಡಬೇಕು. ಇವೆಲ್ಲ ನಿಮ್ಮ ಹಾರ್ಟ್ ಚಕ್ರದಲ್ಲಿ ಇವಾಗ ಏನೇನೋ ಹೇಳಿದ್ನಲ್ಲ, ಜೆಲಸಿ ಇರುತ್ತೆ, ವೆಂಜನ್ಸ್ ಇರುತ್ತೆ, ಏನೇನೋ ಗಾಯಗಳಾಗಿರುತ್ತೆ, ಅದಕ್ಕೆ ಇವೆಲ್ಲ ಒಂಥರ ಉಪಶಮನ ಮಾಡುತ್ತೆ. ಓಕೆ. ನೆಕ್ಸ್ಟ್ ವಿಶುದ್ಧ ಚಕ್ರ, ಇದು ನೋಡಿ ಬ್ಲೂ ಕಲರ್ದು ನೀವು ಲಾಪಿಸ್ ಲಜೂಲಿ, ಸೋಡಲೈಟು, ಬ್ಲೂ ಕಯನೈಟ್ ಅಂತ ಬರುತ್ತೆ, ಬ್ಲೂ ಅಪಟೈಟ್ ಅಂತ ಬರುತ್ತೆ, ಬ್ಲೂ ಲೇಸ್ ಅಗೇಟ್ ಅಂತ ಬರುತ್ತೆ, ಎಲ್ಲ ಬ್ಲೂ ಕಲರ್ ಶೇಡ್ಸ್ ಇರುತ್ತೆ, ಆಕ್ವಾ ಮರೈನ್ ಅಂತ ಬರುತ್ತೆ. ಸೊ ಇವೆಲ್ಲ ನಿಮಗೆ ಇದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಗ್ನ ಚಕ್ರ, ಇವಾಗ ಕೆಲವೊಬ್ಬರಿಗೆ ಸ್ಪಿರಿಚುವಲ್ ಪಾತಲ್ಲಿ ಹೋಗ್ತಿರ್ತಾರೆ, ಐ ವಾಂಟ್ ಟು ಗ್ರೋ ಸ್ಪಿರಿಚುವಲಿ ಅಂತ ಆಸೆ ಇರುತ್ತೆ, ಅಂಥವ್ರಿಗೆ
ಇಲ್ಲಿ ಇಂಡಿಗೋ ಅಂತ ಹೇಳ್ತೀವಿ ಕಲರ್, ಇದಕ್ಕೆ ಅಮೆಥಿಸ್ಟು, ಲಾರಿಮಾರ್ ಯೂಸ್ ಮಾಡ್ಬೋದು, ಬ್ಲೂ ಲೇಸ್ ಅಗೇಟ್ ಅಂತ ಹೇಳಿದೆ, ಆಕ್ವಾಮರೈನು, ಕ್ಲಿಯರ್ ಕ್ವಾರ್ಟ್ಸ್, ಸ್ಫಟಿಕ ಅಂತಿದೆಯಲ್ಲ, ಅವೆಲ್ಲ ಈ ಒಂದು ಆಗ್ನ ಚಕ್ರಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಹಸ್ರಾರ ಬೇಡ ನಮಗೆ. ಸಹಸ್ರಾರಕ್ಕೆ ಕ್ರಿಸ್ಟಲ್ಸ್ನ ಏನೇ ಹೇಳಿದ್ರು ಇಟ್ ಈಸ್ ಆಲ್ ಯುವರ್ ವರ್ಕ್. ಹಂಗೆ ಸೊ ಕ್ರಿಸ್ಟಲ್ಸ್ ಕಾಂಟ್ ಟಚ್ ದೋಸ್ ಓಪನ್ ದೋಸ್ ಚಕ್ರ. ಇಂಟ್ರೆಸ್ಟಿಂಗ್. ಬ್ಲೆಸ್ಸಿಂಗ್ಸ್ ಬರಬೇಕು ಅದಕ್ಕೆ. ಸೊ ಸಾಕಷ್ಟು ಚಕ್ರಗಳು ಆ್ಯಂಡ್ ಅದಕ್ಕೆ ಕ್ರಿಸ್ಟಲ್ಸು ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಬಟ್ ಈಗ ಡಿಫ್ರೆನ್ಸು ಹೇಳಿದ್ರಿ, ಏನೋ ಪ್ರೆಷರ್ ಸ್ಟೋನ್ಸ್ಗೂ ಕ್ರಿಸ್ಟಲ್ಸ್ಗೂ ಏನು ಡಿಫ್ರೆನ್ಸು, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಂತ ಒಂದು ಮಾತಿದೆ. ಕೆಲವು ಸತಿ ಅದು ಆ ನಂಬಿಕೆ ಏನಂತಿರೋ ಅಥವಾ ಅನಿವಾರ್ಯಕ್ಕೆ ಕೆಲವು ಕ್ರಿಸ್ಟಲ್ಸ್ ಹಾಕೋಬೋದು. ಸೊ ಕ್ರಿಸ್ಟಲ್ಸ್ಗೂ ಒಂದು ಕಾಲಿಂಗ್ ಇರುತ್ತಾ, ಅಥವಾ ಇನ್ನೊಂದು ಪ್ರಶ್ನೆ, ಆ ಒಂದು ಕಲ್ಲು ಒಂದು ಮನುಷ್ಯನ ಆಯ್ಕೆ ಚೂಸ್ ಮಾಡತ್ತಾ? ಕ್ರಿಸ್ಟಲ್ಸ್ ಆಲ್ಸೋ ಚೂಸ್ ಪೀಪಲ್? ನೀವು ಹೇಳಿರೋದು 100% ನಿಜ. ನೀವಾಗ ಸುಮ್ಮನೆ ಹೋಗ್ತೀರಾ, ನಿಮ್ಗೆ ಯಾವುದೋ ಒಂದು ಕಲರ್ ಕರಿತಾ ಇರುತ್ತೆ, ತಗೋ ನನ್ನದು. ನೀವು ಅಲ್ಲಿ 10 ಕಲರ್ ಇರುತ್ತೆ, ನಿಮ್ಮ ಕಣ್ಣೆಲ್ಲ ಅದ್ರ ಮೇಲೆ ಕೇಂದ್ರೀಕೃತವಾಗಿರುತ್ತೆ, ನಂಗೆ ಈ ಕಲರೇ ಬೇಕು. ಯಾಕೆ ಅಂತಂತಂದರೆ ಆ ಕಲ್ಲದು ನಿಮ್ದು ಆ ಎನರ್ಜಿ ಬೇಕಾಗಿರುತ್ತೆ ನಿಮ್ಮ ಜೀವನದಲ್ಲಿ. ನಿಮ್ಗೆ ಗೊತ್ತಿಲ್ಲದೆ ಆ ಚಕ್ರ ನಿಮ್ಗೆ ವರ್ಕ್ ಆಗ್ತಿರಲ್ಲ. ನೀವು ಬೇರೆ ಬೇಕಾದ್ರೆ ನೀವು 1000 ಜನಕ್ಕೆ ನೀವು ಹೇಳ್ಬೋದು ನಂದು ಎವ್ರಿಥಿಂಗ್ ಈಸ್ ಫೈನ್ ಅಂತ, ಬಟ್ ನಿಮ್ಮ ಆತ್ಮಸಾಕ್ಷಿಗೆ ನೀವು ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಆ ಚಕ್ರ ಇಟ್ ನೋಸ್, ಆ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಇಟ್ ನೋಸ್, ನಿಮ್ಗೆ ಈ ಎನರ್ಜಿ ಬೇಕು, ನಾ ಬರ್ತೀನಿ. ಬರುತ್ತೆ ನಿಮ್ಮ ಹತ್ರ, ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ಇದು ನೀವು ಕಟ್ಕತೆ ಅಂತನಾರು ಅಂದ್ಕೊಳ್ಳಿ, ಅಥವಾ ನೀವು ಸುಳ್ಳು ಹೇಳ್ತಿದ್ದೀರಾ ಏನೋ ನಿಮ್ಮ ಇದು ಅಂತ ನೀವೇನಾರು ಹೇಳಿ, ನನ್ನ ಅನುಭವ ನಾನು ನೋಡಿದ್ದೀನಿ, ಇರೋ ತನಕ ಇರುತ್ತೆ, ಹೀಗೆ ಒಡೆದೋಗತ್ತೆ ಮನೆಯಲ್ಲೇ. ಇದು ಆಗಿರುವಂತಹ ಒಂದು ಘಟನೆ ಮನೆಯಲ್ಲೇ ಒಡೆದಿದೆ. ನನಗೆ ಒಂದು 24 ಬೀಡ್ ಒಂದು ಬ್ರೇಸ್ಲೆಟಲ್ಲಿ ನನಗೊಂದು 10 ಬೀಡ್ ಸಿಕ್ತಷ್ಟು. ಇನ್ನು 14 ಬೀಡ್ ಎಲ್ಲಿ ಹೋಯ್ತು, ನಾ ಮನೆಯನ್ನೆಲ್ಲ ವ್ಯಾಕ್ಯೂಮ್ ಮಾಡಿದಾಯ್ತು, ಕಸ ಗುಡಿಸಿದ್ದಾಯ್ತು, ಸಿಗಲಿಲ್ಲ. ಇದು ಹೇಗೆ ಅಂತಂದರೆ ಅದು ಹೊಟ್ಟೋಗತ್ತೆ, ನಿಮ್ಮ ಪರ್ಪಸ್ ಆಯ್ತು, ಮುಗೀತು. ಇನ್ನು ಈ ಪರ್ಪಸ್ ನನಗೆ ಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ನಂದು ಏನೊಂದು ಕಾರ್ಯಕ್ರಮ ಇತ್ತು, ನಾನು ಅದನ್ನು ಈಡೇರಿಸಿದ್ದೀನಿ. ಮುಂದಕ್ಕೆ ನಿನಗೆ ಸಂಬಂಧಪಟ್ಟಿರೋದು, ನೀ ಹೇಗೆ ಮುಂದೆ ತೊಗೊಂಡು ಹೋಗ್ತೇನೆ ನಿನ್ನ ಜೀವನ ಅಂತ. ಸೊ ಕ್ರಿಸ್ಟಲ್ಸ್ನ ಅದೇ ನೀವು ಹೇಳಿದ್ರೆ, ನೀವು ಕನ್ಸಲ್ಟೇಷನ್ ಮಾಡಬೇಕಾ ಮಾಡಬಾರ್ದು, ನಿಮಗೆ ಏನಾರೋ ಅಟ್ರಾಕ್ಟ್ ಆದರೆ ಇಟ್ ಈಸ್ ಬೆಟರ್ ಟು ಗೋ ವಿತ್ ಯುವರ್ ಅಟ್ರಾಕ್ಷನ್. ನಿಮ್ಗೆ ಯಾವುದೋ ಒಂದು ಕಲ್ ತುಂಬ ಕರಿತಾ ಇದೆ ಅಂದರೆ ಅದರ ಒಂದು ಎನರ್ಜಿ ಬೇಕು. ಅದೇ ಕರಿತಾ ಇದೆ ಅಂತ ಒಂದು ಲೆಟ್ಸ್ ಟಾಕ್ ಅಬೌಟ್ ಕನ್ಸಲ್ಟೇಷನ್. ಬಿಕಾಸ್ ಈ ಥರ ಶೋಗಳನ್ನು ನೋಡಿದಾಗ ಎಲ್ಲರಿಗೂ ಒಂದು ಟ್ರಿಗರ್ ಇದ್ದೇ ಇರುತ್ತೆ, ಇಲ್ಲ ಒಂದು ಕೈ ನೋಡೋಣ ಇರು ಅಂತ, ಅಥವಾ ಕ್ಯೂರಿಯಾಸಿಟಿ. ಇವೆಂಚುಲಿ ನಂಬೋರು ದೇ ಮೈಟ್ ಸೇಕೆ ಓಕೆ ಲೆಟ್ಸ್ ಟ್ರೈ ದಿಸ್. ಓಕೆ, ಕನ್ಸಲ್ಟೇಷನ್ ಹೇಗೆ ಮಾಡ್ತೀರಾ? ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್? ವಾಟ್ ಕೈಂಡ್ ಆಫ್ ಮನಿ ಇಸ್ ದಟ್? ಬಿಕಾಸ್ ಟುಡೇ ಮನಿ ಈಸ್ ಎವ್ರಿಥಿಂಗ್. ಮನಿ ಈಸ್ ಎವ್ರಿಥಿಂಗ್. ಆ್ಯಂಡ್ ಎಸ್ಪೆಷಲಿ ಈ ಥರ ವಿಚಾರ ಎಲ್ಲ ಬಂದಾಗ ಕೆಲವರು ಡೌಟಲ್ಲಿ ನೋಡ್ತಾರೆ, ಎಲ್ಲ ದುಡ್ಡುಗೋಸ್ಕರ ಮಾಡೋದು. ಎಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದೊಂದಾಗೆ ಹೇಳ್ತಾ ಹೋಗಿ. ಈಗ ನಾ ಫಸ್ಟ್ ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಡ್ತೀನಿ. ಕನ್ಸಲ್ಟೇಷನ್ ಉದ್ದೇಶ ಏನು ಅಂದರೆ, ನಿಮ್ಮಲ್ಲಿ ಕೆಲವೊಂದು ಪವರ್ಸ್ ಇದೆ, ಆ ಪವರ್ಸು ನಿಮಗೆ ಗೊತ್ತಿರಲ್ಲ. ನನ್ನ ಹತ್ರ ಈ ಪವರ್ ಇದೆ. ಈಗ ನಾ ಹೇಳಿದೆ ನಿಮ್ಮದು ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ, ಐ ಡೋಂಟ್ ನೋ ಹೌ ಯು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ದ ಲೈನ್ ಆಫ್ ಕಮ್ಯುನಿಕೇಷನ್ ಅಂತ. ಈಗ ನೀವು ಈ ಲೈನಲ್ಲಿ ಇಲ್ಲದೆ ಅಕೌಂಟ್ಸ್ ಲೈನಲ್ಲಿ ಇದ್ರಿ ಅಂತ ಅನ್ಕೊಳ್ಳಿ, ಎಲ್ಲೋ ಅಕೌಂಟ್ಸ್ ಬರ್ಕೊಂಡು ಕೂತಿದ್ದೀರಾ ಅಂತಂದ್ರೆ ಯು ಆರ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ದ ಟ್ಯಾಲೆಂಟ್ ಪ್ರೊವೈಡೆಡ್ ಟು ಯು. ಪ್ರತಿಯೊಬ್ಬರಿಗೂ ಒಂದೊಂದು ರಾಂಗ್ ಲೈನಲ್ಲಿ ಇದ್ದೀರಾ. ನಿಮ್ಮ ಟ್ಯಾಲೆಂಟ್ಸ್ ಡಿಸ್ಕವರಿ ಆಗ್ತಾ ಇಲ್ಲ. ಇದು ಹೆಂಗೆ ಅಂತಂದ್ರೆ, ವಿರಾಟ್ ಕೊಹ್ಲಿನ ಶೆಫ್ ಆಗಿ ಕೂರಿಸ್ಬಿಟ್ಟು ನಿಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತಂತಂದ್ರೆ ಅವ್ನು ಮಾಡಿರೋದು ಕ್ರಿಕೆಟ್ಗೆ. ಹಂಗಿದ್ರೆ ಕೆಲವರು ಇರ್ತಾರೆ, ಏನೇ ಕೈ ಹಾಕಿದ್ರು ಏನೋ ಉಲ್ಟಾ ಹೊಡಿತಾರೆ ಅನ್ನೋರ್ಗೆ ಎಲ್ಲೋ ಒಂದ್ ಕಡೆ ಇಸ್ ಅಟ್ ಅನ್ ಇಂಡಿಕೇಶನ್ ಮೇ ಬಿ ದಟ್ ಇಸ್ ನಾಟ್ ಮೆಂಟ್ ಫಾರ್ ಯು, ಯು ಆರ್ ಮೆಂಟ್ ಫಾರ್ ಸಮಥಿಂಗ್. ನಿಮಗೆ ಕೆಲವೊಂದು ಎನರ್ಜೀಸ್ ಇರುತ್ತೆ, ಆ ಎನರ್ಜೀಸು ಇಟ್ ವಿಲ್ ಬಿ ಬೆಸ್ಟ್ ಯುಟಿಲೈಸ್ಡ್ ಇನ್ ಸರ್ಟನ್ ಪ್ರೊಫೆಷನ್ಸ್. ಆ ಪ್ರೊಫೆಷನ್ಸಲ್ಲಿ ನೀವು ತೊಡಗಿಸ್ಕೋಬೇಕು. ನಂದೇನು ಅಂತಂದ್ರೆ, ನಿಮ್ಮಲ್ಲೇ ಕೆಲವೊಂದು ಎನರ್ಜೀಸ್ ಇದೆ, ನಿಮ್ಗೆ ಅದರದ್ದು ಅರಿವಿಲ್ಲ. ನಾನು ಅದನ್ನ ನಿಮ್ಗೆ ಅರಿವು ಮಾಡಿಸ್ತೀನಿ. ಹೇಗೆ ಮಾಡಿಸ್ತೀರಾ? ನಮಗೆ ಇವಾಗ ಬೇಸಿಕಲ್ಲಿ ನಮ್ದು 549 ರೂಪಾಯಿ ಆಗುತ್ತೆ. ಅದರಲ್ಲಿ ಏನು ಒಂದು ಕನ್ಸಲ್ಟೇಷನ್, ಎಷ್ಟು ಟೈಮ್ ಕೊಡ್ತೀರಿ? ಅದರಲ್ಲಿ ಒಂದು 15-20 ನಿಮಿಷ. ಅದರಲ್ಲಿ ಏನು ನಿಮ್ಮ ಯಾವ ಎನರ್ಜಿ ಬ್ಲಾಕ್ ಆಗಿದೆ, ಯಾವ ಚಕ್ರ ಬ್ಲಾಕ್ ಆಗಿದೆ ಹೇಗೆ ನೋಡ್ತೀರಾ? ನಮ್ದು ಒಂದು ಕ್ವೆಶ್ಚನರ್ ಕೊಡ್ತೀವಿ. ಆ ಕ್ವೆಶ್ಚನರಲ್ಲೇ ನಮಗೆಲ್ಲ ನಿಮ್ಮದು ಏನು ಅಂತ ಗೊತ್ತಾಗುತ್ತೆ, ಬಂಡವಾಳ. ಬಹುತೇಕ ಜನಗಳಿಗೆ 90% ಜನಗಳಿಗೆ ರೂಟ್ ಚಕ್ರ ವರ್ಕ್ ಆಗ್ತಿರಲ್ಲ. ಆ್ಯಂಡ್ ಒಂದು ಅರೌಂಡ್ 70% ಜನಗಳಿಗೆ ವಿಶುದ್ಧ ಚಕ್ರ ಬ್ಲಾಕ್ ಆಗಿ ಕೂತಿರುತ್ತೆ. ಯಾಕೆಂದರೆ ಅವ್ರಿಗೆ ಕೆಲವೊಂದು ಟ್ರಾಮಾಗಳು ಇಟ್ಕೊಂಡು ಕೂತಿರ್ತಾರೆ, ಕೆಲವೊಂದು ಕಹಿ ನೆನಪುಗಳು, ಕೆಲವೊಂದು ಘಟನೆಗಳು ದೀರ್ಘವಾದ ಒಂದು ನೋವನ್ನ ಕೊಟ್ಟಿರುತ್ತೆ. ಆ ನೋವಿನಿಂದ ಹೇಗೆ ಹೊರಗೆ ಬರೋದು ಗೊತ್ತಿರಲ್ಲ. ಇದು 2 ಚಕ್ರನೇ ಮೇನ್. ಸೊ ಇದಕ್ಕೆ ನಾನು ರೂಟ್ ಆ್ಯಂಡ್ ಥ್ರೋಟ್, ಇದು 2ಕ್ಕೆ ನಾನು ಒಂದು 2-3 ಟೆಕ್ನಿಕ್ ಹೇಳ್ತೀನಿ.
ಹೇಗೆ ಹೌ ಟು ರಿಸಾಲ್ವ್ ದಿಸ್. ಏನು ಇವಾಗ ರೂಟ್ಗೆ ನಾನು ಏನಂತೀನಿ ಅಂತಂದರೆ, ಒಂದು ಗಣಪತಿ ಮಂತ್ರ, ಒಂದೊಂದು ಇದಕ್ಕೆ ಒಂದೊಂದು ಗಣಪತಿ ಮಂತ್ರ ಇದೆ. ಜನರಲ್ ಆಗಿ ನಾವು ಹೇಳಬೇಕು, ನಿಮ್ಮ ಆಡಿಯನ್ಸ್ಗೆ ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಿ ಮುಖ ತೊಳ್ಕೊಳ್ಳಿ, ರೊಟೀನ್ ಮುಗಿಸ್ಕೊಳ್ಳಿ, ಒಂದು ನೀಟಾಗಿರೋ ಜಾಗದಲ್ಲಿ ಓಂ ಗಂ ಗಣಪತಯೇ ನಮಃ ಇದನ್ನು 108 ಸಲ ಚಾಂಟ್ ಮಾಡಿ. ಯಾಕೆಂದ್ರೆ ನಾ ಹೇಳಿದೆ, ಮೂಲಾಧಾರೆ ಸ್ಥಿತೋಸಿ ನಿತ್ಯಂ. ಗಣಪತಿ ಮೂಲಾಧಾರದಲ್ಲಿ ಕೂತಿಯಾನ, ಅದರ ಅಧಿಪತಿ ಗಣಪತಿ. ಅವನ ಬ್ಲೆಸ್ಸಿಂಗ್ಸ್ ತೊಗೊಂಡ್ರೆ ಅವನೇ ವಿಘ್ನಕರ್ತ ವಿಘ್ನಹರ್ತ. ವಿಘ್ನಗಳನ್ನ ಕ್ರಿಯೇಟ್ ಮಾಡೋದು ಅವನೇ. ಅದನ್ನ ನೀಟಾಗಿ ತೆಗೆದುಬಿಟ್ಟು ರೋಡ್ನ ತಗೋಪ್ಪ, ನಿನಗೆ ನೀಟಾಗಿ ಕಾಂಕ್ರೀಟ್ ರೋಡ್ ಹಾಕ್ಸ್ಕೊಟ್ಟಿದ್ದೀನಿ ಅಂತ ಹಾಕ್ಸ್ಕೊಡೋದು ಅವನೇನು. ಸೊ ಫಸ್ಟು ಇದನ್ನು ಮಾಡಿ. ಇನ್ನು ಥ್ರೋಟ್ ಚಕ್ರಗೆ ನಾನು ಜರ್ನಲಿಂಗ್ ಹೇಳ್ತೀನಿ. ನನ್ನದೇ ಆದ ಒಂದು ಟೆಕ್ನಿಕ್ ಇದೆ. ಈ ಜರ್ನಲಿಂಗ್ನ ನೀವು ಮಾಡೋಕ್ಕೆ ಶುರು ಮಾಡಿ. ಇದು ರಿಪಿಟೇಷನ್ಸ್. ಇದು ಹೇಗೆಂದರೆ, ಇಟ್ ಈಸ್ ವರ್ಕಿಂಗ್ ಆನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂತಂದರೆ, ಇಮ್ಯಾಜಿನ್ ಒಂದು ಬಾಲ್. ಈ ಬಾಲು ಇಟ್ ಈಸ್ ಕವರ್ಡ್ ವಿತ್ ಲಾಟ್ ಆಫ್ ಡರ್ಟ್, ಅಂದರೆ ಇದರಲ್ಲಿ ಧೂಳು, ಕಸ, ಗ್ರೀಸು ಎಲ್ಲ ಕೂತಿದೆ. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಯಾರ್ಯಾರಿಗೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿರುತ್ತೆ ಅವ್ರದ್ದು ಆ ಒಂದು ಇದು ಎಲ್ಲ ನೆಗೆಟಿವಿಟಿ, ಅವ್ರದ್ದೆಲ್ಲ ಆಗಿರುವಂತಹ ಟ್ರೋಮಾಸ್ಗಳು, ಚೈಲ್ಡ್ಹುಡ್ಡಲ್ಲಿ ಏನೇನೋ ಆಗಿರುತ್ತೆ, ಅಥವಾ ಯಂಗ್ಸ್ಟರ್ಸ್ ಆಗಿದ್ದಾಗ 18 ವರ್ಷದಲ್ಲಿ ಏನೇನೋ ಆಗಿರುತ್ತೆ, ಲವ್ ಫೇಲ್ಯೂರ್ ಆಗಿರುತ್ತೆ, ಅವೆಲ್ಲ ನೆಗೆಟಿವಿಟಿ ಇದ್ರಲ್ಲಿ ಕೂತಿರುತ್ತೆ. ನಾ ಏನೇನಿದೆ ಡಸ್ಟು, ಗ್ರೈಮು, ಅವೆಲ್ಲನೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ನೆಗೆಟಿವ್ ಥಾಟ್ಸ್. ನೀವು ಇವಾಗ ಬಾಲ್ಗೆ ಏನು ಮಾಡ್ತೀರಾ? ಒಂದು ನೀರು ತೊಗೋತೀರಾ, ಒಂದು ಬ್ರಷ್ ತೊಗೋತೀರಾ, ಕೆಮಿಕಲ್ ತೊಗೋತೀರಾ, ಉಜ್ತೀರಾ. ಅದು ನಾರ್ಮಲ್, ಅದ್ರ ರೈಟ್ ಕಲರ್ ಬರೋ ತನಕ ಯು ವಿಲ್ ಬಿ ಡೂಯಿಂಗ್ ದಿಸ್. ಸೇಮ್ ವೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡಬೇಕು. ರೀಪ್ರೋಗ್ರಾಮ್ ಮಾಡೋದು ಹೇಗೆ? ಹಳೆ ಥಾಟ್ಸ್ ಬಗ್ಗೆ ಏನೇನು ನಡೆದಿದೆ ಅದ್ರ ಬಗ್ಗೆ ಯು ಶುಡ್ ಬಿಕಮ್ ಇಂಡಿಫರೆಂಟ್. ಇಂಡಿಫರೆಂಟ್ ಅಂತಂದರೆ ಇಮೋಷನ್ಸ್ ಇರಲ್ಲ. ಐ ವಿಲ್ ಬಿಕಮ್ ವೆರಿ ನ್ಯೂಟ್ರಲ್. ಅನ್ಬಯಸ್ಡ್ ಅಂತಲ್ಲ. ಈಗ ನೀವೀಗ ನಾನು ಬರ್ತೀನಿ, ನನ್ನ ಬಗ್ಗೆ ನಿಮ್ಗೇನೋ ಒಂದು ಅಭಿಪ್ರಾಯ ಇದೆ, ನಾನು ತುಂಬ ನಿಮ್ಮನ್ನ ಗೋಳೈಕೊಂಬಿಟ್ಟಿದ್ದೀನಿ. ನೀವು ಅಯ್ಯೋ ಯಾಕೆ ಬಂದಪ್ಪ, ಇನ್ನು ಏನೋ ಹೇಳ್ತಾನೆ, ನನ್ನ ಮನಸ್ಸಿನೆಲ್ಲ ಹಾಳಾಗೋಗುತ್ತೆ ಅಂತ ನೀವು ಆಗಲೇ ರೆಡಿ ಆಗ್ಬಿಟ್ಟಿದ್ದೀರ ನೆಗೆಟಿವ್ಗೆ. ನಾ ಬರ್ತೀನಿ, ನನ್ನ ಹೆಸರು ತಕ್ಕಾಗಿ ನಾನು ನಿಮ್ಮನ್ನ ಏನೋ ಹೇಳ್ತೀನಿ. ನಿಮ್ಗದು ಒಂದು ಎಂಟೈರ್ ಡೇ ನೀವು ಹೀಗೆ ಆಯಿತು ಹೀಗೆ. ಸೊ ನನ್ನ ಬಗ್ಗೆ ನೀನು ಏನು ಬೇಕಾರ ಹೇಳಪ್ಪ, ನೀನು ಏನು ಬೇಕಾರ ಮಾಡು, ನನ್ನಿಂದ ನಿನಗೇನು ರಿಯಾಕ್ಷನ್ ಬರಲ್ಲ. ಅದಕ್ಕೆ ಏನು ಮಾಡಬೇಕು? ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ನಮ್ದು ಒಂದು 2 ಟೆಕ್ನಿಕ್ ಇದೆ. ಅದರಲ್ಲಿ ಒಂದು ಟೆಕ್ನಿಕ್ನ ನಿಮಗೆ ಬೇಸಿಕಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಒಂದು ಎನರ್ಜಿ ಸ್ಕ್ಯಾನ್ ಅಂತ ಬರುತ್ತೆ. ಎನರ್ಜಿ ಸ್ಕ್ಯಾನಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಿಮ್ಮ ಒಂದು ಭಾವಚಿತ್ರ, ಫುಲ್ ಸೈಜ್ ಭಾವಚಿತ್ರ. ಇವಾಗ ಇದನ್ನು ಕೇಳ್ತಾರೆ, ಏನು ಭಾವಚಿತ್ರ ನೋಡ್ಬಿಟ್ಟು ನೀವು ಹೆಂಗೆ ಎನರ್ಜಿ ಸ್ಕ್ಯಾನ್ ಮಾಡಿಬಿಟ್ರಿ ಅಂತ. ಈಗ ನೀವು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಹಾಕ್ತೀರಾ. ಫೋಟೋ ಹಾಕಿದ ಮಾರನೇ ದಿವಸನೇ ಜಗಳ ಶುರು ಆಗುತ್ತೆ, ಅಥವಾ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಥವಾ ಏನೋ ಒಂದು ಅನಾಹುತ ಆಗುತ್ತೆ. I have a lot of friends who believe in this. ಅಂದರೆ ಯಾವುದೋ ಫೋಟೋ ಹಾಕಿದೆ, ಸಡನ್ಲಿ ಥಿಂಗ್ಸ್ ಆರ್ ರಾಂಗ್. ಬಟ್ ಯು ಥಿಂಕ್ ಇದನ್ನೇ ನಮ್ಮ ಅಜ್ಜಿ ತಾತನ ಕಾಲೆಲ್ಲ ಕೆಟ್ಟ ಕಣ್ಣು ಮತ್ತೆ ಅದಂತ ಹೇಳೋರು. ಸೊ ಡಿಜಿಟಲಿನೂ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಈ ರೇಖಿದು ಒಂದು ಮೊಡಾಲಿಟಿ ಅಂತ ಹೇಳ್ತೀವಿ. ರೇಖಿನಲ್ಲಿ ಅಂದರೆ ಯೂನಿವರ್ಸಲ್ ಎನರ್ಜಿ. ಅದನ್ನು ನಮಗೆ ಕೆಲವೊಂದು ರೂಲ್ಸು, ರೆಗ್ಯುಲೇಷನ್ಸು, ಸಿಂಬಲ್ಸ್ ಅಂತ ಹೇಳಿರ್ತಾರೆ. ಇದೊಂದು ಜಾಪನೀಸ್ ಟೆಕ್ನಿಕ್. ಇದನ್ನ ನಾವು ನಿಮ್ಮ ಫೋಟೋ ಮೇಲೆ ಎಲ್ಲೆಲ್ಲಿ ನಿಮ್ಮ ಚಕ್ರಗಳಿದೆ ಆ ಚಕ್ರಗಳ ಮೇಲೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಆ ಫೀಲ್ ಮಾಡಿದಾಗ ನಿಮ್ಮ ಚಕ್ರಗಳಲ್ಲಿ ಒಂದು ಪಲ್ಸ್ ಬರುತ್ತೆ. ಆ ಪಲ್ಸು ನಾರ್ಮಲ್ ಆಗಿ ಬಂತು ಅಂತಂದರೆ ನಿಮ್ಮ ಚಕ್ರ ಎಫಿಷಿಯೆಂಟ್ ವರ್ಕಿಂಗ್ ಆಗ್ತಾ ಇದೆ. ಅದು ತುಂಬ ಡಬಡಬಡಬಡ ಅಂತಿರುತ್ತೆ, ಓವರ್ ಆ್ಯಕ್ಟಿವ್ ಆಗಿದೆ ಅಂತ. ನೆಕ್ಸ್ಟ್ ಕೆಲವೊಬ್ರದ್ದು ಏನೂ ಬರೋದೇ ಇಲ್ಲ, ಅಲ್ಲಿ ಫುಲ್ ಕಂಪ್ಲೀಟ್ ಬ್ಲಾಕ್. ನಾವು ಅದಕ್ಕೆ ಇನ್ನೊಂದು ಕ್ವೆಶನರು ಕೇಳಿರ್ತೀವಿ. ನಾವಿಲ್ಲಿ ಏನೋ ಬರ್ದಿರುತ್ತೆ, ನಮ್ಮ ಕನ್ಫ್ಯೂಷನ್ ಇರುತ್ತೆ, ವೆದರ್ ಇಟ್ ಈಸ್ ದಿಸ್ ಆರ್ ದಟ್ ಅಂತ ಕ್ರಾಸ್ ಚೆಕ್ ಮಾಡೋ ಕ್ವೆಶನ್ ಇರುತ್ತೆ. ಕ್ವೆಶನಲ್ಲಿ ದೇ ವುಡ್ ಹ್ಯಾವ್ ಆನ್ಸರ್ಡ್ ಸಮಥಿಂಗ್, ಬಟ್ ನಾನು ಅಲ್ಲಿ ಫೋನ್ ತೊಗೊಂಡು ಮಾತಾಡಿದಾಗ ನಂಗೆ ಗೊತ್ತಾಗುತ್ತೆ. ಇದು ಒಂದು ಭಗವಂತನ ಒಂದು ಅನುಗ್ರಹ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ಮಾತಾಡಿದ ತಕ್ಷಣ ಅವ್ರ ಮೈಂಡಲ್ಲಿ ಏನು ನಡೀತಾ ಇದೆ, ಅವ್ರು ಹೇಳಿದ ತಕ್ಷಣ ಅದು ಬಂದ್ಬಿಡುತ್ತೆ. ಸತ್ಯ ಹೊರಗೆ ಬರಲೇಬೇಕಲ್ಲ, ಯಾರ್ದಾರ ಮುಂದೆ, ಇಲ್ಲ ಡಾಕ್ಟ್ರ್ ಮುಂದೆ ಬರಬೇಕು, ಇಲ್ಲ ಲಾಯರ್ ಮುಂದೆ ಬರಬೇಕು, ಇಲ್ಲ ನಮ್ಮಂಥವ್ರ ಮುಂದೆ ಸತ್ಯ ಬರಲೇಬೇಕು. ಬಂದಾಗ ಒಂಥರ ಅದು ಹಲವಾರು ವರ್ಷದ ಒಂದು ಗಾಯಗಳನ್ನ ಅವರು ತೋಡ್ಕೊಂಬಿಡ್ತಾರೆ ನಮ್ಮ ಮುಂದೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಈ ಒಂದು ಸೆಷನಲ್ಲಿ ನಾನು ಹೇಳ್ತೀನಿ, ಇದರಿಂದ ನೀವು ಮುಂದೆ ಬನ್ನಿ, ನಿಮ್ಮಲ್ಲಿರೋ ಎನರ್ಜೀಸ್ನ ನೀವು ಯೂಸೇಜ್ ಮಾಡೋಕ್ಕೆ ಶುರು ಮಾಡಿ. ಇದನ್ನು ನಾನು ಸೂಪರ್ ಪವರ್ಸ್ ಅಂತೀನಿ. ಕೆಲವೊಬ್ಬರಿಗೆ ಲೀಡರ್ಶಿಪ್ ಕ್ವಾಲಿಟೀಸು ಚೆನ್ನಾಗಿ ಕೊಟ್ಟಿರ್ತಾನೆ ಭಗವಂತ, ಕೆಲವೊಬ್ಬರಿಗೆ ಕಮ್ಯುನಿಕೇಷನ್ ಚೆನ್ನಾಗಿ ಕೊಟ್ಟಿರ್ತಾನೆ, ಕೆಲವೊಬ್ಬರಿಗೆ ಇಂಟೆಲಿಜೆನ್ಸ್ ಕೊಟ್ಟಿರ್ತಾನೆ. ದೇ ಕ್ಯಾನ್ ಬಿ ವೆರಿ ಗುಡ್ ಮೀಡಿಯೇಟರ್ಸ್. ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಎಲ್ಲಿ ಬೇಕಾದ್ರೂ ನಾನು ಲೇವಾದೇವಿ ಮಾಡಿಸ್ತೀನಿ. ಇದು ಸೂಪರ್ ಪವರ್ಸ್ ನನಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ಅದೇ ರೀತಿ
ನಿಮ್ಮಲ್ಲಿ ಸೂಪರ್ ವಿಲನ್ಸ್ ಅಂತ ಇದೆ. ಎಲ್ಲರಲ್ಲೂ ಸೂಪರ್ ವಿಲನ್ಸ್ ಇದೆ. ನಾವು ಅದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತೀವಿ ಆ ಸೂಪರ್ ವಿಲನ್ಸ್ಗಳು ಬರುತ್ತೆ. ಇದು ಹೇಗೆ ಅಂದರೆ, ನೀವು ಒಂದು ಹಕ್ಕಿ, ನೀವು ಆಕಾಶನ ನಾನು ಮುಟ್ಟಬೇಕು ಅನ್ನೋ ನಿಮ್ಮ ಆಸೆ. ಈ ಸೂಪರ್ ವಿಲನ್ಸು ನಿಮ್ಮನ್ನ ಹಿಡ್ಕೊಂಡು ಕೂತಿರ್ತಾರೆ, ಬಿಡಲ್ಲ. ನಿಮ್ಮ ರೆಕ್ಕೆಗಳನ್ನ ಹಿಡ್ಕೊಂಡು ಕೂತಿದ್ದಾರೆ, ನಿಮ್ಮನ್ನ ಹಾರಕ್ಕೆ ಬಿಡಲ್ಲ. ಯಾವುದು ಮೇಜರ್ ಸೂಪರ್ ವಿಲನ್ಸ್ ನಾನು ನೋಡಿರೋದು ಅಂದರೆ, ಒಂಥರ ಈ ಇಂಪಲ್ಸಿವ್ ಮೈಂಡ್. ಒಂಥರ ಹೇಗೆ ಅಂತಾರೆ, ಯಾರೋ ಏನೋ ಅಂದರು, ದುಡುಕಿ ಏನೋ ಒಂದು ಡಿಸಿಷನ್ ತಗೊಳ್ಳೋದು. ಯಾರೋ ಇಲ್ಲಿ ದುಡ್ಡು ಹಾಕು, ದುಡ್ಡು ಹಾಕ್ಬಿಡೋದು, ಲಕ್ಷಾಂತರ ರೂಪಾಯಿ ಹಾಕ್ಬಿಡೋದು, ಅಲ್ಲಿಂದ ಲಾಸು. ಅಲ್ಲಿಂದ ಹೇಗೆ ಹೊರಗಡೆ ಬರೋದು ಗೊತ್ತಿಲ್ಲ, ಅದು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ, ರಿಸರ್ಚ್ ಮಾಡಲ್ಲ, ಏನೂ ಇಲ್ಲ. ನೆಕ್ಸ್ಟ್ ದೊಡ್ಡ ಪ್ರಾಬ್ಲಮ್ ಅಂದರೆ ಎಲ್ಲರದೂ ರೆಸ್ಟ್ಲೆಸ್ ಮೈಂಡ್. ಮನಸ್ಸಿನಲ್ಲಿ ಇನ್ನೂ ಕೆಲಸ ಆಗಕ್ಕೆ ಮುಂಚೆ 10,000 ಪರ್ಮಿಟೇಷನ್ ಕಾಂಬಿನೇಷನ್ ಹಾಕೊಂಡು ಕೂತ್ಬಿಟ್ಟಿರ್ತಾರೆ. ಹಿಂಗಾದ್ರೆ ಏನು, ಹಂಗಾದ್ರೆ ಏನು, ಅದಾದ್ರೆ ಏನು, ಇದಾದ್ರೆ ಏನು, ಎಲ್ಲ 10,000 ಇವ್ರ ಮೈಂಡಲ್ಲಿ ಅವ್ರು ಆಗಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಇದು ತುಂಬ ಜನದಲ್ಲಿ ನಾನು ನೋಡಿದ್ದೀನಿ. ನೆಕ್ಸ್ಟ್ ಇಂಪೇಷನ್ಸ್, ಎಲ್ಲ ಮಾಡಿರ್ತಾರೆ, ಇನ್ನೇನು ಊಟ ಬಂದು ಎಲೆ ಹಾಕಿದೆ, ಊಟ ಹಾಕಿ ಇನ್ನೇನು ತುಪ್ಪ ಬಡಿಸ್ಬೇಕು ಅಷ್ಟೊತ್ತಿಗೆ ಎದ್ದೋಡೋಗ್ತಾರೆ. ಈ ಥರ ವ್ಯಕ್ತಿಗಳು ಇಂಪೇಷನ್ಸು, ಅಲ್ಲಿ ತನಕ ಕೂತಿರ್ತಾರೆ ಸಮಾಧಾನವಾಗಿ. ಇನ್ನೊಂದು ತುಪ್ಪ ಹಾಕಿದ್ರೆ ಊಟ ಸಿಗತ್ತಪ್ಪ, ಒಳ್ಳೆ ಬಾಳೆ ಎಲೆ ಊಟ ಇದೆಯಪ್ಪ, ರೆಡಿಯಾಗಿ ಕೂರಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಈ ಗಂಡ ಹೆಂಡ್ತಿಗೆ ಈಗೋ, ಬಿಗ್ಗೆಸ್ಟ್ ಪ್ರಾಬ್ಲಮ್, ಈಗೋ ಆ್ಯಂಡ್ ಸ್ಟಬರ್ನ್ ಆ್ಯಟಿಟ್ಯೂಡ್. ಆ್ಯಂಡ್ ಇದು ತುಂಬ ಜನ ಈ CEOs ಅಥವಾ ಲೀಡರ್ಶಿಪ್ ಫೀಲ್ಡ್ಸಲ್ಲಿ ಇರ್ತಾರಲ್ಲ, ನೀವು ಯಾವ ನನಗೆ ಹೇಳೋಕ್ಕೆ, ನಾನು ಏನೇನೋ ಮಾಡಿದ್ದೀನಿ, ನಾನು MBA CA ಅದು ಇದು ಅಂತ ಏನೋ ಒಂದಿಷ್ಟು ಬಿರುದಾವಳಿಗಳು ಇರುತ್ತೆ ಅವ್ರದ್ದು, ಎಜುಕೇಷನಲ್ ಕ್ವಾಲಿಫಿಕೇಶನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇದ್ಬಿಟ್ಟಿರುತ್ತೆ. ಇವನು ಯಾವ ನನಗೆ ಹೇಳೋಕ್ಕೆ. ಸೊ ಈಗೋ ಇದ್ದಾಗ ಏನಾಗುತ್ತೆ, ನಿಮ್ಗೆ ಯಾರೋ ಬಂದು ಒಂದು ಏನೋ ಸಜೆಷನ್ ಕೊಡ್ತಾರೆ, ಅವ್ರ ಸಜೆಷನ್ ತಗೋಬೇಕು ಅನ್ನೋ ನೀಡಿರಲ್ಲ. ಬಟ್ ಇಫ್ ಯು ಆರ್ ಓಪನ್, ನಿಮ್ಮ ಮೈಂಡಲ್ಲಿ ಏನೋ ಒಂದು ಐಡಿಯಾ ಇದೆ, ಯಾರೋ ಕೊಟ್ಟಿರೋ ಐಡಿಯಾ ಮೈಟ್ ಬಿ ಬೆಟರ್ ದನ್ ಯುವರ್ ಐಡಿಯಾ. ಯು ಆರ್ ಓಪನಿಂಗ್ ಎನ್ ಆಪರ್ಚುನಿಟಿ ಫಾರ್ ಯುವರ್ ಸೆಲ್ಫ್. ನೀವು ಈಗೋ ನಮ್ಮ ಮುಂದೆ ಇದ್ದಾಗ ಏನಾಗುತ್ತೆ, ಎಲ್ಲ ವಿಂಡೋಸು ಕ್ಲೋಸ್ ಮಾಡ್ಕೊಂಡು ಕೂತಿರ್ತೀರ. ನನಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ, ನನಗೆ ಗೊತ್ತು ನಾನು ಯಾರು ತಗೊಳ್ಳೋದು ಇಲ್ಲ, ನೀನು ಯಾರು ಹೇಳಕ್ಕೆ. ಸೊ ನೀವೇ ನಿಮ್ಮ ಆಪರ್ಚುನಿಟೀಸ್ಗಳು ಬರ್ತಾ ಇದೆ ನಿಮ್ಮ ಕೈಗೆ, ಬೇಕಾಗಿಲ್ಲ ಅಂತ ಹೋದಾಗ ಬೇರೆ ಯಾರಿಗೋ ಹೋಗಿ ಕೂತ್ಕೊಳ್ತದ್ದು ಆ ಒಂದು ಆಪರ್ಚುನಿಟಿ. ಸೊ ಇವನ್ನೆಲ್ಲ ನೀವು ಹೇಗೆ ಹ್ಯಾಂಡಲ್ ಮಾಡಬೇಕು, ಸುಮಾರು ಜನ ಗೊತ್ತಿರಲ್ಲ. ಈ ಥರ ನನ್ನಲ್ಲಿ ಇಂತಹ ವಿಲನ್ಸ್ಗಳು ಇದ್ದಾರೆ ಅನ್ನೋದು ಗೊತ್ತಿರಲ್ಲ. ಈ ವಿಲನ್ಸ್ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಶುರು ಮಾಡಿ, ಅವಾಗ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟಾಗ, ಓಹೋ ಐ ಶುಡ್ ವರ್ಕ್ ಆನ್ ಇಟ್. ಸೊ ನನಗೆ ಪವರ್ಸು ಗೊತ್ತಾಯ್ತು, ಸೂಪರ್ ಪವರ್ಸು ಗೊತ್ತಾಯ್ತು, ನನ್ನ ಸೂಪರ್ ವಿಲನ್ಸು ಗೊತ್ತಾಯ್ತು. ನಾನು ಇವೆಲ್ಲ ನೋಡಿ ಆ್ಯಂಡ್ ಒಂದು ಪ್ರೋಗ್ರಾಮ್ ಕೊಡ್ತೀನಿ. ಪ್ರೋಗ್ರಾಮ್ ಅಂದರೆ ಏನು, ನೇಚರ್ ಜೊತೆ ಇಂಟ್ರಾಕ್ಷನ್. ನಾನು ಏನೇನು ಥೆರಪೀಸ್ ಹೇಳಿದೆ, ಇಟ್ ಕುಡ್ ಬಿ ವಿಜುವಲ್ ಥೆರಪಿ, ಇಟ್ ಕುಡ್ ಬಿ ಸೌಂಡ್ ಥೆರಪಿ, ಇಟ್ ಕುಡ್ ಬಿ ಟೇಸ್ಟ್ ಥೆರಪಿ, ಇಟ್ ಕುಡ್ ಬಿ ಮಂತ್ರ ಥೆರಪಿ. ಇವೆಲ್ಲ ಥೆರಪಿ ಕೊಟ್ಟಾಗ ದ ಮೋರ್ ಯು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಆಲ್ ದೀಸ್ ಥಿಂಗ್ಸ್, ನಿಧಾನಕ್ಕೆ ನಿಮ್ದು ಏನಾಗಿರುತ್ತೆ, ಕೆಲವೊಂದು ಓಲ್ಡ್ ಹ್ಯಾಬಿಟ್ಸ್ನ ನೀವು ಇನ್ಕಲ್ಕೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮ ಮೈಂಡಲ್ಲಿ, ಬಾಡಿನಲ್ಲಿ. ಅದು ಹೋಗೋಕ್ಕೆ ಒಂದು 6 ತಿಂಗಳು ಬೇಕು. ಹೊಸ ಒಳ್ಳೆ ಹ್ಯಾಬಿಟ್ಸ್ ಬರೋಕ್ಕೆ ಒಂದು 3 ಇಂದ 6 ತಿಂಗಳು ಬರಬೇಕು. ಯು ಶುಡ್ ಬಿ ಪೇಷಂಟ್ ಎನಫ್. ಅದು ಪೇಷನ್ಸ್ ಇದ್ದು ನಾನು 6 ತಿಂಗಳು ಪರ್ಸಿಸ್ಟೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತೀನಿ ಅಂದಾಗ ಇಟ್ ವಿಲ್ ಡೆಫಿನೆಟ್ಲಿ ವರ್ಕೌಟ್. ಒಂದು ಬಿಗ್ ಚೇಂಜ್ ಬರುತ್ತೆ ನಿಮ್ಮಲ್ಲಿ. ಆ ಚೇಂಜು ನಿಮಗೆ ವಿಸಿಬಲ್ ಆಗಿರುತ್ತೆ. ನಾನು 6 ತಿಂಗಳ ಹಿಂದೆ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗಿದ್ದೆ, ಇವಾಗ ನಾನು ನನ್ನ ರಿಯಾಕ್ಷನ್ಸ್, ನೀವು ರಿಯಾಕ್ಷನ್ ಮಾಡೋಕ್ಕೆ ಬಿಟ್ಬಿಡ್ತೀರ. ಯಾರೋ ಬಂದು ಏನಾರು ಹೇಳಿದ್ರೆ ಯು ವಿಲ್ ಓನ್ಲಿ ರೆಸ್ಪಾಂಡ್. ರಿಯಾಕ್ಷನ್ ರೆಸ್ಪಾಂಡ್, ದೇರ್ ಇಸ್ ಅ ಬಿಗ್ ಡಿಫ್ರೆನ್ಸ್. ನೀವು ರೆಸ್ಪಾಂಡ್, ಹೌದಾ, ಓಕೆ ಫೈನ್. ಯಾರೋ ಬರ್ತಾರೆ, ಅಗ್ರೆಸಿವ್ ಆಗಿ ಬರ್ತಾರೆ, ಆಯ್ತಪ್ಪ ಯು ಆರ್ ನಾ ಹೇಳ್ದೆ ಇಮೋಷನಲ್ ಸೆನ್ಸಿಟಿವಿಟಿಗೆ. ಇಲ್ಲಿ ಏನಾಗುತ್ತೆ, ಯಾರೋ ಬರ್ತಾರೆ ಬಂದ್ಬಿಟ್ಟು ಯು ಆರ್ ಯೂಸ್ಲೆಸ್, ನಾನು ನೋಡು ಹೆಂಗಿದ್ದೀನಿ, ನಾನು ಎಂಥ ರಾಜ ನೋಡು, ನಾನು ಎಂಪೈರ್ ರೆಡಿ ಮಾಡಿದ್ದೀನಿ, ಯು ಆರ್ ಯೂಸ್ಲೆಸ್ ಅಂತ ಹೇಳ್ತಾರೆ. ನೀವು ಇದನ್ನೆಲ್ಲ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡಾಗ, ಸರಿ ಸರ್ ಸಂತೋಷ, ಯು ಹ್ಯಾವ್ ದ ರೈಟ್ ಟು ಎಕ್ಸ್ಪ್ರೆಸ್ ಯುವರ್ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್. ಐ ನೀಡ್ ನಾಟ್ ಅಕ್ಸೆಪ್ಟ್ ಯುವರ್ ವ್ಯೂಸ್ ಆ್ಯಂಡ್ ಒಪಿನಿಯನ್ಸ್. ಆಯ್ತು, ನಿಮ್ಮ ಒಂದು ಮಾತು ನೀವು ಹೇಳಿದ್ದೀರಾ, ಥ್ಯಾಂಕ್ ಯು, ನನಗೆ ಗೊತ್ತು, ಐ ಆಮ್ ವೆರಿ ಸೆಕ್ಯೂರ್ ಅಬೌಟ್ ಮೈ ಸೆಲ್ಫ್. ಇದು ಯಾವಾಗ ಬರುತ್ತೆ, ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿದ್ದಾಗ. ಅದನ್ನ ಹೆಲ್ಪ್ ಮಾಡಕ್ಕೆ ಕ್ರಿಸ್ಟಲ್ಸ್, ಅದ್ರಲ್ಲಿ ಫೇತ್ ಬೇಕು. ಕ್ರಿಸ್ಟಲ್ಸ್ ಏನು ಅಂತಂದ್ರೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮ್ಗೆ. ಆ ಪಾಸಿಟಿವ್ ಎನರ್ಜಿನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಸೂಪರ್ ಪವರ್ಸ್ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ನಿಮ್ಮ ಸೂಪರ್ ವಿಲನ್ಸ್ಗಳು ಯಾರ್ಯಾರಿದ್ದಾರೆ ನಿಮ್ಮ ಜೀವನದಲ್ಲಿ, ಈ ಇಂಪೇಷನ್ಸು, ಇಂಪಲ್ಸಿವ್, ಇವನ್ನೆಲ್ಲಾನು ಕಮ್ಮಿ ಮಾಡ್ಕೊಂಡು ಬನ್ನಿ. ಒಂದು ದಿವಸ ಕಮ್ಮಿ ಆಗಲ್ಲ, ನಿಧಾನಕ್ಕೆ ಕ್ರಮೇಣವಾಗಿ ಕಮ್ಮಿ ಮಾಡ್ಕೊಂಡು ಬನ್ನಿ. ನೀವು ತುಂಬಾ ಬ್ಯಾಲೆನ್ಸ್ಡ್ ಪರ್ಸನ್ ಆಗ್ತೀರ. ಸುಖ ಬಂದರೂ ತುಂಬ ಹಿಗ್ಗಲ್ಲ, ದುಃಖ ಬಂದಾಗೂ ಕುಗ್ಗಲ್ಲ,
ಆಯ್ತಪ್ಪ. ನಮ್ಗೆ ಬೆಸ್ಟ್ ಎಕ್ಸಾಂಪಲು ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಅಣ್ಣವ್ರು ಒಂಥರ ಐಡಿಯಲ್ ಹ್ಯೂಮನ್ ಬೀಯಿಂಗ್. ಐ ವಾಂಟೆಡ್ ಟು ಆಸ್ಕ್ ದ ಕ್ವೆಶ್ಚನ್ ಬಿಕಾಸ್ ಇನ್ ಯುವರ್ ಜರ್ನಿ ತುಂಬ ಸೆಲೆಬ್ಸನ್ನ ನೋಡಿರ್ತೀರಾ. ವಾಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸಸ್, ಐ ಡೋಂಟ್ ನೋ, ನಿಮ್ಮ ಪ್ರೈವಸಿ ಎಷ್ಟು ಜನಗಳ ಹೆಸರು ತಗೋಬಹುದು ನೀವು? ಹೆಸರು ತಗೊಳಲ್ಲ, ಬಟ್ ಈಗ ನಾನು ನೋಡಿರೋದು ಏನಂತಂದ್ರೆ ದೇ ಹ್ಯಾವ್ ಆಲ್ ದ ವೆಲ್ತ್ ಇನ್ ದ ವರ್ಲ್ಡ್. ದೊಡ್ಡ ದೊಡ್ಡ CEOs ಬಂದಿದ್ದಾರೆ. ಏನೋ ಒಂದು ಕಾರ್ಗಳಂತಂದ್ರೆ ಇವಾಗ ಲ್ಯಾಂಡ್ ರೋವರ್, ಲ್ಯಾಂಬೋಗಿನಿ ಎಲ್ಲ ಇಟ್ಕೊಂಡಿದ್ದಾರೆ. ಮನಸ್ಸು ಶಾಂತಿ ಝೀರೋ. ಅವ್ರ ಮಕ್ಳುಗಳು ಹೇಳ್ತಾರೆ, ವೆನ್ ವಿಲ್ ಯು ಡೈ? ಪ್ಲೀಸ್ ಯು ಜಸ್ಟ್ ಡೈ, ಡೋಂಟ್ ಸ್ಟೇ ಇನ್ ಫ್ರಂಟ್ ಆಫ್ ಮೀ. ಅವ್ರಿಗೆ ಇವಾಗ ಏನಂತಂದ್ರೆ ಅವ್ರಿಗೆ ಮಾತಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆನೇ ಅವ್ರು ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಕ್ಯಾನ್ ಐ ಆಸ್ಕ್ ಯು ಒನ್ ಕ್ವೆಶ್ಚನ್? ಎಲ್ಲ ಎನರ್ಜಿಗಳನ್ನ ತಗೊಳ್ಳೋ ನೀವೇ ಹೌ ಡು ಯು ಪ್ರೊಟೆಕ್ಟ್ ಯುವರ್? ಮಾಡಬೇಕು, ಅದಕ್ಕೆ ಸ್ಪಿರಿಚುವಲ್ ಆಗಿರ್ಬೇಕು ನಾವು. ವಿ ಹ್ಯಾವ್ ಟು ಬಿ ವೆರಿ ಸ್ಪಿರಿಚುವಲ್. ಆ್ಯಂಡ್ ಈ ಕ್ರಿಸ್ಟಲ್ಸ್ ಜೊತೆ ವರ್ಕ್ ಮಾಡೋದ್ರಿಂದ ಆ್ಯಂಡ್ ಭಗವಂತನ ಒಂದು ಆದೇಶ ಇವೆಲ್ಲ. ನೀವು ಕೆಲವೊಂದು ಫೀಲ್ಡ್ಗಳಿಗೆ ನೀವು ಬರೋಕ್ಕಾಗಲ್ಲ, ನೀವು ಆಸೆ ಪಟ್ಟರು ನಿಮ್ಗಲ್ಲಿ ಎಲ್ಲ ಥರ ಜ್ಞಾನ ಇರ್ಬೋದು. ಒಂದೊಂದು ಫೀಲ್ಡ್ಗೆ ಬರಬೇಕು ಅಂತಂತಂದರೆ ಆ ಭಗವಂತನ ಒಂದು ಮಾರ್ಗದರ್ಶನ ಶಕ್ತಿ ಬರಬೇಕು. ಅವನು ಇಟ್ಸ್ ಅ ಪರ್ಪಸ್. ನನಗೆ ಇವತ್ತು ಎಲ್ಲೆಲ್ಲೋ ಇದ್ದೆ ನಾನು, ಈ ಒಂದು ಪರ್ಪಸ್ಗಿಂತಾನೆ ಭಗವಂತ ತಳೆದ. ಯಾಕೆಂದರೆ ಯಾರ್ಯಾರೋ ನೊಂದಿರೋರಿದ್ದಾರೆ, ಇವತ್ತು ನೊಂದಿರೋರನ್ನ ಮಿಸ್ಲೀಡ್ ಮಾಡೋರು ಸಾವಿರಾರು ಜನ ಇದ್ದಾರೆ. ನಿನ್ನ ಒಂದು ಎನರ್ಜಿ ಯೂಸ್ ಮಾಡಿಕೊಂಡು ಅವರಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ಮಾಡಿಸು. ನಿನಗೇನು ಎನರ್ಜಿ ಕೊಡ್ಬೇಕು ನಾನು ಕೊಡ್ತೀನಿ. ಆ್ಯಂಡ್ ನಾನು ಐ ಆಮ್ ಅ ವೆರಿ ಆರ್ಡಿನರಿ ಪರ್ಸನ್ ಮೇಡಮ್. ನಾನು ಇವತ್ತು ಎಷ್ಟೋ ಜನ ನಾನು ನೋಡಿದ್ದೆ, ಯಾರು ಹೈ ಅಚೀವರ್ಸ್, ನಾನು ಇಂಟ್ರ್ಯಾಕ್ಟ್ ಮಾಡಿರೋರು ತುಂಬ ದೊಡ್ಡ ದೊಡ್ಡ ಅಚೀವರ್ಸ್ ಇದ್ದಾರೆ. ಅವ್ರಗಳ ಮುಂದೆ ನಾನು ಸಣ್ಣ ವ್ಯಕ್ತಿ. ಬಟ್ ನಾನೇನಂತೀನಿ ಗೊತ್ತಾ, ಭಗವಂತ ಹಿ ಈಸ್ ಯೂಸಿಂಗ್ ಮೀ ಆ್ಯಸ್ ಅ ಮೀಡಿಯಮ್, ಆಸ್ ಅ ವೆಸಲ್. ನನ್ನ ಮೀಡಿಯಮ್ ಆಗಿ ಯೂಸ್ ಮಾಡಿಕೊಂಡು ಅವ್ರದ್ದೇನೋ ಒಂದು ಮೆಸೇಜ್ ಇರುತ್ತೆ, ಹಿ ಈಸ್ ಕಮ್ಯುನಿಕೇಟಿಂಗ್ ಥ್ರೂ ಮೀ ಅನ್ನೋದು. ನಾನು ಐ ಫರ್ಮ್ಲಿ ಬಿಲೀವ್. ನನ್ನಲ್ಲಿ ಅಷ್ಟೊಂದು ಏನೋ ಮೇಧಾವಿ ಅಂತ ಅಷ್ಟೊಂದೆಲ್ಲ ಪಂಡಿತ ಅಲ್ಲ. ನಾನು ಇನ್ನೂ ಆ ಸ್ಟೇಜ್ಗೆ ರೀಚ್ ಆಗಿಲ್ಲ. ರೀಚ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ, ಇನ್ನೂ ತುಂಬ ವರ್ಕ್ನ ಪುಟ್ ಆನ್ ಮಾಡಬೇಕು. ಬಟ್ ಹೀ ಈಸ್ ಡೆಫಿನೆಟ್ಲಿ ಯೂಸಿಂಗ್ ಮೀ ಆಸ್ ಅ ಮೀಡಿಯಮ್ ಟು ಕನ್ವೇ ಮೆಸೇಜ್. ನಾನು ಐ ಆಮ್ ಏಬಲ್ ಟು ಕಮ್ಯುನಿಕೇಟ್ ಸರ್ಟನ್ ಥಿಂಗ್ಸ್ ಇನ್ ಅ ವೆರಿ ಗುಡ್ ವೇ. ಅದು ನನ್ನ ಒಂದು ಸ್ಟ್ರೆಂತ್ ಅಂತ ನಾನು ಬಿಲೀವ್ ಮಾಡ್ತೀನಿ. ಒಂದು 5 ರಿಂದ 6, ಕೆಲವೊಂದ್ಸಲಿ 10 ಆಗಿದೆ. 10 ಆದಾಗ ಟ್ರೈನಿಂಗ್ ಆಗುತ್ತೆ. ಯಾಕಂದ್ರೆ ಅವ್ರದ್ದೆಲ್ಲ ನಾವು ಡೈಜೆಸ್ಟ್ ಮಾಡ್ಕೋಬೇಕು. ಸೊ ದಟ್ ಇಸ್ ದ ಇದು ಒಂದು 5 to 6 ಆಗುತ್ತೆ. ಸ್ಪೋಕ್ ಅಬೌಟ್ ಕನ್ಸಲ್ಟೇಷನ್ ಹೇಗೆ ಮಾಡ್ತೀರಾ, ಸೊಲ್ಯೂಷನ್ಸ್ ಹೇಗೆ ಕೊಡ್ತೀರಾ. ಸೊ ಈಗ ನನ್ನ ಮುಂದೆ ಒಂದು ಪರ್ಪಲ್ ಬಾಕ್ಸ್ ಇದೆ. ಒಂದು ಎಕ್ಸಾಂಪಲ್ ಆಸ್ ಎನ್ ಯುನೋ ಐ ಹ್ಯಾವ್ ಟು ಟೆಲ್ ಮೈ ಆಡಿಯನ್ಸ್, ಬಿಕಾಸ್ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಯಾರನ್ನೇ ಮಾತಾಡ್ಸಿದ್ರು ಒಂದು ಅದು ರುಚಿ ನೋಡಿದೆ ನಾನು ನಿಮಗೆ ಚೆನ್ನಾಗಿದೆ ಅಥವಾ ಇದು ಹೀಗೆ ಹಾಗೆ ಹೇಳಿದ್ರು ತಪ್ಪಾಗುತ್ತೆ. ಸೊ ಐಟ್ ಫಿಲ್ ದ ಹೋಲ್ ಕ್ವೆಶ್ಚನೇರ್ ಅಂಡ್ ಅಟ್ ಗಿವನ್ ಆ್ಯಂಡ್ ನೀವು ಅದೆಲ್ಲ ಸ್ಕ್ಯಾನ್ ಮಾಡಿ ಒಂದಷ್ಟು ರೀಡಿಂಗ್ಸ್ ಜೊತೆಗೆ ಒಂದಷ್ಟು ಔಟ್ಪುಟ್ ಇದೆ, ಪ್ಲಸ್ ಯು ಹ್ಯಾವ್ ಅ ಬಾಕ್ಸ್. ನಾವು ಎಕ್ಸಾಂಪಲ್ಸ್ ಆಫ್ ಕ್ಲೈಂಟ್ಸ್ ಎಲ್ಲ ಕೊಟ್ರಿ. ನಾನು ಇಡೀ ಎನರ್ಜಿ ಸ್ಕ್ಯಾನ್ ಮಾಡೋಕ್ಕೆ ಕ್ವೆಶ್ಚನರ್ ಎಲ್ಲ ಫಿಲ್ ಮಾಡಿದೆ. ಸೊ ಏನು ರೀಡಿಂಗ್ಸ್ ಇತ್ತು, ಎಷ್ಟು ನೀವು ಕ್ಯಾಮ್ರಾ ಮುಂದೆ ಹೇಳ್ಬೋದು ಅದನ್ನು ಹೇಳ್ಬೋದು. ಆ್ಯಂಡ್ ವಾಟ್ ಇಸ್ ದಿಸ್ ಟ್ರೂ ಕ್ರಿಸ್ಟಲ್ ಬಾಕ್ಸ್ ದಟ್ ಯು ಗಾಟ್? ನಮ್ಮ ಬಾಕ್ಸ್ ಹೀಗಿರುತ್ತೆ. ಇದರಲ್ಲಿ ಇವ್ರಿಗೆ ಅಂತ ಪ್ರತ್ಯೇಕವಾಗಿ ಆಗುವಂತಹ ಕ್ರಿಸ್ಟಲ್ಸ್ಗಳನ್ನ ತಂದಿಟ್ಟಿದೀವಿ. ಓಹೋ, ಎಲ್ಲ ತೋರ್ಸಲ್ಲ, ಬಂದ್ಬಿಡಿ. ಓಕೆ, ಸೊ ಇದರಲ್ಲಿ ನಿಮ್ಮ ಒಂದು ವರ್ಕಲ್ಲಿ ನಿಮಗೆ ಒಂದು ಚೆನ್ನಾಗಿ ಪ್ರೋಗ್ರೆಸ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವರ್ಕ್ ಡೆಸ್ಕ್ ಅಲ್ಲಿ ಅಥವಾ ನಿಮ್ಮ ಎಲ್ಲೆಲ್ಲಿ ಈ ತರ ಒಂದು ಇವೆಂಟ್ಸ್ ಗಳಿರುತ್ತೆ, ಯು ಜಸ್ಟ್ ಕ್ಯಾರಿ ಇಟ್. ಇದೇನಿದು? ಅಮೆಥಿಸ್ಟ್ ಜಿಯೋಡ್ ಅಂತ ಹೇಳ್ತಾರೆ. ಜಿಯೋಡ್ ಅಂದ್ರೆ ಇಟ್ಸ್ ಅ ಫಾರ್ಮ್ ಆಫ್ ಕ್ರಿಸ್ಟಲ್. ಓಕೆ, ಇದು ಹಿಂದ್ಗಡೆ ಇದೇನಿದು? ಇದು ಅದು ಒಂದು ಕೋಟಿಂಗ್, ಅದು ಕೋಟ್. ಸೊ ಇದು ಯಾರಿಗಿದು? ಎನಿವನ್ ಕ್ಯಾನ್ ಯೂಸ್, ಎನಿವನ್ ಗೋಯಿಂಗ್ ಥ್ರೂ ಸ್ಟ್ರೆಸ್. ಇದು ರಾ ಎನರ್ಜಿ ಕೊಡುತ್ತೆ. ಇವಾಗ ನೀವು ಇಲ್ಲಿ ಇಟ್ರಿ ಅಂತ ಅನ್ಕೊಳ್ಳಿ, ಈ ರೂಮಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯನಿಗೂ ಅದ್ರದ್ದು ಒಂದು ಎನರ್ಜಿ ಲಭ್ಯ ಇರುತ್ತೆ. ಅವ್ರಗಳಿಗೆಲ್ಲ ಸ್ಟ್ರೆಸ್ ಇದ್ದರೆ ಕಮ್ಮಿ ಆಗ್ತಾ ಇರುತ್ತೆ, ಬಿಕಾಸ್ ದೇ ವಿಲ್ ಬಿ ವಾಚಿಂಗ್ ಇಟ್. ಅದು ಕಲರ್ ಒಂಥರ ಸೂದಿಂಗ್, ನಿಮ್ಗೆ ಅದಂತ ಸ್ಟ್ರೆಸ್ ರೆಡ್ಯೂಸರ್, ಸ್ಟ್ರೆಸ್ ರಿಲೀವರ್. ಸೊ ಯೂಶಲಿ ಇದರದೆಲ್ಲ ತಗೊಂಡಾಗ ಇದ್ರದ್ದು ಕ್ಲೆನ್ಸಿಂಗ್ ಇದು ಹೇಗೆ ನಮ್ಮ ಎನರ್ಜಿ ಕ್ಲೆನ್ಸ್ ಮಾಡೋದು, ಇದನ್ನ ನಾವು ಹೇಗೆ ಕ್ಲೆನ್ಸ್ ಮಾಡ್ತೀವಿ? ಇದಕ್ಕೆ ನಮ್ಮ ಒಂದು ಲೀಫ್ಲೆಟ್ ಅಲ್ಲಿ ಎಲ್ಲಾ ತರ ಇನ್ಫಾರ್ಮೇಶನ್ ಕೊಡ್ತೀವಿ. ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನು ಅಂತಂದ್ರೆ, ಕಲ್ಲುಪ್ಪಲ್ಲಿ ಅಟ್ಲೀಸ್ಟ್ ಒಂದು 4 to 6 hours ಪ್ಲೇಸ್ ಮಾಡಿ. ಕಲ್ಲುಪ್ಪು ಆಗಲ್ಲ, ಸೆಲೆನೈಟ್ ಪ್ಲೇಟ್ ಅಂತ ಬರುತ್ತೆ, ನಮ್ಮ ವೆಬ್ಸೈಟ್ ಅಲ್ಲಿ ಸಿಗತ್ತೆ, ಸೆಲೆನೈಟ್ ಪ್ಲೇಟ್ ಅಂತ. ಅದ್ರ ಮೇಲೆ ಪ್ಲೇಸ್ ಮಾಡಿ ಕ್ರಿಸ್ಟಲ್ಸ್ನ. ಅಥವಾ ಇದು ನಮ್ಗೆ ಆಗಲ್ಲ, ಈ ನಮ್ಮ ಇದು ಫುಲ್ ಮೂನ್ ಬರುತ್ತಲ್ಲ, ಅಂದ್ರೆ ಪೌರ್ಣಮಿ ಬರುತ್ತಲ್ಲ, ಪೌರ್ಣಮಿಲಿ ಆ ಚಂದ್ರನ ಕಿರಣಗಳು ಬರುತ್ತಲ್ಲ, ಆ ಕಿರಣಗಳು ಎಲ್ಲಿ ಬೀಳತ್ತೆ ನಿಮ್ಮ ಒಂದು ಮನೆಯಲ್ಲಿ ಅಂತ ಜಾಗದಲ್ಲಿ ಈ ಕ್ರಿಸ್ಟಲ್ಸ್ ನ ಪ್ಲೇಸ್ ಮಾಡಿ. ನಿಮ್ಗೆ ತುಂಬಾ ಇವಾಗ ಇವೆಂಟ್ಸ್ ಗಳಿಗೆ ಹೋಗ್ತಿರ್ತೀರಾ ಅಂದ್ರೆ ಅಟ್ಲೀಸ್ಟ್ ಲೈಕ್ 1 in 2 days 3 days
ತುಂಬಾ ಇವೆಂಟ್ಸ್ಗೆ ಹೋಗೋರ್ಗೆ, ಯಾರು ಫಂಕ್ಷನ್ಸ್ ಮದುವೆ ಸಮಾರಂಭಗಳು ಹೋಗೋರ್ಗೆ ಬೇಸಿಕಲಿ ಜಾಸ್ತಿ ಜನಗಳ ಕಣ್ಣು ಬೀಳುವಂತ ವ್ಯಕ್ತಿಗಳು ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೇದು. ಯಾತಕ್ಕೆ ಅಂದ್ರೆ ಕ್ರಿಸ್ಟಲ್ಸ್ ಅಬ್ಸಾರ್ಬ್ ಎನರ್ಜಿ. ನೀವು ಹಾಕೊಂಡಿದ್ರೆ ಸುಮ್ನೆ ಇದು ಆಕ್ಸೆಸರಿ ತರ ಅಲ್ಲ, ಇದು ದಿಸ್ ವಿಲ್ ಬಿ ಅಬ್ಸಾರ್ಬಿಂಗ್ ಲಾಟ್ ಆಫ್ ಎನರ್ಜಿ. ಇದು ಎನರ್ಜಿ ಇದ್ರದ್ದೆಲ್ಲ ಇದ್ರಲ್ಲಿ ಕೂತಿರುತ್ತೆ, ತಿರ್ಗಾ ನೀವು ಹಾಕೊಂಡ್ರೆ ಅದೇ ಎನರ್ಜಿ ನಿಮ್ಗೆ ಹತ್ಕೋತಾ ಇರುತ್ತೆ. ಸೊ ಇದು ಅಟ್ಲೀಸ್ಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಟ್ಲೀಸ್ಟ್ ಒನ್ಸ್ ಅ ವೀಕ್ ಆರ್ ಒನ್ಸ್ ಇನ್ 2 weeks, ತುಂಬಾ ಕಣ್ಗಳ ಮಧ್ಯೆ ಇರುವಂತಹ ವ್ಯಕ್ತಿ ಆದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ 3 days. ಇಂಟ್ರೆಸ್ಟಿಂಗ್. ಈಗ ಜನಕ್ಕೊಂಥರ ವಾವ್ ಇವ್ರದಲ್ಲಿ ಏನೇನಿದೆಯಪ್ಪ ಅಂತ ಕ್ಯೂರಿಯಾಸಿಟಿ, ಅದಕ್ಕಿಂತ ಇವನ್ ಐ ಆಮ್ ಕ್ಯೂರಿಯಸ್ ಟು ನೋ ಏನೇನು ನೋಡಿದ್ರಿ ಅಂತ. ಒಂದೆರಡು ರೀಡಿಂಗ್ ಏನು ನೋಡಿದ್ರಿ ನನ್ನ ಎನರ್ಜಿನಲ್ಲಿ? ಒಂದು ಸಿಕ್ಕಾಬಟ್ಟೆ ಡೀಪ್ ಇಮ್ಯಾಜಿನೇಷನ್ ವೇರ್ ಆ ಲೆವೆಲ್ಸ್ಗಳು ಎಷ್ಟು ಬೇಕಾದ್ರೂ ಹೋಗುತ್ತೆ, ತುಂಬಾ ಡೀಪಾಗಿ ಹೋಗುತ್ತೆ. ಏನ್ ಡೀಪ್ ಇಮ್ಯಾಜಿನೇಷನ್? ನೀವು ಎಲ್ಲಿ ಬೇಕಾದ್ರೂ ನಿಮ್ ಥಾಟ್ಸ್ಗಳು ಹೋಗ್ತಾ ಇರುತ್ತೆ. ಒಬ್ಬ ಹ್ಯೂಮನ್ ಬೀಯಿಂಗ್ ಒಂದು 5 level ತನಕ ಹೋಗ್ಬೋದು, ನಿಮ್ದು 9 or 8 ತನಕ ಹೋಗಿರುತ್ತೆ ಇಮ್ಯಾಜಿನೇಷನ್. ಹೀಗೆ ಆ ಡೀಪ್ ಇಮ್ಯಾಜಿನೇಷನ್ ಗಿವ್ಸ್ ಯು ಲಾಟ್ ಆಫ್ ಡೀಪ್ ನಾಲೆಡ್ಜ್ ಅಬೌಟ್ ಪರ್ಸನ್ ಅಥವಾ ಪ್ರೊಫೆಷನ್ ಆರ್ ಎನಿಥಿಂಗ್. ಗಾಟ್ ಇಟ್. ಸೊ ಐ ಗೋ ಡೀಪ್, ಐ ಡಿಗ್ ಡೀಪ್. ತುಂಬಾ ಡೀಪ್ ನಾಲೆಡ್ಜ್. ಆ ನಾಲೆಡ್ಜ್ ಜೊತೆಗೆ ನೀವೊಂಥರ ವೆರಿ ಫಿಲಾಸಾಫಿಕಲ್ ಆ್ಯಂಡ್ ಸ್ಪಿರಿಚುವಲ್. ನೀವೊಂಥರ ಏನು ಅಂತಂದ್ರೆ ಎಲ್ಲಾನು ಏನೇ ಆದ್ರೂ ಫಿಲಾಸಾಫಿಕಲ್ ಆಗಿ ತಗೋತೀರ ಅಥವಾ ಒಂಥರ ಸ್ಪಿರಿಚುವಲ್ ಆಗಿ ತಗೋತೀರ. ಯು ಮೇ ಸೇ ನಾನು ಸ್ಪಿರಿಚುವಲ್ ಅಲ್ಲ, ಫಿಲಾಸಾಫಿಕಲ್ ಅಲ್ಲ ಅಂತ, ಬಟ್ ಆ ಒಂದು ಎನರ್ಜಿ ನಿಮ್ಮಲ್ಲಿದೆ. ಯು ಆರ್ ಅ ಸ್ಪಿರಿಚುವಲ್ ಪರ್ಸನ್. ಫಿಲಾಸಫಿ ಅಂಡ್ ಸ್ಪಿರಿಚುಯಾಲಿಟಿ ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಟು ಮೀ ವೆರಿ ಅರ್ಲಿ ಇನ್ ಲೈಫ್. ಅಂಡ್ ಮಧ್ಯದಲ್ಲಿ ವೆನ್ ಐ ಲಾಸ್ ಮೈ ಮಾಮ್, ಅವಾಗ ಫುಲ್ ಎಲ್ಲರ ಮೇಲೂ ಕೋಪ, ವಾಲ್ಕ್ಯಾನಿಕ್ ಎರಪ್ಷನ್ ಹೆಂಗಿರತ್ತೋ, ಯಾವ ದೇವರು ಏನಿದು ಅನ್ಕೊಂಡು ಎಲ್ಲ ಕಿತ್ತಾಕ್ಬಿಟ್ಟಿದ್ದೆ. ಐ ಥಿಂಕ್ ಯು ಮೈಟ್ ಹ್ಯಾವ್ ಸೀನ್ ಸಮ್ ಆಫ್ ಇಟ್ ಇನ್ ದ ಎನರ್ಜಿ ಸ್ಕ್ಯಾನಿಂಗ್, ಐ ಡೋಂಟ್ ನೋ. ಬಟ್ ಯಾಕೆ ಇದೆಲ್ಲ ಹೇಳಿದೆ ಅಂದರೆ ಮೈ ಆನೆಸ್ಟ್ ಏನಂತೀರಾ ಪ್ರೆಸೆಂಟೇಷನ್ ಆಫ್ ಮೈ ಲೈಫ್. ಹೆಂಗಿದ್ರು ಎಲ್ಲ ಆಡಿಯನ್ಸ್ ಬಂದು ಓಪನ್ ಒಂದು ಬುಕ್ ಆಗಿ ಇಟ್ಟಿದ್ದೀನಿ. ಬಟ್ ಫ್ಯೂ ಅಬ್ಸರ್ವೇಷನ್ಸ್. ನಾವು ಯು ಸೇಯಿಂಗ್ ಸಮಥಿಂಗ್, ಪ್ಲೀಸ್ ಗೋ ಅಹೆಡ್. ವೆರಿ ಇಮೋಷನಲಿ ಸೆನ್ಸಿಟಿವ್ ಪರ್ಸನ್. ಬೇರೆಯವ್ರಿಗೆ ಒಂಥರ ರ್ಯಾಪಿಡ್ ರಶ್ಮಿ ಅಂತಂದ್ರೆ ಇವ್ರು ಏನು ಬೇಕಾರೆ ಎದುರಿಸ್ತಾರಪ್ಪ, ಏನು ಬೇಕಾರೆ ಪ್ರಶ್ನೆ ಕೇಳ್ತಾರೆ. ಬಟ್ ಒಳಗಡೆ ವೆರಿ ಇಮೋಷ್ನಲ್, ತುಂಬ ಇಮೋಷನ್. ಒಂಚೂರಾದ್ರೂ ಎಲ್ಲೋ ಒಂದು ಕಡೆ ಹೃದಯ ಒಂದು ಸ್ವಲ್ಪ ಯಾಕೆ ಹಿಂಗೆ ಅಂದ್ಬಿಟ್ರಲ್ಲಪ್ಪ ಅಂತ ಒಂಥರ ಬೇಜಾರಾಗತ್ತೆ. ಅದರಲ್ಲಿ ಯು ಆರ್ ವರ್ಕಿಂಗ್. ಮುಂಚೆ ತುಂಬಾ ಇದಾಗಿತ್ತು ಅನ್ಸುತ್ತೆ, ಹಾಳಾಗೋಗಿತ್ತು. ಇವಾಗ ಸ್ವಲ್ಪ ಏನೇನೋ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡಿ ಒಂದು ಹಂತಕ್ಕೆ ತಂದಿದ್ದೀರಾ. ಈ 3 ಸಾಕು ಅನ್ಸುತ್ತೆ. ಅಫ್ಕೋರ್ಸ್. ಸೊ ಯೂಶಲಿ ರೀಡಿಂಗ್ ಅಂತಲ್ಲ ಅಂದ್ರೆ ಎಷ್ಟು ಅಬ್ಸರ್ವೇಷನ್ಸ್ ಇಟ್ಕೋತೀರಾ? ನಾನು ಡಿಪೆಂಡ್ಸ್ ಆನ್ ದ ಪರ್ಸನ್. ಇಫ್ ದ ಪರ್ಸನ್ ನೀಡ್ಸ್ ದಟ್ ಎನರ್ಜಿ. ನಂದು ಕೆಲವೊಂದ್ಸಲಿ ಎನರ್ಜಿ ಸ್ಕ್ಯಾನ್ 1 hour 15 minutes ಆಗೋಗುತ್ತೆ. ಯಾಕಂದ್ರೆ ದೇ ವಿಲ್ ನೀಡ್ ದಟ್ ಎನರ್ಜಿ ಅಂಡ್ ಸಪೋರ್ಟ್ ಮೋರ್ ದೆನ್ ಎನರ್ಜಿ. ನನ್ನ ಅವರ ಒಂದು ಪೇಷಂಟ್ ಲಿಸನಿಂಗ್ ನನಗೆ ಬೇಕಾಗಿರುತ್ತೆ. ಅವ್ರಿಗೆ ಯಾರು ಕೇಳಬೇಕು, ನನ್ನ ಒಂದು ಆಗನಿ ಅಂತ ಇರುತ್ತೆ. ಸೊ ಸುಮ್ಮನೆ ಕೇಳ್ತಾ ಇರ್ಬೇಕು ನಾವು. ಆಮೇಲೆ ಕೊನೆಯಲ್ಲಿ ನಮ್ಮ ಒಂದು ವ್ಯೂ ಪಾಯಿಂಟ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಅದು ಬೇರೆಯವ್ರಿಗೆ ನಾರ್ಮಲ್ ಆಗಿ ಅರೌಂಡ್ 45 minutes to 1 hour ಆಗುತ್ತೆ ಬೇಕು. ಸೊ ವಿ ಡನ್ ವಿತ್ ದ ಡೆಮೋ ಆಫ್ ಮೈ ಎನರ್ಜಿ ಸ್ಕ್ಯಾನಿಂಗ್ ಆ್ಯಂಡ್ ನಿಮ್ಮ ಕ್ರಿಸ್ಟಲ್ ರೆಕಮೆಂಡೇಶನ್. ಆ್ಯಂಡ್ ಬಾಕಿದು ಇನ್ನೊಂದಷ್ಟೆಲ್ಲ ಇದೆಯಲ್ಲ, ಐ ವಿಲ್ ಡೆಫಿನೆಟ್ಲಿ ಟ್ರೈ. ಮುಂದಿನ ಸಹಜ ಡೌಟ್, ಎಷ್ಟು ದಿನಕ್ಕೆ ಈ ಕ್ರಿಸ್ಟಲ್ನ ಎಫೆಕ್ಟ್ ಕಾಣ್ತಾ ಹೋಗುತ್ತೆ? ಅದು ನಿಮ್ಮ ಮೇಲೆ ಡಿಪೆಂಡೆಂಟ್. ಇವಾಗ ಹೇಗೆ ಅಂತಂತಂದರೆ, ಇವಾಗ ನೀವು ತುಂಬ ಡಿಸಿಪ್ಲಿನ್ಡ್ ಆಗಿ ಕನ್ಸಿಸ್ಟೆಂಟಾಗಿ ನೀವು ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಈಗ ನನ್ನ ಹತ್ರ ಒಬ್ರು ಕ್ಲೈಂಟ್ ಬಂದಿದ್ರು. ಈಗ ನಾನೇನೆ ಐ ವಾಸ್ ವೇಯಿಂಗ್ ಅರೌಂಡ್ 110 kgs ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. 2013 110 kgs ಇದ್ದೆ. ಇವಾಗ ಐ ಆಮ್ ವೇಯಿಂಗ್ ಅರೌಂಡ್ 86-87 kgs. ಒಂದು ಕ್ಲೈಂಟ್ ನನಗೆ ಬಂದು, ಹುಡುಗಿ, ಚಿಕ್ಕ ಹುಡುಗಿ, 21 ವರ್ಷದ ಹುಡುಗಿ. ಅವಳಿಗೆ ನಾನು ಒಂದು ವೆಯ್ಟ್ ಲಾಸ್ ಬ್ರೇಸ್ಲೆಟ್ನ ರೆಕಮೆಂಡ್ ಮಾಡಿದೆ. ವಿತಿನ್ 6 months ಶಿ ರೆಡ್ಯೂಸ್ 20 kgs. ನನಗೆ ಅದು ಆಶ್ಚರ್ಯ, ಹೌದಾ ಇದು ಹಿಂಗೆ ನಿಜವಾಗ್ಲೂ ಸಾಧ್ಯನಾ? ಸೊ ಇಟ್ ಈಸ್ ಆಲ್. ಇದು ಹೆಂಗೆ ಅಂತಂದ್ರೆ, ಬಿದ್ದಿರೋನ್ಗೆ ಒಂದು ಹುಳ್ಕಡ್ಡಿ ಸಾಕು ಅಂತ ಹೇಳ್ತಾರೆ. ಮುಳುಗ್ತಾರೋನ್ಗೆ ಒಂದು ಹುಳ್ಕಡ್ಡಿ ಸಿಕ್ಬಿಟ್ರೆ ಆ ತರ ಕನ್ಸಿಡರ್ ಮಾಡಿ ಅಂತ. ಬಿಕಾಸ್ ಯಾಕೆಂದ್ರೆ ವೇಟ್ ಲಾಸ್ಗೂ ಬ್ರೇಸ್ಲೆಟ್, ಹಂಗಿದ್ರೆ ವಾಟ್ ಟೈಪ್ಸ್ ಆಫ್ ಬ್ರೇಸ್ಲೆಟ್ಸ್ ಯು ಆಲ್ ಹ್ಯಾವ್? ಅಂದ್ರೆ ಫಾರ್ ಕ್ಯೂರಿಯಾಸಿಟಿ ಎಲ್ಲದಕ್ಕೂ ಇದೆ. ಇದು ವೇಟ್ ಲಾಸ್ ಏನು ಅಂತಂದ್ರೆ ಸ್ಟ್ರೆಸ್. ಇಟ್ ಈಸ್ ಆಲ್ ಅಬೌಟ್ ಸ್ಟ್ರೆಸ್. ಮೈಂಡ್ ಸ್ಟ್ರೆಸ್ ಕಮ್ಮಿ ಆದಾಗ ಅವ್ರಿಗೆ ಏನಂತಂದ್ರೆ ಇಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ, ನನ್ನ ಸ್ಟ್ರೆಸ್ ಕಮ್ಮಿ ಆಗ್ತಾ ಇದೆ, ನಾವು ವಾಕ್ ಮಾಡಬೇಕು ಅಂತ ಬರ್ತಾ ಇರ್ತಾರೆ ಅವ್ರ ಫೀಲಿಂಗು. ಶಿ ಟೋಲ್ಡ್ ಮೀ, ನಾನು ಎವ್ರಿ ಡೇ 1 hour ಬೆಳಗ್ಗೆ 1 hour ಸಾಯಂಕಾಲ ವಾಕ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರಿಸ್ಟ್ರಿಕ್ಟ್. ಅವಳು ತುಂಬ ಈ ಏರಿಟೆಡ್ ಡ್ರಿಂಕ್ಸ್ ಕುಡಿಯೋಳು ಹುಡುಗಿ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು. ನೆಕ್ಸ್ಟ್ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಳು, ಒಂಥರ ಅವಳಿಗೆ ಜಾಬ್ ಏನು ಚೇಂಜ್ ಮಾಡಬೇಕು ಅನ್ನೋ ಆಸಕ್ತಿ ಇರಲಿಲ್ಲ. ಸಡನ್ನಾಗಿ ಶಿ ಗಾಟ್ ನ್ಯೂ ಜಾಬ್, ಅದು ಕೋವಿಡ್ ಟೈಮಲ್ಲಿ. ಆ್ಯಂಡ್ ಬೆಟರ್ ಪ್ಯಾಕೇಜ್, ಬೆಟರ್ ಡೆಸಿಗ್ನೇಷನ್. ಆ್ಯಂಡ್ ಇವೆಲ್ಲ ಈ ಥರ ನಾ ಕ್ಯಾನ್ ಗಿವ್ ಯು ಮಲ್ಟಿಪಲ್ ಎಕ್ಸಾಂಪಲ್ಸ್.
ಬಟ್ ಅದು ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ರಿಸೀವ್ಡ್ ಬಿಗ್ ಬ್ಯಾಟ್ಸ್ ಆಲ್ಸೋ. ಯಾರೋ ಹೇಳ್ತಾರೆ 6 ತಿಂಗಳಾಯ್ತು ಏನೂ ಎಫೆಕ್ಟ್ ಆಗಿಲ್ಲ, ಅದೆಲ್ಲ ಯಾವುದೋ ಸುಮ್ಮನೆ ನಮಗೆ ಮೋಸ ಮಾಡಿಬಿಟ್ರಿ, ಫ್ರಾಡ್ಸ್ ಅಂತಾನು ಅದು ಬರುತ್ತೆ. ಅದು ಎಲ್ಲ ಪಾಸಿಟಿವ್ ಜೊತೆ ನೆಗೆಟಿವ್ ಬರಲೇಬೇಕಲ್ವಾ. ಸೊ ಈ ಥರನೂ ಬಂದಿದೆ. ಬಟ್ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ಯು. ಟುಡೇ ಲಾಸ್ಟ್ ಫ್ಯೂ ಕ್ವೆಶನ್ಸ್, ಒಂದಷ್ಟೆಲ್ಲ ಪಟ್ ಅಂತ ಹೋಗ್ಬಿಡ್ತೀನಿ. ಟಾಪ್ 3 ಕ್ರಿಸ್ಟಲ್ಸ್ ನೀವು ಸೆಲ್ ಮಾಡೋದು ಯಾವುದು? ಟಾಪ್ 3 ಬಂತು ಅಂತಂದರೆ ನಮ್ಮ ಒಂದು ಕಸ್ಟಮ್ ಬ್ರೇಸ್ಲೆಟ್ ಅಂತ ನಾವು ಮಾಡ್ತೀವಿ. ಅಂದರೆ ಇವಾಗ ಒಂದು 3-4 ಕ್ರಿಸ್ಟಲ್ಸ್ ಹಾಕಿ ಒಂದು ಕಾಂಬಿನೇಷನ್ ಬ್ರೇಸ್ಲೆಟ್ ಅಂತ, ದಟ್ ಈಸ್ ಅವರ್ ಟಾಪ್ ಸೆಲ್ಲಿಂಗ್. ಸುಲೇಮಾನಿ ಹಕೀಕ್ ಅಂತ ನಾ ಹೇಳಿದೆ, ಇದು ಸುಲೇಮಾನಿ ಹಕೀಕ್, ಈ ಥರ ಇದೆಲ್ಲ ಒಂದು ಡಿಫ್ರೆಂಟ್ ಶೇಡ್ಸ್. ಇದು ನೆಗೆಟಿವಿಟಿ ಪ್ರೊಟೆಕ್ಷನ್ಗೆ. ನೆಕ್ಸ್ಟ್ ಗ್ರೀನ್ ಅವೆಂಚುರೈನ್ ಅಂತ ಬರುತ್ತೆ. ದಿಸ್ ಇಸ್ ಮೇನ್ಲಿ ಫಾರ್ ಹಾರ್ಟ್ ಚಕ್ರ ಆ್ಯಂಡ್ ಯುವರ್ ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ. ಆ್ಯಂಡ್ ಅಮೆಥಿಸ್ಟ್ ಅಂತ ಹೇಳಿದ್ನಲ್ಲ, ಇದು ಅಮೆಥಿಸ್ಟ್, ದಿಸ್ ಇಸ್ ಮೋರ್ ಆಫ್ ಅ ಸ್ಟ್ರೆಸ್ ರಿಲೀವರ್, ಸ್ಟ್ರೆಸ್ನ ರಿಡ್ಯೂಸ್ ಮಾಡುತ್ತೆ. ಸೊ ಇದು ಟಾಪ್ 3: ಸುಲೇಮಾನಿ ಹಕೀಕ್, ಗ್ರೀನ್ ಅವೆಂಚುರೈನ್, ಅಮೆಥಿಸ್ಟ್. ಇದನ್ನ ಯಾರು ಬೇಕಾರೋ ಸಹಜವಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಟೈಗರ್ ಐನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಟೈಗರ್ ಐ ಇಸ್ ಆಲ್ಸೋ ಒನ್ ಆಫ್ ದ ಬಿಗ್ ಸೆಲ್ಲರ್ಸ್ ಫಾರ್ ಅಸ್. ಟೈಗರ್ ಐ ಇದೊಂಥರ ಫಿಯರ್ನ ರಿಡ್ಯೂಸ್ ಮಾಡುತ್ತೆ, ಧೈರ್ಯ ಕೊಡುತ್ತೆ. ನಿಮ್ಮಲ್ಲಿ ಕೆಲವೊಂದು ನೋನ್ ಫಿಯರ್ಸ್ ಇರುತ್ತೆ, ಕೆಲವೊಂದು ಅನ್ನೋನ್ ಫಿಯರ್ಸ್ ಇರುತ್ತೆ. ಸೊ ಅದನ್ನ ಕಂಟ್ರೋಲ್ನ ತಗೊಳಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಮುಂದೆ ನಿಮ್ಮ ಪ್ರೆಷಸ್ ಸ್ಟೋನ್ಸ್ ಆ್ಯಂಡ್ ಕ್ರಿಸ್ಟಲ್ಸ್ ಎರಡು ಜೊತೆಗೆ ಹಾಕೋಬೋದಾ? ಡೆಫಿನೆಟ್ಲಿ ಹಾಕೋಬೋದು. ಅದಕ್ಕೂ ಇದಕ್ಕೂ ಕ್ಲಾಶ್ ಇಲ್ಲ. ಈಗ ಯಾರೋ ಕ್ರಿಸ್ಟಲ್ನ ನಂಬೋದೇ ಇಲ್ಲಪ್ಪ. ಈಗ ನಾನು ಅವ್ರಿಗೋಸ್ಕರ ಯಾವುದೋ ಕ್ರಿಸ್ಟಲ್ ಕೊಂಡ್ಕೊಂಡು ಅವ್ರಿಗೆ ಗಿಫ್ಟ್ ಅಂತ ಕೊಟ್ರೆ ಅವಾಗ ಅವ್ರ ನಂಬಿಕೆ ಇಲ್ಲದಾಗ್ಲೂ ಅವ್ರಿಗೆ ವರ್ಕ್ ಆಗತ್ತೆ. ಅದು ಅವ್ರ ಆಕ್ಸೆಸರಿ. ನಾನು ಶುರು ಮಾಡಿದ ಜರ್ನಿ ಹಾಗೇನೆ, ನಾನು ಬರೀ ಆಕ್ಸೆಸರಿ ಆಗಿ ಹಾಕೊಳ್ಳೋದು. ಬಟ್ ಅದ್ರದ್ದು ಎಫೆಕ್ಟ್ ನಾನು ನೋಡಕ್ ಶುರು ಮಾಡಿದಾಗ, ನನ್ನಲ್ಲಿ ಪರಿವರ್ತನೆ ಆದಾಗ, ಎಸ್ ಇದು ಆಕ್ಚುಲಿ ಇಟ್ ವಿಲ್ ವರ್ಕ್. ಇದನ್ನ ಒಂದು ಗೌರವಯುತವಾಗಿ ನೋಡ್ಕೋಬೇಕು. ಇದು ನಿಮ್ಮಲ್ಲಿ ಇದೆ ಅಂತಂದ್ರೆ ಇದನ್ನ ಗೌರವಯುತವಾಗಿ ಟ್ರೀಟ್ ಮಾಡಿ. ಆ್ಯಂಡ್ ಇದನ್ನ ಕೆಲವೊಂದು ಇವಾಗ ನೀವು ಮಲ್ಕೋಬೇಕಾದ್ರೆ ಯೂಸ್ ಮಾಡಬಾರ್ದು, ಸೆಕ್ಷುವಲ್ ಆಕ್ಟಿವಿಟಿಲಿ ಇನ್ವಾಲ್ವ್ ಆದಾಗ ಯೂಸ್ ಮಾಡಬಾರ್ದು, ನಾನ್ ವೆಜ್ ತಿನ್ಬೇಕಾದ್ರೆ ಯೂಸ್ ಮಾಡಬಾರ್ದು, ಅಥವಾ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಇವಾಗ ಎಲ್ಲೋ ನಾ ಪಬ್ಗೆ ಹೋಗ್ತಾ ಇದ್ದೀನಿ, ಯು ಕೀಪ್ ಇಟ್ ಅಟ್ ಹೋಮ್. ಅಲ್ಲಿ ಹೋಗಿ ನೋಡ್ಕೋಬೇಕು ನೀಟಾಗಿ. ಯಾಕೆಂದ್ರೆ ನೀವು ಅಲ್ಲಿ ಅದು ತಾಮಸಿಕ್. ಅದು ಈಗ ನಾನ್ ವೆಜ್ ಆಗಲಿ ಅಥವಾ ಡ್ರಿಂಕ್ಸ್ ಆಗಲಿ ನಾ ತಗೊಳ್ಳೋದು ಬೇಡ ಅಂತ ಹೇಳ್ತಿಲ್ಲ, ಬಟ್ ಇಟ್ ಇಸ್ ತಾಮಸಿಕ್. ಇದು ಸಾತ್ವಿಕ್. ಬೇಸಿಕ್ಲಿ ಇದೊಂದು ಮ್ಯಾಗ್ನೆಟ್ ಇದ್ದಂಗೆ. ನೀವು ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀರೋ ಅದೆಲ್ಲ ಎನರ್ಜಿ ಅಟ್ರಾಕ್ಟ್ ಜೊತೆಗಿರುತ್ತೆ. ಅದನ್ನ ಇನ್ಫ್ಲೂಯೆನ್ಸ್ ಮತ್ತೆ ನಿಮಗೆ ಬರುತ್ತೆ ಅದು. ಸೊ ಡೋಂಟ್ ಕ್ಯಾರಿ ಇಟ್ ಟು ಆಲ್ ದಿಸ್ ತಾಮಸಿಕ್ ಆಕ್ಟಿವಿಟೀಸ್. ವಾಟ್ ಇಸ್ ದ ಚೀಪೆಸ್ಟ್ ಕ್ರಿಸ್ಟಲ್ ನೀವು ಸೆಲ್ ಮಾಡಿರೋದು ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ರಿಸ್ಟಲ್? ಎಕ್ಸ್ಪೆನ್ಸಿವ್ ನೋಡಿ, ಇದರಲ್ಲಿ ಜಿಯೋಡ್ ಅಂತ ಬರುತ್ತೆ. ಇದರಲ್ಲಿ ನಮ್ಮದು ಸ್ಟಾರ್ ಕ್ವಾಲಿಟಿ ಅಂತ ಬರುತ್ತೆ, ನಮ್ಮ ವೆಬ್ಸೈಟಲ್ಲಿದೆ. ಅದು ನಿಮಗೆ ಶುರು ಆಗೋದು ಒಂದು 3,000-4,000 ಶುರು ಆದರೆ ಇಟ್ ಕ್ಯಾನ್ ಗೋ ಅಪ್ ಟು ಲೈಕ್ ಲ್ಯಾಕ್ಸ್ ಆಫ್ ರುಪೀಸ್. ನಮ್ಮಲ್ಲಿ ಇವಾಗ ನಾವು 30,000 ತಂದು ಇಟ್ಟಿದ್ದೀವಿ. ಈ ಥರ ಇಷ್ಟು ಲೈಫ್ ಸೈಜ್ದೆಲ್ಲ ಬರುತ್ತೆ, 6 ಫೀಟ್ದೆಲ್ಲ ಬರುತ್ತೆ. ನೀವು ನೋಡಿರ್ಬೋದು ಅಮೆಥಿಸ್ಟ್ ಈ ದೊಡ್ಡ ಇದರಲ್ಲಿ ಪ್ಲೇಸ್ ಮಾಡಿರ್ತಾರೆ. ನಮ್ಮಲ್ಲಿ ಅದೊಂದು 30,000 20,000 ಸಿಗುತ್ತೆ. ಅದು ಯಾರಿಗೆ ತುಂಬಾ ಮನೆಯಲ್ಲಿ ಜಗಳ ಆಗ್ತಾ ಇರತ್ತೆ, ವಿನಾಕಾರಣ ಜಗಳಗಳಾಗ್ತಾ ಇರುತ್ತೆ, ದೊಡ್ಡದಿದ್ದಷ್ಟು ಅದು ರಾ ಎನರ್ಜಿ ಕೊಡ್ತಾ ಇರುತ್ತೆ. ಅಲ್ಲಿರೋ ಎಲ್ಲಾ ಸದಸ್ಯರಿಗೂ ಅದರ ಒಂದು ಬೆನಿಫಿಟ್ ಸಿಗ್ತಾ ಇರುತ್ತೆ. ಸೊ ಆ ಥರದ್ದು ಕಮ್ಮಿ ಇದು ಅಂತಂದರೆ ಒಂದು ಅರೌಂಡ್ 600 ರುಪೀಸಲ್ಲಿ ಸಿಗುತ್ತೆ. ಝೀಬು ಕಾಯಿನ್ಸ್ ಅಂತ ಸಿಗುತ್ತೆ. ಈಗ ಯಾರ್ಯಾರಿಗೆ ಒಂಥರ ನಿಮ್ಮ ಒಂದು ಸೇಫ್ ಇದೆ, ನಿಮ್ಮ ಎಲ್ಲೋ ಜ್ಯುವೆಲ್ರಿನ ಇಡ್ತೀರಾ ಅಥವಾ ಕ್ಯಾಶ್ನ ಇಡ್ತೀರಾ, ಅಲ್ಲಿ ಇಡಿ ಇದನ್ನ. ಅದು ನಿಮಗೆ ಒಂದು ಅದು ಪೈರೈಟ್ ಅಂಡ್ ಯೆಲ್ಲೋ ಕ್ಯಾಲ್ಸೈಡ್ದು ಒಂದು ಬರುತ್ತೆ, ಝೀಬು ಕಾಯಿನ್ ಅಂತ. ಅದರಲ್ಲಿ ಕೆಲವೊಂದು ಸಿಂಬಲ್ಸ್ನ ಡ್ರಾ ಆಗಿರುತ್ತೆ, ಕೆಲವೊಂದು ನಂಬರ್ಸ್ ಇಲ್ಲ ಅದು ಇನ್ನೊಂದು. ಇದು ನಂಬರ್ಸ್ ಡ್ರಾ ಆಗಿರುತ್ತೆ. ಇದು ನಿಮಗೆ ಇಟ್ ವಿಲ್ ಗಿವ್ ಯು ದಟ್ ವೆಲ್ತ್ ಅಂಡ್ ಪ್ರಾಸ್ಪೆರಿಟಿ. ಇವಾಗ ಯಾಕಂದ್ರೆ ಎಲ್ರಿಗೂ ವೆಲ್ತೇ ಬೇಕು. ಯಾಕಂದ್ರೆ ಅದೇ ಇವಾಗ ಯಾರಿಗೂ ಸ್ಪಿರಿಚುವಲ್ ಇನ್ನೂ ಬಂದಿಲ್ಲ, ಇವಾಲ್ವ್ ಆಗಿಲ್ಲ ಇನ್ನು ಜನಗಳು. 5 ಚಕ್ರದಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನು ಫಸ್ಟ್ ರೂಟ್ ಚಕ್ರದಲ್ಲೇ ಇದ್ದಾರೆ, ಬೇಸಿಕಲ್ಲೇ ಇದ್ದಾರೆ. ಇನ್ನು ಇಲ್ಲಿಗೆಲ್ಲ ಬರಕ್ಕೆ ಇನ್ನೂ ಟೈಮ್ ಬೇಕು. ಅದಕ್ಕೆ ಮಧ್ಯ ಇದೆಲ್ಲ. ನೀವು ಕ್ರಿಸ್ಟಲ್ಸ್ ಅನ್ನ ಎಲ್ಲಿಂದ ಸೋರ್ಸ್ ಮಾಡ್ತೀರಾ ನಿಮ್ದು? ಯಾಕಂದ್ರೆ ಫಸ್ಟ್ ಅದನ್ನ ಹೇಳಿ. ಈಗ ನೋಡಿ, ಇವಾಗ ಲಾರಿಮಾರ್ ಅಂತದೆಲ್ಲ ಸೌತ್ ಅಮೆರಿಕಾದಲ್ಲಿ ಸಿಗುತ್ತೆ. ಅಲ್ಲಿರೋದೇ 1-2 ಮೈನ್, ಅಲ್ಲಿಂದ ನಾವು ತರಿಸ್ಕೋತೀವಿ. ಟರ್ಕಾಯ್ಸ್ ಮೇನ್ ಸೆಂಟರ್ ಇರೋದು ಅರಿಜೋನಾ, US ಅಲ್ಲಿದೆ. ಇನ್ನೊಂದು ಇದರಲ್ಲಿ ಇರಾನ್ ಅಲ್ಲಿದೆ. ಇಲ್ಲಿ 2 ಕಡೆಯಿಂದಾನೆ ಸಿಗೋದು. ಈ ಇರಾನ್ದು ತುಂಬಾ ಕಷ್ಟ ಸಿಗೋದು. ಅಂಡ್ ಇವಾಗ ನೋಡಿ, ಇದನ್ನ ಹಾಕೊಂಡಿದ್ದು ಪೆರಿಡಾಟ್ ಅಂತ. ಇವೆಲ್ಲ ಇರೋದು ತುಂಬಾ ಕಮ್ಮಿ ಮಾರ್ಕೆಟ್ ಅಲ್ಲಿ. ಇದರಲ್ಲಿ ನೋಡಿ, ಸಿಟ್ರೀನ್ ಇದೆ, ಇದರಲ್ಲಿ ಪೆರಿಡಾಟ್ ಇದೆ. ಇದು ಸಿಟ್ರೀನ್ ಇಸ್ ಫಾರ್ ಮೈ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಇದು ನನ್ನ ಹಾರ್ಟ್ ಚಕ್ರಕ್ಕೆ. ಇದು ಬೋತ್ ಫಾರ್ ವೆಲ್ತ್ ಆ್ಯಂಡ್ ಪ್ರಾಸ್ಪೆರಿಟಿ ಆ್ಯಂಡ್ ಬೆಟರ್ ರಿಲೇಷನ್ಶಿಪ್ಸ್ ವಿತ್ ಎವ್ರಿ ಒನ್. ಸೊ ಇದು ತುಂಬ ಕಮ್ಮಿ ಸಿಗೋದು. ಇದು ನಿಮ್ಗೆ ಏನಾಗುತ್ತೆ, ಇದನ್ನು 300 ರೂಪಾಯಿಗೂ ಮಾರ್ತಾರೆ. ಈಗ ನಮ್ಮ ವೆಬ್ಸೈಟಲ್ಲಿ ಬಂದರೆ 6,000 ರೂಪಾಯಿ ಇದೆ. ನಿಮ್ಗೆ ಇಲ್ಲಿ ಏನಾಗಿದೆ ಅಂತಂದರೆ, ಈ ಮಾರ್ಕೆಟಲ್ಲಿ ಗ್ಲಾಸ್ ಬೀಟ್ಸು, ಪ್ಲಾಸ್ಟಿಕ್ ಬೀಟ್ಸು, ರೇಸಿನಲ್ಲಿ ಮಾಡ್ತಾರೆ. 300 ರೂಪಾಯಿಗೂ ಕೊಡ್ತೀನಿ, 400 ರೂಪಾಯಿ ಕೊಡ್ತೀನಿ. ತೊಗೊಂಡ್ರೆ ನೀವು ಗ್ಲಾಸ್ನೇ ಹಾಕೊಂಡು, ಐ ಫರ್ಮ್ಲಿ ಬಿಲೀವ್ ದಿಸ್ ವಿಲ್ ಗಿವ್ ಮಿ ದ ಪಾಸಿಟಿವ್ ಎನರ್ಜಿ, ಯು ಆರ್ ಫ್ರೀ ಟು ಡೂ ಸೊ. ಬಟ್ ನಿಮ್ಗೆ ನಿಜವಾಗ್ಲೂ ನಂಗೆ ಬೇಕು, ಇದರ ಎನರ್ಜೀಸ್ ಬೇಕು ಅಂತಂದರೆ ಅದಕ್ಕೆ ಅದರದ್ದು ಒಂದು ಪ್ರೈಸ್ ಟ್ಯಾಗ್ ಇರುತ್ತೆ. ದಯವಿಟ್ಟು ಕೊಟ್ಟು ತಗೊಳ್ಳಿ, ನನ್ನ ಹತ್ರನೇ ತಗೊಳ್ಳಿ ಅಂತ ಹೇಳ್ತಿಲ್ಲ. ನೀವು ಚೀಪ್ ಆಗಿದೆ ಅಂದಾಗ ಇಟ್ ಹ್ಯಾಸ್ ಟು ಬಿ ಅ ಫೇಕ್ ಒನ್.
ಆನ್ಲೈನ್ ಕ್ರಿಸ್ಟಲ್ಸ್ ಬೈಯಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಇದು ಚೆನ್ನಾಗಿದೆ. ನಾಟ್ ಜಸ್ಟ್ ಆರ್ ವೆಬ್ಸೈಟ್, ಇವನ್ ನಾವು ಯಾರು ಫಾರಿನ್ನಲ್ಲಿರೋ ವೆಬ್ಸೈಟ್ಸ್ಗಳಾಗಿರ್ಬೋದು ಅಥವಾ ಇಂಡಿಯಾದಲ್ಲೇ ಒಂದು 2 ವೆಬ್ಸೈಟು, ದೇ ಆರ್ ಗಿವಿಂಗ್ ಜೆನ್ಯೂನ್ ಐಟಮ್ಸ್. ಬಟ್ ಏನಾಗುತ್ತೆ ಪ್ರಾಬ್ಲಮ್ಮು, ನಿಮ್ಗೆ ಗೊತ್ತಿರಬೇಕು. ಈಗ ನಾನೇ ನನ್ನ ಕಾಂಪಿಟೇಟರ್ ಹತ್ರ ಒಂದು ತೊಗೊಂಡೆ, ಟಂಬಲ್ ಅಂತ ಒಂದು ಬರ್ತದೆ, ಒಂದು ಸುಮ್ಮನೆ ಒಂದು ಅನ್ಪಾಲಿಷ್ಡ್ ಕಲ್ಲದು, ಅದು $200 ಅಂತ ಹೇಳ್ತಾರೆ. ಅದು ಇಷ್ಟಿದೆ, ಅದು ನೀವು ಲಾರಿ ಮಾರಂತ ಅನ್ಸೋದಿಲ್ಲ ನನಗೆ. ಆ್ಯಸ್ ಇದು ಕಾಂಪಿಟೇಟರ್, ಇಫ್ ಐ ಆಮ್ ನಾಟ್ ಏಬಲ್ ಟು ಡಿಸ್ಟಿಂಗ್ವಿಶ್ ವಿಚ್ ಸ್ಟೋನ್ ಇಟ್ ಈಸ್, ಒಬ್ಬ ಲೇಮನ್ಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನು ಅನ್ಕೋತಾರೆ, ಇದು ಕಲ್ಲು ಇರ್ಬೋದೇನಪ್ಪ ಅಂತ ಅಂದ್ಕೊಂಡು ಇಟ್ಕೋತಾರೆ. $200 ನೀವು ಏನು ಮಾಡ್ತೀರಾ, ಸುಮ್ಮನೆ 2 ದಿವಸ ಇಟ್ಕೋದ್ರೆ ನಮ್ಗೆ ಬಿಸಾಕ್ತೀರ. ಸೊ ನೀವು ಮಾಡ್ತಿದ್ದೀರಾ, ನಿಜವಾಗ್ಲೂ ಸೀರಿಯಸ್ ಆಗಿದ್ದೀರಾ, ತಗೊಳ್ಳಿ, ಒಳ್ಳೆ ಪ್ರೈಸ್ ಕೊಟ್ಟು ನೀಟಾಗಿ ಜೆನ್ಯೂನ್ ಐಟಮ್ಸ್ನ ತಗೊಳ್ಳಿ. ಆ ಪಾಸಿಟಿವ್ ಎನರ್ಜಿ ಯೂಸ್ ಮಾಡಿಕೊಂಡು ಲೈಫನ್ನ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ. ಸಿ, ಯು ಆರ್ ಅ ಪ್ರೊಫೆಷನಲ್ ಆ್ಯಂಡ್ ಯು ಆರ್ ಆಲ್ಸೋ ಹಿಯರ್ ಟು ಸರ್ವ್ ಅ ಪರ್ಪಸ್ ಅಂತ ನೀವು ಬಿಲೀವ್ ಮಾಡ್ತೀರಾ. ಜೆನ್ಯೂನ್ ಆಗಿ ಇಲ್ಲೇ ತಗೋಬೇಡಿ, ಎಲ್ಲಿ ಬೇಕಾದ್ರೂ ತಗೋಬಹುದು ಅಂತ ಅಷ್ಟು ಆನೆಸ್ಟ್ ಆಗಿ ಒಂದು ಮಾತು ಹೇಳ್ತೀರಾ. ಇವತ್ತಿನ ದಿವಸ ಇದೇ ಇಂಡಸ್ಟ್ರಿನಲ್ಲೂ ತುಂಬ ಜನ ಫೇಕ್ ಪ್ರಾಮಿಸಸ್ಗಳು ಇದೆಲ್ಲ ಮಾಡ್ತಾ ಇರಬಹುದು. ವುಡ್ ಯು ಲೈಕ್ ಟು ವಾರ್ನ್ ನಮ್ಮ ಆಡಿಯನ್ಸ್ನ ವಾಟ್ ಟು ಲುಕ್ ಔಟ್, ಸೈನ್ಸ್ ಯುನೋ ಈ ಥರದಿಂದ ದೂರ ಇರಿ, ಫೇಕ್ ಪ್ರಾಮಿಸಸ್ಗಳು, ವಾಟ್ ಆರ್ ದೀಸ್ ಫೇಕ್ ಪ್ರಾಮಿಸಸ್ ಕ್ರಿಸ್ಟಲ್ಸ್ನ ಮನಸ್ಸಲ್ಲಿ ಇಟ್ಕೊಂಡು? ಫೇಕ್ ಪ್ರಾಮಿಸ್ ಏನಂದರೆ, ಇದು ಬಂದ್ಬಿಡುತ್ತೆ ನಿಮ್ಮ ಜೀವನ ಇಲ್ಲಿಂದ 0 ಇಂದ 100 ಆಗೋದು. ನೀವು ಇವತ್ತು ಓದ್ತಾನೆ ಇಲ್ಲ, ಇದು ನೀವು 0 ತೆಗಿತಿದ್ದೀರಾ, ನಾಳೆ ದಿವಸ ನೀವು 100 ಮಾರ್ಕ್ಸ್ ತೆಗೆದುಬಿಡ್ತಾರೆ. ಇದನ್ನು ಇಟ್ಕೊಂಡ್ಬಿಡಿ, ಎಲ್ಲ ಸರಿ ಹೋಗೋದು. ಅದು ಸುಳ್ಳು, ಶುದ್ಧ ಸುಳ್ಳು. ಅದು ನೀವು ಅಂಥ ಒಂದು ಇದಕ್ಕೆಲ್ಲ ಬೀಳ್ಬೇಡಿ. ನಿಮ್ಮಲ್ಲಿ ಇವತ್ತು ನೀವು ಇವಾಗ 80-85% ತೆಗಿತಾ ಇದ್ದೀನಿ, ನಾನು 90% ಮೇಲೆ ಹೋಗಬೇಕು. ನನಗೆ ಅದು ಏನೋ ಒಂದು ಲಕ್ ಫ್ಯಾಕ್ಟರ್ ಬೇಕು, ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಬೇಕು. ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೀವು 20 ಮಾರ್ಕ್ಸ್ ತೆಗಿಯೋರು ಸ್ವಲ್ಪ ಕಷ್ಟಪಟ್ಟು ತಲೆ ಬಗ್ಸಿ ಓದಿ 35 ಮಾರ್ಕ್ಸ್ ತೆಗೆದು ಪಾಸ್ ಆಗಿ ದಯವಿಟ್ಟು. ಯಾಕಂದ್ರೆ ನಿಮ್ಮ ಮೇಲೆ ಯಾರೋ ಹಣ ಮತ್ತು ಎನರ್ಜಿ ಎಲ್ಲ ವೇಸ್ಟ್ ಮಾಡ್ತೀರಿ ನಿಮ್ಮ ತಂದೆ ತಾಯಿ, ಅವ್ರಿಗೋಸ್ಕರ ಅಂತನಾರೋ 35 ಮಾರ್ಕ್ಸ್ ತೆಗೆದು ಅದೇನಿದೆ ಕ್ಲಾಸ್ನ ಪಾಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಚೀಪು, ಟೂ ಗುಡ್ ಟು ಬಿ ಟ್ರೂ ಅಂತ ಬರುತ್ತೆ ಒಂದು ಇಂಗ್ಲೀಷಲ್ಲಿ. ಈ $200 $300 ಬ್ರೇಸ್ಲೆಟ್ ಕೊಟ್ಬಿಡ್ತೀವಿ, $400 ತೊಗೋಬೇಕಾ? ಇಲ್ಲ, ತೊಗೊಳ್ಳಿ, ಚೆನ್ನಾಗಿರೋ ಪದಾರ್ಥ ತೊಗೊಳ್ಳಿ. ಈ ಫೇಕ್ ತೊಗೊಂಡು 2 ದಿವಸಕ್ಕೆ ಆಮೇಲೆ ಈ ಕ್ರಿಸ್ಟಲ್ ಎಲ್ಲ ವೇಸ್ಟು, ಕಾಮರ್ಸ್ ವೆಬ್ಸೈಟ್ಸ್ ಎಲ್ಲ ವೇಸ್ಟು, ಎಲ್ಲರೂ ವೇಸ್ಟು ಅಂತ ಸುಮ್ಮನೆ ಹೋಲ್ ಇಂಡಸ್ಟ್ರಿನ ಬಯಕ್ಕೆ ಹೋಗಬೇಡಿ. ಆ ಕ್ರಿಸ್ಟಲ್ಗೆ ಆ ಖರ್ಚಾಗಿರುತ್ತೆ, ದಯವಿಟ್ಟು ಆ ಖರ್ಚನ್ನ ಕೊಟ್ಬಿಟ್ಟು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇನ್ನು ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಕ್ರಿಸ್ಟಲ್ ಕೊಟ್ಬಿಡ್ತೀನಿ ನಾನು, ಇದನ್ನು ಯೂಸ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ಏನು ಮಾಡ್ತೀರಾ? ಎಷ್ಟೋ ಜನಕ್ಕೆ ಸುಮ್ಮನೆ ಕ್ರಿಸ್ಟಲ್ ಕೊಟ್ಬಿಡ್ತಾರೆ, ಬಲಗೈಯಲ್ಲಿ ಹಾಕೋಬೇಕಾ ಎಡಗೈಯಲ್ಲಿ ಹಾಕೋಬೇಕಾ ಗೊತ್ತಿರಲ್ಲ. ಎಡಗೈಲಿ ಹಾಕೊಳ್ಳೋಣ, ಬಲಗೈ ಹಾಕೊಡ್ತಿರ್ತಾರೆ, ಬಲಗೈ ಹಾಕೊಳ್ಳೋಣ, ಎಡಗೈ ಹಾಕೋತಿರ್ತಾರೆ, ಎನರ್ಜೀಸ್ ಬರ್ತಾ ಇಲ್ಲ. ಇಟ್ಸ್ ನಾಟ್ ಅ ನೆಸೆಸರಿ ಗೈಸ್. ಸೊ ಬೇಸಿಕ್ಲಿ ಕನ್ಸಲ್ಟೇಷನ್ ಅದ್ರದ್ದು ಆಪ್ಟಿಮೈಸೇಷನ್ ಆಗಬೇಕಂದ್ರೆ ದಟ್ ಇಸ್ ಗುಡ್ ಅಂತ ಹೇಳ್ತೀರಾ. ಸೊ ವಿವ್ ಸ್ಪೋಕನ್ ಇನಫ್. ಇದು ಅಗೇನ್ ಹ್ಯೂಜ್ ಟಾಪಿಕ್, ಹ್ಯೂಜ್ ಟಾಪಿಕ್. ಪ್ರಾಬ್ಲಿ ದಿಸ್ ಇಸ್ ಲೈಕ್ ಅನ್ ಇಂಟ್ರೊಡಕ್ಷನ್ ಕೋರ್ಸ್ ಥರ ಒಂದಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀರಾ. ಆ್ಯಂಡ್ ಬಿಫೋರ್ we end today's episode, ರಾಮ್ ಅವರೇ, ಮೆಂಟಲಿ ಒಂದಷ್ಟು ಪ್ರಾಬ್ಲಮ್ಸ್, ಆಂಗ್ಸೈಟಿ, ಡಿಪ್ರೆಷನ್ಗೆ ಕ್ರಿಸ್ಟಲ್ಸ್ ಹೆಲ್ಪ್ ಮಾಡತ್ತೆ ಅಂತ ಹೇಳಿದ್ರಿ. ಟುಡೇ ವಿ ಸಿ ಫಿಸಿಕಲ್ ಏಲ್ಮೆಂಟ್ಸ್, ಟರ್ಮಿನಲ್ ಇಲ್ನೆಸ್ಸು, ಇದು ಅದರದಕ್ಕೂ ಕ್ರಿಸ್ಟಲ್ಸ್ಗಳು ಹೆಲ್ಪ್ ಆಗತ್ತಾ? ಉದಾಹರಣೆಗಳೇನು? ಈಗ ಏನಾಗುತ್ತೆ, ಇದು US ಅಲ್ಲಿ ತುಂಬಾ ಕ್ಯಾನ್ಸರ್ ಪ್ರಚಲಿತ. ಯಾಕೆಂತಂದ್ರೆ ಅಲ್ಲಿ ಅವ್ರಿಗೆ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ 2 to 3 days ಆಗುತ್ತೆ. ಆ್ಯಂಡ್ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಇನ್ US. ಅವ್ರು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅವ್ರು ಇದನ್ನು ಇಟ್ ಈಸ್ ಯೂಸ್ ಟು ರಿಲೀವ್ ದ ಸ್ಟ್ರೆಸ್, ಇಟ್ ಈಸ್ ಯೂಸ್ ಟು ರೆಡ್ಯೂಸ್ ದ ಬಾಡಿ ಪೇನ್ಸ್. ಏನೋ ನೀ ಪೇನ್ ಇದೆ, ಅವರೆಲ್ಲ ಏನು ಮಾಡ್ತಾರೆ, ಆ ಜಾಗದಲ್ಲಿ ಆ ಕ್ರಿಸ್ಟಲ್ಸ್ನ ಪ್ಲೇಸ್ ಮಾಡ್ತಾರೆ. ಈಗ ನನಗೆಲ್ಲೋ ಇವಾಗ ಇಲ್ಲಿ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಹಾರ್ಟಲ್ಲಿ ಆ ಪರ್ಟಿಕ್ಯುಲರ್ ಸ್ಟೋನನ್ನು, ಪಾಮ್ ಸ್ಟೋನ್ ಅಂತ ಬರುತ್ತೆ, ಅದನ್ನ ಇಟ್ ವಿಲ್ ಬಿ ಪ್ಲೇಸ್ಡ್. ಆ ಎನರ್ಜಿ ಅವ್ರಿಗೆ ಸೋಕಿನಾಗಲಿ, ಆ ಎನರ್ಜಿ ಬರಲಿ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಫೇತ್ ಆ್ಯಂಡ್ ಡಿವೋಷನ್. ನಿಮ್ಗೆ ಆ ಫೇತ್ ಇದೆ, ನಾನು ಯೂಸ್ ಮಾಡ್ತೀನಿ, ಅದಕ್ಕಿರೋವಂತಹ ಒಂದು ಎನರ್ಜೀಸ್ನ ನಾನು ತೊಗೋತೀನಿ ಅಂತ ನಿಮಗೆ ಫರ್ಮ್ ಬಿಲೀಫ್ ಬಂತು, ಅದರಲ್ಲಿರೋ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಆ್ಯಂಡ್ ಅದನ್ನು ಮಾಡಿ ಅವರು ದೇ ಆರ್ ಫರ್ಮ್ ಬಿಲೀವರ್ಸ್. ಸೊ ಲಾಸ್ಟ್ಲಿ, ಹೌ ಡು ವಿ ಎಂಡ್ ದ ಶೋ? ವಾಟ್ ಬೆಟರ್ ವೇ? ಹೇಗೆ ಇಷ್ಟು ಶೋ ನೋಡ್ರಲ್ಲಿ ಒಂದಷ್ಟು ಜನ ಕೂತಾ ಇರ್ತಾರೆ, ಇವೆಲ್ಲ ಇಷ್ಟಾದರೂ ನಂಬಲ್ಲ ಗುರು ಅಂತ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಹೇಗೆ ಅದೇ, ಇಟ್ಸ್ ನಾಟ್ ಟು ಕನ್ವರ್ಟ್ ದೆಮ್ ಅಥವಾ ಇಟ್ಸ್ ನಾಟ್ ಟು ವಡೆವ, ಜನರಲಿ, ಬಿಕಾಸ್ ಲೈಫಲ್ಲಿ ಅರ್ಥ ಆಗದೆ ಇರೋದು 1000 ಇದೆ. ಯಾವ ಥರ ಒಂದು ಪರ್ಸ್ಪೆಕ್ಟಿವಲ್ಲಿ ವಾಂಟ್ ಟು ಸೇ ಟೆಲ್ ಸಮಥಿಂಗ್ ಅವ್ರಿಗೆ? ಈಗ ನಿಮ್ಮಲ್ಲಿ ಒಂದು ಎನರ್ಜಿ ಇದೆ, ನನಗೆ ಈ ಎನರ್ಜಿನ ಹೇಗೆ ಟ್ಯಾಪ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನಿಮ್ಗೆ ಯಾರ್ದು ಅವಶ್ಯಕತೆ ಇಲ್ಲ, ಯಾವ ದೇವಸ್ಥಾನನೂ ಬೇಡ, ಯಾವ ಪುರೋಹಿತನೂ ಬೇಡ, ಯಾರು ಬೇಡ, ಕ್ರಿಸ್ಟಲ್ಲು ಬೇಡ, ಯಾರು ಬೇಡ, ಏನು ಬೇಡ ಅಂತೀರಾ? ನಿಮ್ಮಲ್ಲಿರೋ ಎನರ್ಜಿ ನನಗೆ ಗೊತ್ತಿದೆ, ನಾನು ತುಂಬಾ ತಜ್ಞ ಇದ್ದೀನಿ, ನನಗೆಲ್ಲ ಗೊತ್ತಿದೆ ಅನ್ನೋರಿಗೆ ಯಾರ್ದು ಅವಶ್ಯಕತೆ ಇಲ್ಲ. ಯಾರು ನಿಮಗೆ ಒಬ್ಬ ಸಂಗಾತಿನೂ ಬೇಡ,
ಬಟ್ ಅದು 99% ಎಲ್ರಿಗೂ ಬೇಕು. ಎಲ್ಲರೂ ಕತ್ಲಲ್ಲಿದ್ದೀವಿ ನಾವು, ಕತ್ಲಲ್ಲಿಂದ ಬೆಳಕಿಗೆ ಬರಬೇಕು ನಾವು. ಆ ಬೆಳಕಿಗೆ ಬರೋಕ್ಕೆ ನಮಗೆ ಕೆಲವೊಂದು ಬೇಕು ಪದಾರ್ಥಗಳು. ಆ ಪದಾರ್ಥಗಳು ಏನು ಅಂತಂದರೆ ಈ ಥರ ಕ್ರಿಸ್ಟಲ್ಸ್ಗಳು, ಒನ್ ಅಮಂಗ್ಸ್ಟ್ ಮೆನಿ. ಇದರಲ್ಲಿ ಎಲ್ಲನೂ ಬೇಕು. ಇದು ನಿಮ್ಗೆ ಏನು ಅಂದರೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಎನರ್ಜಿ ತಗೊಂಡು ನಾನು ಯಾವುದು ನನ್ನ ಹಾದಿ, ಆ ಹಾದಿ ನಿಮಗೆ ತೋರಿಸುತ್ತೆ, ಇದೇ ಹಾದಿಪ್ಪ ನಿಂದು ಅಂತ. ಹಾದಿ ಕಂಡು ಬಂದ ಮೇಲೆ ನಾವು ಬೇಕಾದ್ರೆ ಬರೀ ಹಾದಿ ನೋಡ್ಕೊಂಡೇ ಕೂತಿರ್ಬೋದು. ಕೆಲವೊಬ್ರು ಇರ್ತಾರೆ ಸುಮ್ಮನೆ ಅಲ್ಲಿ, ನಾವು ಹಳ್ಳಿ ಕಡೆ ಹೋದ್ರೆ ಒಂದು ಟವಲ್ ಹಾಕೊಂಡು ಕೂತಿರ್ತಾರೆ, ಆ ಥರ ಕೂತ್ಕೊಂಡಿರ್ಬೋದು. ಇಲ್ಲ ನಾನು ವಾಕ್ ಮಾಡ್ತೀನಿ, ಆ ದಾರಿಲಿ ನಾನು ಕಷ್ಟನೋ ಸುಖನೋ ವಾಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಕೆಲವೊಬ್ರು ಓಡ್ತಾರೆ ಅದೇ ಹಾದಿನಲ್ಲಿ. ಸೊ ಅದು ನಿಮ್ಮ ಮೇಲೆ ಡಿಪೆಂಡೆಂಟು. ನಾವು ಓಡ್ತೀನೋ ನಡಿತೀನೋ ಅಥವಾ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀನೋ, ನೋಡ್ಕೊಂಡು ಬಂದವ್ರು ಹೋದವ್ರ ಮೇಲೆ ಕಾಮೆಂಟ್ ಪಾಸ್ ಮಾಡ್ತಿರ್ತೀನಿ, ಇವ್ನು ಸರಿಯಿಲ್ಲ ಅವ್ನು ಸರಿಯಿಲ್ಲ, ಅವ್ನು ಯಾಕೆ ಮಾಡ್ದ, ಈನು ಯಾಕೆ ಮಾಡ್ದ, ಇದು ವೇಸ್ಟು ಅದು ವೇಸ್ಟು. ಸೊ ಅದು ನಿಮ್ಮ ಮೇಲೆ ಡಿಪೆಂಡೆಂಟು. ಇದನ್ನು ಒಂದು ಮೀಡಿಯಮ್ ಆಗಿ ಯೂಸ್ ಮಾಡಿ, ನಿಮ್ಮ ನೆಗೆಟಿವ್ಸ್ಗಳನ್ನ ಪಾಸಿಟಿವ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಒಂದು ಚಾನ್ಸ್ ತಗೊಳ್ಳಿ. ಸೊ ಥ್ಯಾಂಕ್ ಯು. We had a great discussion, an insightful episode. Just curious. I hope ಕ್ರಿಸ್ಟಲ್ಸ್ಗೆ ಸಂಬಂಧಪಟ್ಟಂತೆ ಚಕ್ರಾಸ್ ಅಂದರೆ ಏನು, ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ, ಶಕ್ತಿ ಅವ್ರು ಹೇಳಿದ್ರಲ್ಲ, ಫೆಮಿನೈನ್ ಆ್ಯಂಡ್ ಮ್ಯಾಸ್ಕ್ಯುಲೈನ್ ಎನರ್ಜಿ, ಅದರದ್ದು ಯೂನಿಯನ್ನು, ದೀಸ್ ಆರ್ ಆಲ್ ನಾಟ್ ಜಸ್ಟ್ ಇವ್ರಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದಲ್ಲ, ಇದಕ್ಕೆ ಹಿಸ್ಟ್ರಿ ಇದೆ, ಇದರ ಸೈನ್ಸ್ ಬಿಹೈಂಡ್ ಇಟ್. ಸೊ ಇನ್ನೇನಾದರೂ ಕ್ವೆಶನ್ಸ್ ಇತ್ತು ಅಂದರೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಕನ್ಸಲ್ಟೇಷನ್ಗೆ ರಾಮ್ ಅವ್ರನ್ನ ಕನ್ಸಲ್ಟ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಐ ವಿಲ್ ಸಿ ಯು. ಅಂಟಿಲ್ ದೆನ್ ಸ್ಟೇ ಕ್ಯೂರಿಯಸ್. ಇದು ಇವತ್ತಿನ ಜಸ್ಟ್ ಕ್ಯೂರಿಯಸ್ ಎಪಿಸೋಡ್. ನಾನು ನಿಮ್ಮ ಆಜಿ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್.